ಹಂಗೆ ಶೇರ್ ಮಾಡ್ಬಿಡಿ ಎಲ್ಲ ಕಡೆ. ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇವತ್ತು ನಮ್ ಜೊತೆ ಮೇನ್ ಟಾಪಿಕ್ ಏನಂತಂದ್ರೆ ನಮ್ದು ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಏನಿದೆಯಲ್ಲ, ನಾವು ಬೆಳೆಯೋದನ್ನ ಬೇರೆ ಬೇರೆ ರೀತಿನಲ್ಲಿ ಮಾರ್ಕೆಟ್ ಮಾಡೋದು. ಸೊ ಇವತ್ತು ನಮ್ ಜೊತೆ ಇದನ್ನ ಡಿಸ್ಕಸ್ ಮಾಡೋದಕ್ಕೆ ಪ್ರಶಾಂತ್ ಅಂಡ್ ಟೀಮ್ ಇದ್ದಾರೆ. ಪ್ರಶಾಂತ್ ಅವರು ಒಂದು ಲಾಸ್ಟ್ 2 ವೀಕ್ಸ್ ಮುಂಚೆ ಈ ತರದೊಂದು ಸೆಷನ್ ಮಾಡಿದ್ರು. ಆ ಸೆಷನ್ ಅಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಬೇರೆ ಬೇರೆ ಸೂಪರ್ ಮಾರ್ಕೆಟ್ಗೆ ಅವ್ರು ಯಾವ ತರ ಇವತ್ತು ಮಾರ್ಕೆಟ್ ಮಾಡ್ತಾ ಇದಾರೆ, ಅವ್ರದ್ದು ಲೋಕಲ್ ಡಿಮ್ಯಾಂಡ್ ಹೇಗಿದೆ ಅಂತ. ಸೊ ಅದ್ರ ಬೇಸ್ಡ್ ಆಗಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಅವರು ತನ್ವೀರ್ ಅವರು ಅವತ್ತು ಸೆಷನ್ ಮಾಡಿದ್ರು. ಅವರು ತುಂಬಾ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿದ್ಲು ಅವ್ರನ್ನ, ಈ ತರ ಸರ್ ನಮ್ಗೊಂದು ಸೆಷನ್ ಮಾಡಿ, ನಮ್ ಕೈಲಾಗಿದ್ದ ಸಹಾಯ ನಾವು ಮಾಡೋಣ ಅಂತ. ಅವರು ನಮ್ ಜೊತೆ ಜಾಯ್ನ್ ಆಗಿ ಇವತ್ತು ಈ ಸೆಷನ್ ಮಾಡ್ತಾ ಇದೀವಿ. ಇವತ್ತಿನ ಸೆಷನ್ ನಲ್ಲಿ ಡಾಕ್ಟರ್ ವಿನೋದ ಇದ್ದಾರೆ. ಅವರು ಸೈಂಟಿಸ್ಟ್, ಕೃಷಿ ವಿಜ್ಞಾನ ಕೇಂದ್ರ, ಚಿಂತಾಮಣಿ, US, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್. ಆಮೇಲೆ ಡಾಕ್ಟರ್ ತನ್ವೀರ್ ಅಹಮದ್ ಇದ್ದಾರೆ. ನಮಸ್ಕಾರ ತನ್ವೀರ್ ಅವ್ರಿಗೆ. ಜಸ್ಟ್ ಒಂದು ಇದ್ ಮಾಡ್ಬಿಡಿ ನೀವು. ಸೊ ನಿಮ್ದು ವಿಡಿಯೋ ಒಂದ್ಸರಿ ಮಾತಾಡಿದ್ರೆ ಅಟ್ಲೀಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ. Hello sir, this is Prashant Tilli, organic farmer from Chintamani Taluk, Karnataka. Hello everybody, Vinoda here, Dr. Vinoda from again Krishi Vignan Kendra, Chintamani. Hello everyone, this is Dr. Tanvir Ahmed, Scientist Agriculture Extension in KVK Chintamani. ಸರ್ ವೆಲ್ಕಮ್ ಆಲ್. ಮ್ಯೂಟ್ ಮಾಡ್ತೀನಿ ಎಲ್ರು, ನೀವು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರಶಾಂತ್ ಅವ್ರು. ಓಕೆ, ಸೂಪರ್. ಸೊ ಇವತ್ತಿನ ಮೇನ್ ಟಾಪಿಕ್ಸ್ ಏನಂತಂದ್ರೆ ಡಿಫರೆಂಟ್ ವೇಸ್ ಆಫ್ ಮಾರ್ಕೆಟಿಂಗ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್, ಎಲ್ಲೆಲ್ಲಿ ಮಾರ್ಬೋದು, ಯಾವ್ಯಾವ ತರ ದಾರಿಗಳಿದೆ. ಸೊ ಅದು ಒಂದು. ಆಮೇಲೆ ಆನ್ಲೈನ್ ಅಲ್ಲಿ ಸೇಲ್ ಮಾಡೋದು ಹೇಗೆ, ಆನ್ಲೈನ್ ಅಲ್ಲಿ ಸೇಲ್ ಮಾಡೋದಕ್ಕೆ ಯಾವ ತರ ಪ್ರಾಸೆಸ್ ಫಾಲೋ ಮಾಡಬೇಕು. ಆ ಪ್ರಾಸೆಸ್ ಅಲ್ಲಿ ಇವಾಗ ನಮ್ಮ ರೈತರಿಗೆ ಇಂಗ್ಲಿಷ್ ಬರದೇ ಇರ್ಬೋದು, ಆದ್ರೆ ಅದು ತೊಡಕಾಗಬಾರ್ದು. ಅದಕ್ಕೆ ನಮ್ಮ ಕೈಲಿಂದ ಏನ್ ಸಹಾಯ ಮಾಡ್ಬೋದು. ಆಮೇಲೆ ಪೆರಿಷಬಲ್, ನಾನ್ ಪೆರಿಷಬಲ್, ಕೆಲವೊಂದು ಜಾಸ್ತಿ ಶೆಲ್ಫ್ ಲೈಫ್ ಇರೋಂತ ಐಟಮ್ಸ್ ಇರುತ್ತೆ. ಕೆಲವೊಂದು ಕ್ವಿಕ್ ಆಗಿ ಸೇಲ್ ಮಾಡ್ಬೇಕಾಗತ್ತೆ, ಕೆಲವೊಂದು ಜಾಸ್ತಿ ದಿನ ಇಟ್ಬಿಟ್ಟು ಸೇಲ್ ಮಾಡ್ಬೋದು. ಅದಕ್ಕೆ ಆಪ್ಷನ್ಸ್ ಏನಿದೆ ನಮ್ಮಲ್ಲಿ, ನಮ್ಗೆ ಎಷ್ಟು ನಾಲೆಡ್ಜ್ ಇದೆ. ಆಮೇಲೆ ಮಾರ್ಕೆಟ್ಸ್ ವಿತಿನ್ ಕರ್ನಾಟಕ, ಔಟ್ಸೈಡ್ ಕರ್ನಾಟಕ, ಯಾವ ತರ ಮಾರ್ಕೆಟ್ ನಾವು ಕ್ಯಾಪ್ಚರ್ ಮಾಡ್ಬೋದು. ಕೆಲವೊಂದು ನಮ್ ಸ್ಟೇಟ್ ಅಲ್ಲೇ ಬೆಳೆಯೋದು, ಕೆಲವೊಂದು ಸ್ಪೆಷಲ್ ಐಟಮ್ಸ್ ಇರುತ್ತೆ, ಅದನ್ನ ಬೇರೆ ಕಡೆ ಕಡಿಮೆ ಬೆಳೀತಾ ಇರ್ತಾರೆ. ಅದಕ್ಕೆ ನಾವೇನಾದ್ರೂ ಸರ್ಟಿಫಿಕೇಶನ್ಸ್ ಬೇಕಾ, ಏನಾದ್ರು ಡಾಕ್ಯುಮೆಂಟ್ಸ್ ಬೇಕಾ, ಅದ್ರ ಬಗ್ಗೆ ಯೋಚನೆ ಮಾಡೋದು. ಆಮೇಲೆ ಮಾರ್ಕೆಟಿಂಗ್ ಔಟ್ಸೈಡ್ ದ ಕಂಟ್ರಿ, ಅಗೇನ್ ಅದರಲ್ಲಿ ಡಿಫ್ರೆಂಟ್ ಚಾಲೆಂಜಸ್ ಇರುತ್ತೆ. ತುಂಬಾ ಸರ್ಟಿಫಿಕೇಶನ್ಸ್ ಬೇಕಾಗುತ್ತೆ, ಕ್ವಾಲಿಟಿ ಚೆಕ್ಸ್ ಇರುತ್ತೆ, ಅದನ್ನ ಥಿಂಕ್ ಮಾಡ್ಬೋದು. ಆಮೇಲೆ ಹೆಲ್ಪ್ ಲೈನ್, ಇವತ್ತು ರೈತರಿಗೆ ಏನ್ ಕೃಷಿ ಹೆಲ್ಪ್ ಲೈನ್ ಇದೆ, ಅದರಿಂದ ಎಷ್ಟು ಮಾಹಿತಿ ಸಿಗುತ್ತೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೃಷಿ ವಿಜ್ಞಾನ ಕೇಂದ್ರದಿಂದ 2 ಸೈಂಟಿಸ್ಟ್ ಇದ್ದಾರೆ. ಮತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗು ಮತ್ತೆ ಅದರ ಸರ್ಟಿಫಿಕೇಶನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ, ಸೊ ಅದನ್ನ ಯಾವ ತರ ತಗೋಬಹುದು, ಪ್ರಾಸೆಸ್ ಯಾವ ತರ. ಇಷ್ಟು 7 ಟಾಪಿಕ್ಸ್ ಇದೆ ನಮ್ಮ ಹತ್ರ. ಇವಾಗ ಪ್ರಶಾಂತ್ ಅಂಡ್ ಟೀಮ್ಗೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ. ದೇ ವಿಲ್ ಕಂಟಿನ್ಯೂ ಫ್ರಮ್ ಹಿಯರ್. ಮಧ್ಯ ಏನಾದ್ರು ಒಂದು 15 to 20 ಮಿನಿಟ್ಸ್ ಆಗ್ಬೋದು ಅವ್ರದ್ದು ಇನಿಷಿಯಲ್ ಇಂಟ್ರೊಡಕ್ಷನ್, ಈ ಟಾಪಿಕ್ಸ್ ಎಲ್ಲ ಕವರ್ ಮಾಡೋದಕ್ಕೆ. ಆಮೇಲೆ ನಿಮ್ ಕ್ವೆಶನ್ಸ್ ಏನಿದೆ ಝೂಮ್ ಚಾಟಲ್ ಕಳಿಸಿ. ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೋಬೇಡಿ. ಸೊ ನಾನು ಯಾರು ಮಾತಾಡ್ತೀರಾ ಅವ್ರನ್ನ ನಾನು ಅನ್ಮ್ಯೂಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಕ್ವೆಶನ್ ಹಾಕ್ರಿ. ಕ್ವೆಶನ್ ಹಾಕಿದ್ಮೇಲೆ ನಾನು ಕ್ವೆಶನ್ ಚೂಸ್ ಮಾಡಿಬಿಟ್ಟು ಅನ್ಮ್ಯೂಟ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಅವಾಗ ಆದಷ್ಟು ಡಿಸ್ಟ್ರಾಕ್ಷನ್ಸ್ ಕಡಿಮೆ ಇರುತ್ತೆ. ಪ್ರಶಾಂತ್ ಅವರ, ಯು ಕ್ಯಾನ್ ಟೇಕ್ ಓವರ್ ನೌ. ಸೊ ಜಸ್ಟ್ ಆಸ್ ಅನ್ ಇಂಟ್ರಡಕ್ಷನ್, ಇದನ್ನ ಸುರೇಶ್ ಅವರು ಹೆಲ್ಪ್ ಮಾಡಿದ್ದಾರೆ ಸ್ಕೆಡ್ಯೂಲ್ ಮಾಡೋದಕ್ಕೆ. ಸುರೇಶ್ ಅವರೇ, ನಿಮ್ದು ಏನಾದ್ರು ಆಡ್ ಮಾಡಕ್ ಏನಾದ್ರು ಹೇಳೋದಿದ್ರೆ ಹೇಳಿ, ಇಲ್ಲ ಅಂದ್ರೆ ನೆಕ್ಸ್ಟ್ ವಿಲ್ ಪಾಸ್ ಇಟ್ ಆನ್ ಟು ಪ್ರಶಾಂತ್ ಅಂಡ್ ಟೀಮ್. ಇಲ್ಲ ಏನಿಲ್ಲ, ಇದ್ರದ್ದು ನಮಸ್ಕಾರ ಎಲ್ರಿಗೂ. ಇದ್ರದ್ದು ಮೇನ್ ಉದ್ದೇಶ ಬಂದು ಜಸ್ಟ್ ಯಾಕಂದ್ರೆ ವಿ ಆಲ್ ಒನ್ ಆರ್ ದ ಅದರ್ ವೇ ವಿ ಕಮ್ ಫ್ರಮ್ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್. ಸೊ ಅದಕ್ಕೆ ಸಮಥಿಂಗ್ ವಿ ನೀಡ್ ಟು ಗಿವ್ ಬ್ಯಾಕ್ ಟು ಅವರ್ ಸೊಸೈಟಿ ಅನ್ನೋ ಒಂದು ಉದ್ದೇಶನ ಮಾಡ್ತಾ ಇರೋದು. ಸೊ ಅದರಿಂದ ಆದಷ್ಟು ನೋಡೋಣ ಹೇಗೆ ನಾವು ಹೆಲ್ಪ್ ಮಾಡಕ್ಕಾಗತ್ತೆ ನಮ್ಮ ಅಗ್ರಿಕಲ್ಚರ್ ಫ್ಯಾಮಿಲೀಸ್ಗೆ ಬ್ಯಾಕ್ ಇನ್ ಇಂಡಿಯಾ, ಸೊ ಅದು ಕರ್ನಾಟಕ. ಸೊ ಅದನ್ನ ನೋಡ್ಕೊಂಡು ಇದು ಮಾಡೋಣ. ಹೇಗೆ ಪ್ರಶಾಂತ್ ಅವ್ರದ್ದು ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ, ಏನು ಹೇಗೆ ಮಾಡ್ತಿದ್ದಾರೆ, ವಾಟ್ ವಿ ಕ್ಯಾನ್ ಡೂ
ನಾವು ಹೋಗಿ ಫಾರ್ಮಿಂಗ್ ಅಂತಲೂ ಕೆಲಸ ಆಗಲ್ಲ. ಬಟ್ ಇರೋ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಹೇಗೆ ಅವ್ರಿಗೆ ಸಹಾಯ ಮಾಡ್ಬೋದು ಅನ್ನೋದನ್ನ ಒಂದು ಉದ್ದೇಶ ಅಷ್ಟೇ ಇದೆ. ಥ್ಯಾಂಕ್ ಯು. Okay, done sir. Can I take over now? Sure. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ಅಂತ. ನಾನು ಪ್ರೋಗ್ರೆಸಿವ್ ಫಾರ್ಮರ್ ಫ್ರಮ್ ಚಿಂತಾಮಣಿ ತಾಲೂಕು ಬಟ್ಲಹಳ್ಳಿ ಅನ್ನೋ ಗ್ರಾಮದಲ್ಲಿ. ಮೇನ್ ಇಂಟೆನ್ಷನ್ ಈ ಮೀಟಿಂಗ್, ಈ ಸೆಷನ್ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ಸುಮಾರು ಜನ ರೈತರಿಗೆ ಅವರ ಈಲ್ಡ್ ನ ಬೆಳೆಯೋ ಅಂತದ್ದು ಗೊತ್ತಿದೆ, ಬಟ್ ಅದನ್ನ ಪ್ರಾಪರ್ ಆಗಿ ಮಾರ್ಕೆಟಿಂಗ್ ಮಾಡ್ಕೊಂಡು ಅದರಿಂದ ಪ್ರಾಫಿಟ್ಸ್ ಮಾಡ್ತಕ್ಕಂಥದ್ರಲ್ಲಿ ಲಾಸಸ್ ಮಾಡ್ಕೊಳ್ಳೋದ್ರಿಂದ, ಆರ್ ಲಾಸಸ್ ಅಂತ ಹೇಳೋದಕ್ಕಿಂತ ಒಂದು ಪ್ರಾಪರ್ ಚಾನಲ್ ನ ಬಿಲ್ಡ್ ಮಾಡಿಕೊಂಡು ಆ ಸ್ಟ್ರಾಟಜೀಸ್ ನ ಬಿಲ್ಡ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದೆ. ಇದು ಫೇಲ್ ಆಗ್ತಾ ಇದೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಬೇಸಿಕಲಿ ಬೈ ಮೈ ಗ್ರ್ಯಾಂಡ್ ಫಾದರ್, ಬೈ ಮೈ ಫಾದರ್ ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ, ಬಟ್ ನಾನು ಓದಿರ್ತಕ್ಕಂಥದ್ದು ಇಂಜಿನಿಯರಿಂಗ್. ಸುಮಾರು 8 years ಇಂದ IT ಇಂಡಸ್ಟ್ರಿಯಲ್ಲಿ ಇದ್ದು ಆ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡಿದ್ದೀನಿ. ಈಗ 2 years ಇಂದ ಫಾರ್ಮಿಂಗ್ ಗೆ ಬಂದ್ಮೇಲೆ ಈ ಸಿಸ್ಟಮ್ ಹೇಗೆ ವರ್ಕ್ ಆಗ್ತಿದೆ ಅನ್ನೋದನ್ನು ನಾನು ಕಂಪಾರಿಸನ್ ತಗೊಂಡಾಗ, ಅಗ್ರಿಕಲ್ಚರ್ ಅಲ್ಲಿ ನಾನ್ ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗ್ತದೆ, ಫಾರ್ಮರ್ಸ್ ಗೆ ಗ್ರೋತ್ ಮಾಡೋದು, ಪ್ರೊಡಕ್ಷನ್ ಕೊಡ್ತಾ ಇದಾರೆ, ಪ್ರೊಡ್ಯೂಸ್ ಕೊಡ್ತಾ ಇದಾರೆ, ಬಟ್ ಅದನ್ನ ಪ್ರಾಪರ್ ಮಾರ್ಕೆಟಿಂಗ್ ಚಾನೆಲ್ಸ್ ನ ತಿಳ್ಕೊಳ್ಳೋದೆ, ದೇ ಆರ್ ಗೋಯಿಂಗ್ ಟು ಬಿ ಡಿಪೆಂಡೆಂಟ್ಸ್ ಆನ್ ಸಂಬಡಿ ಎಲ್ಸ್ ಫಾರ್ ಮಾರ್ಕೆಟಿಂಗ್ ದ ಪ್ರೊಡ್ಯೂಸ್. ಸೊ ಇಲ್ಲಿ ಲಾಸ್ಟ್ 3-4 months ಅಲ್ಲಿ ಏನು ಲಾಕ್ಡೌನ್ ಸೆಷನ್ ಇತ್ತು, ಈ ಲಾಕ್ಡೌನ್ ಡ್ಯೂರೇಷನ್ ಅಲ್ಲಿ ಕಂಪ್ಲೀಟ್ ಈ ಮಾರ್ಕೆಟಿಂಗ್ ಚಾನೆಲ್ಸ್ ಏನೇನ್ ಬರುತ್ತೆ, ಇಟ್ ಮೇ ಬಿ ಡಿಪೆಂಡಿಂಗ್ ಆನ್ ಅದರ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಇರ್ಬೋದು, ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಆರ್ಗನೈಸ್ಡ್ APMC ಮಾರ್ಕೆಟ್ಸ್ ಇರ್ಬೋದು. ಇಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಯ್ತು. ಯಾಕೆ ಫೇಲ್ಯೂರ್ ಆಯ್ತು ಅಂದ್ರೆ, ನಮ್ಗೆ ಟ್ರಾನ್ಸ್ಪೋರ್ಟೇಶನ್ ಪ್ರಾಪರ್ ಆಗಿ ಸಿಗ್ತಾ ಇಲ್ಲ, ಪ್ರೊಕ್ಯೂರ್ ಮಾಡ್ತಕ್ಕಂಥ ಮಳಿಗೆಗಳನ್ನ ಓಪನ್ ಮಾಡ್ಲಿಕ್ಕೆ ಪರ್ಮಿಷನ್ಸ್ ಇಲ್ಲ, ಬಿಕಾಸ್ ದರ್ ಇಸ್ ಅ ಲಾಕ್ಡೌನ್ ಅನೌನ್ಸ್. ಈಗ ಫಾರ್ಮರ್ ಪ್ರೊಡ್ಯೂಸ್ ಮಾಡ್ಬಿಟ್ಟಿದ್ದಾನೆ, ಸುಮಾರು ವರ್ಷಗಳಿಂದ ಇವುಗಳ ಮೇಲೆನೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಯಾರು ಮಾಡಿಸ್ತಾರೆ ಅವ್ರ ಮೇಲೆ ಡಿಪೆಂಡೆಂಟ್. ಇಲ್ಲ ಅಂತಂದ್ರೆ ದೇರ್ ಆರ್ ಸರ್ಟನ್ ಏಜೆನ್ಸೀಸ್ ಲೈಕ್ ದಿಸ್ APMC ಅಂಡ್ ಅದರ್ ಸ್ಕೀಮ್ಸ್ ಪ್ರೊವೈಡೆಡ್ ಬೈ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ಸ್, ಇವುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಸಡನ್ ಆಗಿ ಕ್ಲೋಸ್ ಆಗಿ ನಾವು ಪ್ರೊಕ್ಯೂರ್ ಮಾಡಲ್ಲ ಅಂತ ಅಂದಾಗ, ಈ ಡಿಪೆಂಡೆನ್ಸಿನ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಇಲ್ಲದೆ ರೈತರು ಸುಮಾರು ಜನ ಒದ್ದಾಡಿದ್ರು, ಸುಮಾರು ಜನ ಅವರ ಪ್ರೊಡ್ಯೂಸ್ ನ ಈಲ್ಡ್ ನ ಅವರ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಅಲ್ಲೇ ಡೆಸ್ಟ್ರಾಯ್ ಮಾಡಿದ್ರು. ಕೆಲವರು ಫ್ರೀ ಆಫ್ ಕಾಸ್ಟ್ ಕೊಟ್ಟರು, ಕೆಲವರು ಲಾಸಸ್ ಅಲ್ಲಿ ಕಡಿಮೆ ಕಾಸ್ಟ್ ಇತ್ತು. ಬಟ್ ನಾವು ವಾಟ್ ವಿ ಥಾಟ್ ವಾಸ್, ಇಲ್ಲಿ ಐ ರಿಯಲಿ ಬ್ರಾಟ್ ಇನ್ KVK ಟೀಮ್ ಇಂಟು ಟೀಮ್. ಐ ಆಸ್ಕ್ ದೆಮ್, ಸರ್ ಇಷ್ಟೆಲ್ಲ ಗೈಡೆನ್ಸ್ ನ ನೀವು ಕೊಟ್ರಿ, ಈಲ್ಡ್ ನೆಲ್ಲ ಪ್ರಾಪರ್ ಆಗಿ ಬೆಳೆದ್ವಿ ನಾವು, ಈಗ ಮಾರ್ಕೆಟಿಂಗ್ ತೊಂದರೆ ಆಗ್ತಾ ಇದೆ, ನಾನು ಈಲ್ಡ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ 65,000 rupees ಸ್ಪೆಂಡ್ ಮಾಡಿದ್ರೆ ಅದನ್ನ ಟೋಟಲ್ ಈಲ್ಡ್ ನ 25,000 rupees ಕೇಳ್ತಾ ಇದಾರೆ, ವೇರ್ ಐ ಆಮ್ ಲೂಸಿಂಗ್ 30,000 rupees ಓವರ್ ದೇರ್. ಹೌ ಆರ್ ಯು ಗೋಯಿಂಗ್ ಟು ಹೆಲ್ಪ್? ದಟ್ ಈಸ್ ವೆನ್ ನಮ್ದೊಂದು ಟೀಮ್ ಬಿಲ್ಡ್ ಮಾಡ್ಕೊಂಡು, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರ್ತಕ್ಕಂಥ ಸೈಂಟಿಸ್ಟ್ ಅವರ ಇನ್ಪುಟ್ಸ್, ಅವರ ಆಪ್ಷನ್ಸ್ ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಗೈಡೆನ್ಸ್ ತಗೊಂಡು, ಅದ್ರ ಜೊತೆಗೆ ಇವರ ಗೈಡೆನ್ಸ್ ಅಲ್ಲಿ ನಮಗೆ ಆನ್ ದ ಫೀಲ್ಡ್ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಒಂದು ರೋಬೋಸ್ಟ್ ಟೀಮ್ ಬೇಕಾಗಿತ್ತು ಇದನ್ನ ಮಾಡ್ಲಿಕ್ಕೆ. ಫಾರ್ ವಿಚ್ ವಿ ಬ್ರಾಟ್ ಇನ್ ಅ ಟೀಮ್ ಕಾಲ್ಡ್ ಯುವಶಕ್ತಿ. Yushakti is basically a team built with the people who are from the farming background. Illi agriculture backgrounds inda Bengaluru illa lot of commercial cities ge hogi settle agirtakkanta ರೈತರ ಮಕ್ಕಳು ಏನಿದ್ದಾರೆ, ನಾವು ಒಂದಷ್ಟು ಜನ ಸೇರ್ಕೊಂಡು 2014-15 ರಲ್ಲಿ ಒಂದು ತಂಡ ಕಟ್ಟಿರ್ತೀವಿ ಯುವಶಕ್ತಿ ಅಂತ. 5 ಜನರಿಂದ ಸ್ಟಾರ್ಟ್ ಆಗಿದ್ದ ಯುವಶಕ್ತಿ ಇವತ್ತು ಸುಮಾರು ಒಂದು 2,000 ಜನ ಆಕ್ಟಿವ್ ವಾಲಂಟಿಯರ್ಸ್ ನ ಇಟ್ಕೊಂಡಿದೆ. ಇಲ್ಲಿ ಯುವಶಕ್ತಿಯಿಂದ ಒಂದು ಪ್ರಾಪರ್ ಚಾನೆಲ್ ನ ಬಿಲ್ಡ್ ಮಾಡ್ಕೊಂಡು ನಾವೇನ್ ಮಾಡಿದ್ವಿ, ಸೋಷಿಯಲ್ ಮೀಡಿಯಾ ಮತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ನ ಯೂಸ್ ಮಾಡ್ಕೊಂಡು ನಮ್ಮದೇ ಒಂದು ಮಾರ್ಕೆಟಿಂಗ್ ಚಾನೆಲ್ ನ ಬಿಲ್ಡ್ ಮಾಡ್ಕೊಳ್ತೀವಿ. ಹೇಗೆ ನಮ್ಮ ಪ್ರೊಡ್ಯೂಸ್, ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಫಾರ್ಮರ್ಸ್ ಏನಿದ್ದಾರೆ ಇವ್ರನ್ನೆಲ್ಲರನ್ನು ಕೊಲಾಬರೇಟಿವ್ ಒಂದು ಕನ್ಸೋರ್ಟಿಯಂ ತರ ತಗೊಂಡು, ಈ ಕನ್ಸೋರ್ಟಿಯಂ ಅಲ್ಲಿ ಈ ಫಾರ್ಮರ್ಸ್ ಹತ್ರ ಏನೇನು ಬೆಳೆಗಳು ಬೆಳೆದಿದ್ದಾರೆ ಇದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಂತೀವಿ, ಒಂದು ಗೂಗಲ್ ಫಾರ್ಮ್ಸ್ ಗೆ ಹಾಕೊಂತೀವಿ. ಇದಾದ ನಂತರ ನಮ್ಮಲ್ಲಿ ಏನ್ ಈಲ್ಡ್ ಅವೈಲೇಬಲ್ ಇದೆ, ಇದಕ್ಕೆ ಏನ್ ಬೇರ್ ಮಿನಿಮಮ್ ಕಾಸ್ಟ್ ನ ನಾವು ಚಾರ್ಜ್ ಮಾಡಿದ್ರೆ ರೈತ ಅವ್ನು ಹಾಕಿರ್ತಕ್ಕಂಥ ಇನ್ಪುಟ್ ಗಿಂತ ಅಟ್ಲೀಸ್ಟ್ ಒಂದು 10-15% ಪ್ರಾಫಿಟ್ ನ ಉಳಿಸ್ಕೋಬಹುದು ಅನ್ನೋದನ್ನ ಡಿಸೈಡ್ ಮಾಡಿ, ಆ ಕಾಸ್ಟ್ ಫ್ಯಾಕ್ಟರ್ ನ ಒಂದು ಪ್ರಾಪರ್ ಮೆಸೇಜ್ ತರ ಫ್ರೇಮ್ ಮಾಡಿ ನಾವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಇಂಥ ಕಡೆ ಎಲ್ಲ ಪೋಸ್ಟ್ ಮಾಡ್ತಾ ಹೋಗ್ತೀವಿ. ಅಂಡ್ ಇಲ್ಲಿ ನಮ್ಗೆ ಫೇಸ್ ಆಗಿದ್ದೇನು ಅಂತಂದ್ರೆ, ಅಗೇನ್ ವಿ ಹ್ಯಾವ್ ಅ ಕಾನ್ಫ್ಲಿಕ್ಟ್ ಹಿಯರ್. ಏನ್ ಕಾನ್ಫ್ಲಿಕ್ಟ್ ಬಂತು,
ಬೀಯಿಂಗ್ ಎ ಫಾರ್ಮರ್, ನನಗೆ ಬೆಂಗಳೂರಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರು 1 kg ಕ್ಯಾರೆಟ್ ತಂದ್ಕೊಡು, 1 kg ಆನಿಯನ್ ತಂದ್ಕೊಡು ಅಂದ್ರೆ 100 ಕಿಲೋಮೀಟರ್ಸ್ ನಾನು 1 kg ತಗೊಂಡೋದ್ರೆ ಇಟ್ ಇಸ್ ನಾಟ್ ಫೀಸಿಬಲ್ ಫಾರ್ ಮಿ. ಈಗ 100 kgs ತಗೊಂಡೋಗ್ಬೇಕಂದ್ರೆ 100 kgs ತಗೊಂಡೋಗಿ ಅವ್ರು ಬರೀ 2 kg ಮಾತ್ರ ಪ್ರೊಕ್ಯೂರ್ ಮಾಡ್ತಾರೆ ಅಂತಂದ್ರೆ ಇಟ್ ಇಸ್ ಅಗೇನ್ ಅ ಲಾಸ್ ಫಾರ್ ಫಾರ್ಮರ್. ನೋ ಐ ಹ್ಯಾವ್ ಟು ಬ್ರೇಕ್ ದಿಸ್ ಐಸ್ ಹಿಯರ್. ಇದನ್ನ ಹೇಗ್ ಮಾಡಿದ್ವಿ? ದಟ್ ಈಸ್ ವೆನ್ KVK ಟೀಮ್ ಹೆಲ್ಪ್ ಅಸ್. ದೇ ಸೆಡ್ ಎಲ್ಲಾ ಲೀಡ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ, 2 kg ಆರ್ಡರ್ ಮಾಡ್ಲಿ, 1 kg ಆರ್ಡರ್ ಮಾಡ್ಲಿ, 10 kg ಆರ್ಡರ್ ಮಾಡ್ಲಿ, ಯು ಡೋಂಟ್ ಸೇ ನೋ ಫಾರ್ ದಮ್. ಯು ಸೆಡ್ ಯೆಸ್ ವಿ ವಿಲ್ ಸರ್ವಿಸ್ ಯು, ನಮ್ಗೆ 1 or 2 days ಟೈಮ್ ಕೊಡಿ. ಇದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡಿ ಒಂದು ಲಿಂಕ್ ಶೇರ್ ಮಾಡಿಬಿಡಿ, ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಅವ್ರು ಆರ್ಡರ್ ಮಾಡ್ಕೋಬಹುದು. ಅವ್ರು ಆರ್ಡರ್ ಮಾಡ್ಕೊಂಡಾಗ ಕೊಲಾಬರೇಟಿವ್ ಆಗಿ ನಮಗೆ ಮಿನಿಮಮ್ ಒಂದು 20,000 rupees ಬಲ್ಕ್ ಆರ್ಡರ್ ಜಾಯಿನ್ ಆದಾಗ ದೆನ್ ವಿ ಸ್ಟಾರ್ಟ್ ಹಾರ್ವೆಸ್ಟಿಂಗ್. ಅದನ್ನ ತಗೊಂಡೋಗಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು. ಸೊ ದಿಸ್ ಇಸ್ ದ ಮೆಥಡ್ ವಿಚ್ ವಿ ಆಕ್ಚುಲಿ ಫಾಲೋಡ್ ಡ್ಯೂರಿಂಗ್ ದ ಲಾಕ್ಡೌನ್. ಅಂಡ್ ಬೇರೆ ಕಡೆ ಎಲ್ಲ ಲಾಸಸ್ ಅಲ್ಲಿ ಹೋಗ್ತಿರ್ತಕ್ಕಂತ ಕ್ರಾಪ್ಸ್ ಕೂಡ ನಾವ್ ಎಲ್ಲೆಲ್ಲಿ ಮಾರ್ಕೆಟ್ ಮಾಡಿದೀವೋ ಅಲ್ಲಿ ರೈತರಿಗೆ ಲಾಸ್ ಆಗದೆ ಮಿನಿಮಮ್ 10 to 15% ಪ್ರಾಫಿಟ್ ಸಿಗೋ ತರನೇ ಮಾಡ್ಕೊಟ್ಟಿದೀವಿ. ವೈ? ಬಿಕಾಸ್ ಇಲ್ಲಿ ವಿ ಹ್ಯಾವ್ ಕಂಪ್ಲೀಟ್ಲಿ ಎಲಿಮಿನೇಟೆಡ್ ದ ಮಿಡಿಲ್ ಮಾರ್ಕೆಟಿಂಗ್ ಟೀಮ್. ವಿ ಆರ್ ನಾಟ್ ಗಿವಿಂಗ್ ಇಟ್ ಟು ಕಾಂಟ್ರಾಕ್ಟ್ ಫಾರ್ಮಿಂಗ್ ಪ್ರೊಕ್ಯೂರರ್ಸ್, ವಿ ಆರ್ ನಾಟ್ ಗಿವಿಂಗ್ ಟು APMC ಏಜೆನ್ಸೀಸ್. ನಾವು ಡೈರೆಕ್ಟ್ ಆಗಿ ನಮ್ಮ ಫಾರ್ಮ್ ಲ್ಯಾಂಡ್ ಇಂದ ಅದನ್ನ ಹಾರ್ವೆಸ್ಟ್ ಮಾಡಿ ತಗೊಂಡೋಗಿ ಕನ್ಸ್ಯೂಮರ್ ಕೊಡ್ತಾ ಇದೀವಿ. ಈಗ ಕನ್ಸ್ಯೂಮರ್ ಕಾಸ್ಟ್ ಏನಿದೆ ಮಾರ್ಕೆಟ್ ಅಲ್ಲಿ ನಾವು ನೋಡ್ಕೊಂಡಾಗ ನನಗೆ ಈವನ್ ಆಫ್ಟರ್ ಹಾರ್ವೆಸ್ಟ್, ಈವನ್ ಆಫ್ಟರ್ ಆಲ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಆಲ್ ದಟ್, ಮಿನಿಮಮ್ 15 to 20% ಲೋಯೆಸ್ಟ್ ಕಾಸ್ಟ್ ಅಲ್ಲಿ ಕೊಟ್ಟರು ಕೂಡ ಮಿನಿಮಮ್ 15 to 20% ರೈತರಿಗೆ ಉಳಿತಾಯ. ಸೊ ಇಲ್ಲಿ ನಾವು ಇದೇ ಮೆಥಡ್ ಫಾಲೋ ಮಾಡ್ಕೊಂಡು ಕಂಪ್ಲೀಟ್ ಈಲ್ಡ್ ನ ಕ್ಲಿಯರ್ ಮಾಡ್ಕೊಳ್ತೀವಿ. ಸೊ ದಿಸ್ ಇಸ್ ದ ಮಾರ್ಕೆಟಿಂಗ್ ಸ್ಟ್ರಾಟಜಿ ದಟ್ ವಿ ಟಿಪಿಕಲಿ ಫಾಲೋ ಡ್ಯೂರಿಂಗ್ ದಿಸ್ ಲಾಕ್ಡೌನ್. ಇಲ್ಲಿ ಇನ್ನೊಂದು ಸ್ವಲ್ಪ ಡೆಪ್ತ್ ಆಗಿ ಹೋಗಿ ನಾವು ಹೇಗ್ ಮಾಡಿದ್ವಿ ಅಂತ ನೋಡ್ಬೇಕು ಅಂತ ಅನ್ಕೊಂಡಾಗ ವಿ ಸ್ಟಾರ್ಟೆಡ್ ಟೇಕಿಂಗ್ ಎವ್ರಿಥಿಂಗ್ ಆಸ್ ಅ ಲೀಡ್ಸ್. ನಮಗೆ ಪೊಟೆನ್ಶಿಯಲಿ ಎಲ್ಲೆಲ್ಲಿ ವೆಜಿಟೇಬಲ್ಸ್ ನ ಸೇಲ್ ಮಾಡಬಹುದು ಅಂತ ಸಿಗುತ್ತೆ, ಅದನ್ನೆಲ್ಲನೂ ಒಂದೊಂದು ಪೊಟೆನ್ಶಿಯಲ್ ಲೀಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಒಂದ್ ಏರಿಯಾ ಅಲ್ಲಿ ಬರೀ 1 kg 2 kgs ಅಂತ ಸಿಕ್ತು ಅಂತಂದ್ರೆ ದಟ್ ಇಸ್ ನಾಟ್ ಅ ಪೊಟೆನ್ಶಿಯಲ್ ಲೀಡ್, ಅದನ್ನ ಸೆಕೆಂಡರಿ ಬಕೆಟ್ ಹಾಕೊಂತೀವಿ. ಎಲ್ಲಿ ನಮ್ಗೆ ಒಂದೇ ಏರಿಯಾ ಇಂದ 100 kgs 150 kgs ಒಂದು ತರಕಾರಿ ಆರ್ಡರ್ ಸಿಗ್ತಾ ಹೋಗುತ್ತೆ, ಅದನ್ನ ಪೊಟೆನ್ಶಿಯಲ್ ಲೀಡ್ಸ್ ಅಂತ ಒಂದ್ ಕಡೆಗೆ ಇದ್ ಮಾಡ್ಕೊಳ್ತೀವಿ. ಸೊ ಈ ರೀತಿ ನಾವು ಸೆಗ್ರಿಗೇಟ್ ಮಾಡಿ ಕ್ಯಾಟಗರೈಸ್ ಮಾಡ್ತಾ ಬಂದಾಗ ಲೀಡ್ಸ್ ನ, when I say leads, they are consumers. ಈ ಲೀಡ್ಸ್ ಏನಾಯ್ತು, ನಮಗೆ ಪೊಟೆನ್ಶಿಯಲ್ ಬಿಸ್ನೆಸ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ಕಾಣಿಸ್ತು. ಯಾಕೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಕಾಣಿಸ್ತು ಅಂದ್ರೆ ಒಂದೊಂದು ಅಪಾರ್ಟ್ಮೆಂಟ್ ಅಲ್ಲಿ ಮಿನಿಮಮ್ 40 ಫ್ಲಾಟ್ಸ್ 50 ಫ್ಲಾಟ್ಸ್ 60 ಫ್ಲಾಟ್ಸ್ ಇಂದ ನಮ್ಗೆ ಆರ್ಡರ್ ಸಿಗ್ತಾ ಇತ್ತು. ಒಂದು ಫ್ಲಾಟ್ ಅವರು 2 kg ಆರ್ಡರ್ ಕೊಟ್ಟರು, ಒಂದು 30 ಫ್ಲಾಟ್ ಆರ್ಡರ್ ಕೊಟ್ಟಿದ್ದಾರೆ ಅಂದ್ರೆ 60 kgs ಆಗ್ತಾ ಇತ್ತು. ಈಗ ಒಂದು ತರಕಾರಿ 60 kgs ಸಿಕ್ತು ಅಂದ್ರೆ ಮಿನಿಮಮ್ ಒಂದು 5 types ಆಫ್ ವೆಜಿಟೇಬಲ್ಸ್ ನಾವು ಕಳಿಸ್ತೀವಿ ಅಂದ್ರೆ ಅಟ್ಲೀಸ್ಟ್ 250 to 300 kgs ಬಲ್ಕ್ ಆರ್ಡರ್ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಸಿಗ್ತಾ ಇತ್ತು. ಈ ರೀತಿ ಒಂದು 4 to 5 ಅಪಾರ್ಟ್ಮೆಂಟ್ಸ್ ಅಟ್ ಎ ಟೈಮ್ ನಾವು ಕ್ಲಬ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡ್ವಿ. ವೇರ್ ವಿ ಯೂಸ್ ಟು ಸೆಂಡ್ ಅಪ್ರಾಕ್ಸಿಮೇಟ್ಲಿ 1 to 1.5 ton ಅಟ್ ಎ ಟೈಮ್. 1 ರಿಂದ 1.5 ton ನಾವು ಒಂದ್ಸರಿ ಬೆಂಗಳೂರಿಗೆ ಕಳಿಸ್ಲಿಕ್ಕೆ ವೆಹಿಕಲ್ಗೆ ಒಂದು 3,000 ರೂಪಾಯಿ ಅಂತ ಸೈಡಿಗೆ ತೆಗೆದಿಟ್ಟು, ಅದನ್ನ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಒಂದು 3,000 ರೂಪಾಯಿ ತೆಗೆದಿಟ್ಟು, ಈಗ ಬರ್ತಾ ಇರೋ ಎಕ್ಸ್ಪೆಂಡಿಚರ್ ಅಡಿಷನಲ್ ಎಕ್ಸ್ಪೆಂಡಿಚರ್ 6,000. ಬಟ್ ನಾವು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿದಾಗ ನಮಗೆ ಮಿನಿಮಮ್ 50 to 60% ಆಫ್ ದ ಅಡಿಷನಲ್ ಕಾಸ್ಟ್ ಸಿಗುತ್ತೆ. ಈ ಅಡಿಷನಲ್ ಕಾಸ್ಟ್ ಅಲ್ಲಿ ಈ 6,000 to 7,000 ಹೋದ್ರೂ ಕೂಡ ಫಾರ್ಮರ್ಸ್ ಗೆ ಇನ್ನು 15 to 20% ಅಡಿಷನಲ್ ಕಾಸ್ಟ್ ಸಿಗ್ತಾ ಇದೆ ಆನ್ ದ ಕಾಸ್ಟ್ ದಟ್ ದೇ ಆರ್ ಗೆಟಿಂಗ್ ವೆನ್ ದೇ ಗೋ ಫಾರ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಆರ್ ಫಾರ್ ದ ಏಜೆನ್ಸೀಸ್ ಲೈಕ್ APMC, ಈ ಗವರ್ಮೆಂಟ್ ಸ್ಪೆಸಿಫೈಡ್ APMCs ಇರ್ಬೋದು, ಇಲ್ಲ ಅದರ್ ಔಟ್ಲೆಟ್ಸ್ ಇರ್ಬೋದು. ಈ ಮೆಥಡ್ ಹೋಗಿದಾಗ ನಾವು ಫಾಲೋ ಮಾಡಿದ ಮೆಥಡ್ ಅಲ್ಲಿ ಇನ್ನು 10-15% ಅಡಿಷನಲ್ ಸಿಗ್ತಾ ಇದೆ. ಈಗ again we got lot of question marks. ನಾವು ಇಂಥ ಪರ್ಟಿಕ್ಯುಲರ್ ಶಾಪ್ ಇಂದ ತಗೊಂಡ್ರೆ ಇದನ್ನ ಅಶ್ಯೂರ್ ಮಾಡ್ತಾ ಇದ್ರು. ಹೌದು ಇವು ಅಶ್ಯೂರ್. ಈಗ ಒಂದು ಫ್ರೂಟ್ ನ ನಿಮ್ ಕಡೆಯಿಂದ ತಗೊಂತೀನಿ, ಜಾಕ್ ಫ್ರೂಟ್ ನ ತಗೊಂತೀನಿ, ಅದು ಸ್ಪಾಯ್ಲ್ ಆಗೋಗ್ಬಿಟ್ಟಿದ್ರೆ ಅವ್ರು ಬೈಬ್ಯಾಕ್ ಕೊಡ್ತಾ ಇದಾರೆ. ಹೌ ಡು ಐ ಟೇಕ್ ಬ್ಯಾಕ್? ಬೀಯಿಂಗ್ ಎ ಫಾರ್ಮರ್ ನಾನು ಆಪ್ಷನ್ ಕೊಟ್ಟೆ ಅವರಿಗೆ. ಐ ಟೋಲ್ಡ್ ದೆಮ್, ನಾನು ಕೊಟ್ಟಿರ್ತಕ್ಕಂಥ ವೆಜಿಟೇಬಲ್ಸ್ ಏನಾದ್ರು ರಾಟನ್ ಆಗಿದ್ರೆ ಐ ವಿಲ್ ರೀಫಂಡ್ ಫಾರ್ ಇಟ್. ಅದನ್ನ ಬೈಬ್ಯಾಕ್ ವಾಪಸ್ ಅಂತ ತಗೊಳ್ಳಿಕ್ಕೆ ಆಗಲ್ಲ, ಬಿಕಾಸ್ ಇಟ್ ಇಸ್ ರಾಟನ್. ಅದನ್ನ ನಮ್ಗೆ ಪ್ರಾಪರ್ ಆಗಿ ವಾಟ್ಸ್ಆಪ್ ಏನ್ ಗ್ರೂಪ್ ಮಾಡ್ಕೊಂಡಿದೀವಿ ನಾವು, ಅದ್ರಲ್ಲಿ ಒಂದು ಫೋಟೋ ಹಾಕಿ, ಜಾಕ್ ಫ್ರೂಟ್ ಕಳ್ಸಿರ್ತೀನಿ, ಅದು ಸ್ಪಾಯ್ಲ್ ಆಗಿದೆಯಾ ಫೋಟೋ ಹಾಕಿ, ವಿ ವಿಲ್ ರೀಫಂಡ್ ಫಾರ್ ಇಟ್. ಬಿಕಾಸ್ ನನ್ನ ಕ್ರಾಪ್, ನನ್ನ ಫಾರ್ಮ್ ಅಲ್ಲಿ ಬೆಳೆದಿರ್ತಕ್ಕಂಥ ಕ್ರಾಪ್ಗೆ ನನ್ನ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಬಟ್ ನಾನು ಇಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಿಮ್ಗೆ ಕೊಡ್ತಾ ಇರೋದ್ರಿಂದ ನನ್ನ ಕಾಸ್ಟ್ ಫ್ಯಾಕ್ಟರ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಇನ್ನೊಂದು 10% ಅಡಿಷನಲ್ ಆಗುತ್ತೆ. ಯು ಆರ್ ಓಕೆ, ಇಸ್ ದಿಟ್ ಓಕೆ ಫಾರ್ ಯು? ದೇ ಆರ್ ಓಕೆ, ಕನ್ಸ್ಯೂಮರ್ಸ್ ಓಕೆ ಇತ್ತು. ಒಂದು. ಎರಡನೇದು, we also approached certain contract farming procurers. ಈಗ ಒಂದು ಫಾರ್ಮರ್ ಒಟ್ಟಿಗೆ ಒಂದೇ ಸರಿ ಅವನಿಗೆ 10 ಟನ್ ಈಲ್ಡ್ ಬಂದ್ಬಿಡ್ತು ಅಂತಂದ್ರೆ ಇವನು ಬರೀ ಅಪಾರ್ಟ್ಮೆಂಟ್ಸ್ ಗೆ ಸಪ್ಲೈ ಮಾಡ್ಕೊಂಡಿರ್ಲಿಕ್ಕೆ ಆಗಲ್ಲ. ಸೊ ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ ಸಪ್ಲೈ ಮಾಡ್ಲಿಕ್ಕೆ ಆಗುತ್ತೆ ಇವು ಸಪ್ಲೈ, ಎಲ್ಲೆಲ್ಲಿ ವೆಜಿಟೇಬಲ್ ಶಾಪ್ ಸಪ್ಲೈ ಮಾಡ್ಲಿಕ್ಕೆ ಆಗುತ್ತೆ ಇವು ಸಪ್ಲೈ.
ಇದು ಬಿಟ್ಟು ವಿ ಆಲ್ಸೋ ಅಪ್ರೋಚ್ ಫ್ಯೂ ಕಂಪನೀಸ್, ಸೇ ಫಾರ್ ಎಕ್ಸಾಂಪಲ್ ನಿಂಜಾ ಕಾರ್ಟ್ ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ಸ್ಪುಟ್ನಿಕ್ ಆಗಿರ್ಬೋದು, ಕಾಮಿಸನ್ ಆಗಿರ್ಬೋದು, ಇಂಥ ಕಂಪನೀಸ್ ಸ್ವಲ್ಪ ಬಲ್ಕ್ ಅಲ್ಲಿ ಒಬ್ಬರೇ ಪ್ರೊಕ್ಯೂರ್ ಮಾಡ್ತಾರೆ. ಈಗ ಕ್ಯಾರೆಟ್ ಅಂತಂದ್ರೆ ಒಬ್ಬನೇ 500 kgs ಕ್ಯಾರೆಟ್ ತಗೊಂತಾನೆ ಪರ್ ಡೇ, ಅಂಡ್ ಆಫ್ಟರ್ 3 days ಮತ್ತೆ 500 kgs ಆರ್ಡರ್ ಮಾಡ್ತಾನೆ. ಈ ರೀತಿ ಚಾನೆಲ್ಸ್ ನ ಬಿಲ್ಡ್ ಮಾಡಿದ್ವಿ. ಇಲ್ಲಿ ನಾನ್ ಅರ್ಥ ಮಾಡ್ಕೊಂಡಿದ್ದೇನು ಅಂತಂದ್ರೆ, ಫಾರ್ಮರ್ ಶುಡ್ ನೋ ಹಿಸ್ ಎಂಡ್ ಟು ಎಂಡ್ ಆಕ್ಟಿವಿಟಿ. ಕ್ರಾಪ್ ಹಾಕ್ಬೇಕಾದ್ರೆ ಅವನು ಪ್ಲಾನ್ ಮಾಡ್ಕೋಬೇಕು, ನನಗೆ ಎಷ್ಟು ಕ್ವಾಂಟಿಟಿ ಹಾಕೋಬೇಕು, ಅದನ್ನ ನಾನು ಮಾರ್ಕೆಟಿಂಗ್ ಮಾಡ್ಕೊಳ್ಲಿಕ್ಕೆ ಆಗತ್ತಾ ಇಲ್ವಾ, ವಾಟ್ ಆರ್ ಮೈ ಪೊಟೆನ್ಶಿಯಲ್ ಮಾರ್ಕೆಟ್ಸ್, ಈ ಮಾರ್ಕೆಟ್ ಫೈಲ್ ಆದ್ರೆ ನೆಕ್ಸ್ಟ್ ಮಾರ್ಕೆಟ್ ನಾನು ಎಲ್ಲಿ ನೋಡ್ಬೋದು, ವರ್ಸ್ಟ್ ಕೇಸ್ ನನಗೆ ಎಲ್ಲೂ ಆಗ್ಲಿಲ್ಲ ಅಂದ್ರೂ ಕೂಡ ನನಗೆ ಅದು ಪೆರಿಷಬಲ್ ಡ್ಯೂರೇಷನ್ ಏನಿದೆ ಆ ಡ್ಯೂರೇಷನ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಮತ್ತೆ ಅದನ್ನ ಸೆಲ್ ಮಾಡಬಹುದಾ. ಸೊ ಈ ಪ್ಲಾನಿಂಗ್ ಒಂದು ಪ್ರಾಪರ್ ಆಗಿ ಫಾರ್ಮರ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಲಾಸಸ್ ಅನ್ನೋದು ಆಗಲ್ಲ. ಒಂದು. ಎರಡನೇದು, ಈ ಮಾರ್ಕೆಟ್ ಪ್ಲಾನಿಂಗ್ ನ ಕೂಡ ಕ್ಲಿಯರ್ ಆಗಿ ನಾವು ಈಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು ವಾಟ್ ವಿ ಡಿಡ್ ಡ್ಯೂರಿಂಗ್ ಲಾಕ್ಡೌನ್. ಇದೇ ರೀತಿ ಫಾರ್ಮರ್ ಹಾಕ್ಬೇಕಾದ್ರೆ ಅದನ್ನು ಪ್ರಾಪರ್ ಆಗಿ ಪ್ಲಾನಿಂಗ್ ಮಾಡ್ಕೊಂಡ್ರೆ ಅಲ್ಲೂ ಕೂಡ ಲಾಸಸ್ ಬರಲ್ಲ. ಸೊ ದಿಸ್ ಇಸ್ ವಾಟ್ ವಿ ಟಿಪಿಕಲಿ ಫಾಲೋಡ್. ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆನ್ಲೈನ್ ಅಲ್ಲಿ ಹೇಗೆ ಮಾಡಿದ್ವಿ ಅಂತ. ಆಮೇಲೆ ಈಗ ಇನ್ನೊಂದಷ್ಟು ಟಾಪಿಕ್ಸ್ ಕೂಡ ನಾವು ಕವರ್ ಮಾಡೋಣ ಅನ್ಕೊಂತ ಹೋಗ್ತಾ ಇದ್ವಿ. ಒಂದು, ನಾವು ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಅಬೌಟ್ ಕ್ರಾಪ್ ನ ಹೇಗೆ ತಗೊಂತೀವಿ, ಅದರಲ್ಲಿ ಡೈರೆಕ್ಟ್ ಮಾರ್ಕೆಟಿಂಗ್, ಕಾಂಟ್ರಾಕ್ಟ್ ಮಾರ್ಕೆಟಿಂಗ್, ರೆಗ್ಯುಲೇಟೆಡ್ ಮಾರ್ಕೆಟಿಂಗ್ ಸಿಸ್ಟಮ್. ರೆಗ್ಯುಲೇಟೆಡ್ ಮಾರ್ಕೆಟಿಂಗ್ ಸಿಸ್ಟಮ್ ಅಂದ್ರೆ APMCs ಇರ್ಬೋದು, ಆರ್ ಗವರ್ಮೆಂಟ್ ಇಂಟರ್ವೆನ್ಷನ್ ಎಲ್ಲೆಲ್ಲಿ ಬರುತ್ತೆ ಅವ್ರು ಯಾವ ರೀತಿ ನಮ್ಗೆ ಮಾರ್ಕೆಟ್ ಮಾಡ್ಕೊಟ್ಟು ಫಾರ್ಮರ್ಸ್ ಗೆ ಆಪ್ಷನ್ ಕ್ರಿಯೇಟ್ ಮಾಡ್ಕೊಡ್ತಾರೆ ಸೆಲ್ ಮಾಡ್ಲಿಕ್ಕೆ. ದಿಸ್ ಕಮ್ಸ್ ಅಂಡರ್ ರೆಗ್ಯುಲೇಟೆಡ್ ಮಾರ್ಕೆಟ್ ಸಿಸ್ಟಮ್. ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದ್ರೆ ಈ ಏಜೆನ್ಸೀಸ್ ಬರುತ್ತೆ, ಲೈಕ್ ಡೈಲಿ ನಿಂಜಾ ಆಗಿರ್ಬೋದು, ಬಿಗ್ ಬಾಸ್ಕೆಟ್ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಸ್ಪುಟ್ನಿಕ್ ಆಗಿರ್ಬೋದು, ಕಾಮಿಸನ್ ಆಗಿರ್ಬೋದು, ಇಂಥ ಏಜೆನ್ಸೀಸ್ ಬಂದು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ದೇ ವಿಲ್ ಆಲ್ಸೋ ಪ್ರೊಕ್ಯೂರ್ ಫ್ರಮ್ ಫಾರ್ಮರ್ಸ್. ಸೊ ಇದು ಎರಡೂ ಕಡೆ ಕೂಡ ನಮಗೆ ಡಿಪೆಂಡೆನ್ಸಿ ಕಾಣ್ತಾ ಇದೆ. ಒನ್ಸ್ ದೇ ಸೇ ಐ ಆಮ್ ನಾಟ್ ಗೋಯಿಂಗ್ ಟು ಪ್ರೊಕ್ಯೂರ್ ಯುವರ್ ಯೀಲ್ಡ್, ಇಟ್ ಇಸ್ ಗೋಯಿಂಗ್ ಟು ಬಿ ವೇಸ್ಟ್ ಫಾರ್ ಅಸ್. ಬಟ್ ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಬಂದಾಗ ಇಲ್ಲಿ ಫಾರ್ಮರ್ ಟು ಬಯರ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇದೆ ನಮಗೆ. ಅಲ್ಲಿ ನಾವು ಕ್ವಾಲಿಟಿ ಯೀಲ್ಡ್ ನ ಕೊಟ್ಟು ಒಂದ್ಸರಿ ಕನ್ಸ್ಯೂಮರ್ ನ ಕಾನ್ಫಿಡೆನ್ಸ್ ನ ತಗೊಂಡ್ರೆ ಯಾವುದೇ ಕಾರಣಕ್ಕೂ ನಮಗೆ ಈ ಮಾರ್ಕೆಟ್ ಬೀಳಲ್ಲ. ಸೊ ದಿಸ್ ಇಸ್ ಒನ್ ಥಿಂಗ್ ವಿಚ್ ಫಾರ್ಮರ್ ಶುಡ್ ಆಲ್ವೇಸ್ ರಿಯಲೈಸ್. ಎರಡನೇದು, ಪ್ಲಾನಿಂಗ್ ಅಲ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಲುಕ್ ಅಟ್ ಪೆರಿಷಬಲ್ ಅಂಡ್ ನಾನ್ ಪೆರಿಷಬಲ್. ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು 2 ಟೈಪ್ ಆಫ್ ಕ್ರಾಪ್ಸ್ ಹಾಕಿದೆ ಡ್ಯೂರಿಂಗ್ ಲಾಕ್ಡೌನ್. ನನ್ಗೆ ಯೀಲ್ಡ್ ಬಂದಿದ್ದು, ಒಂದು ಆನಿಯನ್, ಎರಡನೇದು ಕ್ಯಾರೆಟ್. ಈಗ ಕ್ಯಾರೆಟ್ ತಗೊಂಡಾಗ ನನಗೆ ಇದ್ದಿದ್ದ ಶೆಲ್ಫ್ ಲೈಫ್, ದೋ ಐ ಆಮ್ ಅ ಫಾರ್ಮರ್, ಸಾಯಿಲ್ ಅಲ್ಲಿ ಇದ್ರೂ ಕೂಡ ವಿತಿನ್ 15 days ಆರ್ ಮ್ಯಾಕ್ಸಿಮಮ್ 20 days ಒಳಗೆ ಕ್ಯಾರೆಟ್ ನ ಹಾರ್ವೆಸ್ಟ್ ಮಾಡಿ ನಾನು ಕಳಿಸ್ಬಿಡ್ಬೋದು. ವೆರಸ್ ಇಟ್ ಇಸ್ ನಾಟ್ ದ ಕೇಸ್ ಫಾರ್ ಆನಿಯನ್. ಆನಿಯನ್ ಐ ಕ್ಯಾನ್ ಪುಟ್ ಇಟ್, ಹಾರ್ವೆಸ್ಟ್ ಇಟ್, ಅದನ್ನ ಸ್ಟೋರೇಜ್ ಅಲ್ಲಿ ಮಿನಿಮಮ್ 3 months ನಾನು ಸ್ಟೋರೇಜ್ ಮಾಡಿಟ್ಬೋದು. ಸೊ ಈ ಲಾಕ್ಡೌನ್ ಅದು ಇದೆಲ್ಲ ರಿಲೀಸ್ ಆದ್ಮೇಲೆ ನೌ ಐ ಆಮ್ ಏಬಲ್ ಟು ಸೆಲ್ ಆಲ್ ಮೈ ಮಾರ್ಕೆಟ್, ಐ ಆಮ್ ಸ್ಟಿಲ್ ಏಬಲ್ ಟು ಗೆಟ್ ಅ ರೀಸನಬಲ್ ಕಾಸ್ಟ್ ಫಾರ್ ಇಟ್. ಸೊ ಈ ರೀತಿ ಫಾರ್ಮರ್ ಒಂದು ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಂಡ್ರೆ ವಾಟ್ ಟೈಪ್ ಆಫ್ ವೆಜಿಟೇಬಲ್ ಇಟ್ ಇಸ್, ಇದನ್ನ ನಾನು ಸ್ಟೋರೇಜ್ ಹಾಕ್ಬೋದಾ ಹಾಕ್ಬಾರ್ದಾ, ಈ ರೀತಿ ವೆಜಿಟೇಬಲ್ ಎಷ್ಟು ಬೆಳಿಬೇಕು, ಸ್ಟೋರೇಜ್ ಹಾಕ್ತಕ್ಕಂಥ ವೆಜಿಟೇಬಲ್ ಎಷ್ಟು ಬೆಳಿಬಹುದು ಅಂತಕ್ಕಂಥದ್ದು ಒಂದು ಪ್ರಾಪರ್ ಪ್ಲಾನಿಂಗ್ ಅಲ್ಲಿ ಮಾಡ್ಕೊಂಡ್ರೆ ನಮಗಲ್ಲಿ ಬ್ಯಾಲೆನ್ಸ್ ಆಗತ್ತೆ. ಯಾವ್ದು ಸ್ಟೋರೇಜ್ ಅಲ್ಲಿ ಇಟ್ಟು ಮಾಡ್ಲಿಕ್ಕೆ ಆಗಲ್ಲ ಅದರಲ್ಲಿ ಸ್ವಲ್ಪ ಲಾಸಸ್ ಆದ್ರೂ ಕೂಡ ಸ್ಟೋರೇಜ್ ಅಲ್ಲಿ ಯಾವ್ದು ಇಟ್ಕೋಬಹುದು ಅದನ್ನ ಇಟ್ಕೊಂಡು ಸ್ವಲ್ಪ ನಿಧಾನವಾಗಿ ರೇಟ್ ಬಂದ್ಮೇಲೆ ಸೇಲ್ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಇನ್ಪುಟ್ ಕಾಸ್ಟ್ ಕಡಿಮೆ ಬಂದಿದ್ರು ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ಅಗೇನ್ ಅ ಬ್ಯಾಲೆನ್ಸಿಂಗ್ ಮೆಥಡ್ ಫಾರ್ ಅವರ್ ಇನ್ಕಮ್. ನೆಕ್ಸ್ಟ್, ಕೋಲ್ಡ್ ಸ್ಟೋರೇಜಸ್, ವೇರ್ ಹೌಸಸ್, ಇದಕ್ಕೆ ಬಂದಾಗ ಪ್ರಾಬಬಲಿ ನಮ್ಮ ಸೈಂಟಿಸ್ಟ್ ಟೀಮ್ ಏನಿದೆ ದೇ ವಿಲ್ ಟೇಕ್ ಓವರ್. ಅಂಡ್ ಇದರ ಜೊತೆಗೆ ಯು ಆರ್ ಆಲ್ಸೋ ರಿಕ್ವೆಸ್ಟಿಂಗ್ ಫಾರ್ ಇನ್ಪುಟ್ಸ್ ಆನ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಇರ್ಬೋದು. ಈ ಸರ್ಟಿಫಿಕೇಶನ್ ಕೂಡ ಇಟ್ ವೇರೀಸ್, ಸ್ಟೇಟ್ ಟು ಸ್ಟೇಟ್ ಸರ್ಟಿಫಿಕೇಶನ್ ಬೇರೆ ಇದೆ. ಅಂಡ್ ಇಫ್ ಇನ್ ಕೇಸ್ ವಿ ವಾಂಟೆಡ್ ಟು ಎಕ್ಸ್ಪೋರ್ಟ್ ಇಟ್ ಟು ಡಿಫರೆಂಟ್ ಕಂಟ್ರೀಸ್, ಅಲ್ಲಿ ನಾವು ತಗೊಳ್ತಕ್ಕಂಥ ಸರ್ಟಿಫಿಕೇಶನ್ ಬೇರೆ ಇದೆ, ವಿಚ್ ಅವರ್ ಸೈಂಟಿಸ್ಟ್ ಟೀಮ್ ವಿಲ್ ಬಿ ಎಕ್ಸ್ಪ್ಲೇನಿಂಗ್. ಅಂಡ್ ಇದನ್ನ ನಮ್ಮ ಲೋಕಲ್ ಮಾರ್ಕೆಟ್ಸ್ ಗೆ, ಸ್ಟೇಟ್ ಮಾರ್ಕೆಟ್ಸ್ ಗೆ ಮತ್ತೆ ಡಿಫರೆಂಟ್ ಕಂಟ್ರೀಸ್ ಗೆ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡಬಹುದು ಈ ಮಾರ್ಕೆಟ್ಸ್ ನ, ಅದಕ್ಕೆ ಯಾವ ರೀತಿ ಪರ್ಮಿಷನ್ಸ್ ತಗೋಬಹುದು ಅಂತಕ್ಕಂಥದ್ನ ಐ ವಿಲ್ ನೌ ಗಿವ್ ಇಟ್ ಓವರ್ ಟು ಅವರ್ ಸೈಂಟಿಸ್ಟ್ ಟೀಮ್. ದೇ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಓವರ್ ಟು ಸರ್. ಎಲ್ಲರಿಗೂ ನಮಸ್ಕಾರ. myself Dr. Tanveer Ahmed, scientist agriculture extension KVK Chintamani. ಈಗ ನಮ್ಮ ಪ್ರಶಾಂತ್ ಅವರು he has explained in very crystal clearly about how has marketed his produce during the lockdown period. ಈಗ the next question is the expanding markets to states ಅಂತ ಹೇಳಿ. ಇದು ಮಾರ್ಕೆಟಿಂಗ್ ಹೋಗೋದ್ ಮುಂಚೆ ಪ್ರೊಡಕ್ಷನ್ ಬರ್ಬೇಕಾಗುತ್ತೆ. ಮೊದಲು ನಾವು ಏನ್ ಪ್ರೊಡಕ್ಷನ್ ಅಲ್ಲಿ ಎಕ್ಸಾಕ್ಟ್ ಈಗ ನಾವು ಮಾರ್ಕೆಟ್ ಮಾಡ್ಬೇಕಂತ ಹೇಳಿದ್ರೆ there should be the match between the demand and supply. ಅದನ್ನು ಮಾಡೋದು myself has conducted the study on this organic farming during my doctoral degree
which I'll be explaining in the future sessions. ಈಗ ಎಕ್ಸ್ಪ್ಯಾಂಡಿಂಗ್ ಮಾರ್ಕೆಟ್ಸ್ ಅಂದ್ರೆ ಏನೇನು ಸ್ಕೋಪ್ ಇದೆ ಅಂತ ಹೇಳಿ. ಒನ್ ಇಸ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲಿ ಏನ್ ಮಾಡ್ತೀವಿ? ಸಿ ಇಟ್ ಈಸ್ ಅ ಪ್ರೀ ಅಗ್ರಿಮೆಂಟ್ ಬಿಟ್ವೀನ್ ದಿ ಫಾರ್ಮರ್ ಅಂಡ್ ದಿ ಪರ್ಚೇಸರ್. ಪ್ರೀ ಅಗ್ರಿ ಅಂದ್ರೆ ಎಷ್ಟು ಪ್ರೈಸ್ ಇರುತ್ತೆ, ಎಷ್ಟು ಕಮಾಡಿಟಿ, ಅಟ್ ವಾಟ್ ಟೈಮ್. ಇದು ನಾವು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ನಾವು ಮಾಡಿದಾಗ ಖಂಡಿತವಾಗಿ ಇದು ರೈತನಿಗೂ ಕೂಡ ಇಟ್ ಈಸ್ ಅ ವಿನ್ ಟು ವಿನ್ ಸಿಚುವೇಶನ್ ಆಗಿರುತ್ತೆ. ಇಲ್ಲಿ ರೈತನಿಗೂ ಕೂಡ ಲಾಭ ಇದೆ, ಹಾಗೆ ಒಂದು ಕಂಪ್ನಿಗೂ ಕೂಡ ಲಾಭ ಇದೆ. ರೈತನಿಗೆ ಯಾವ ತರ ಲಾಭ ಇದೆ ಅಂತ ಹೇಳಿದಾಗ, he can market the produce in the bulk quantity. ಇವಾಗ ಇಂಡಿವಿಜುವಲ್ ಆಗಿ ಹೋಗ್ಬಿಟ್ಟು ರೈತ ಮಾರ್ಬೇಕಂತ ಹೇಳಿದ್ರೆ 2 kg 3 kg 4 kg ಟೊಮೆಟೊ ಮಾರ್ಬೇಕಾಗುತ್ತೆ. ಅದೇ ಇವಾಗ ಕಾಂಟ್ರಾಕ್ಟ್ ಫಾರ್ಮಿಂಗ್ ತಗೊಂಡಾಗ ಅವ್ರು ಏನ್ ಮಾಡಿದ್ರೆ ಒಂದು ಶೆಡ್ಯೂಲ್ ಕೊಟ್ಟಿರ್ತಾರೆ, ಒಂದು 15 ದಿವಸದಲ್ಲಿ ಇಷ್ಟು ನಮ್ಗೆ, ಒಂದು 10 ದಿವಸಕ್ಕೆ ಇಷ್ಟು ಬೇಕಾಗುತ್ತೆ, ಮತ್ತೆ ಒಂದು 5 ದಿನ ಬಿಟ್ಕೊಂಡು ಎಷ್ಟು ಬೇಕಾಗುತ್ತೆ ಅಂತ ಹೇಳಿ. ಅವಾಗ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಸ್ಟ್ಯಾಗರ್ಡ್ ಸೋಯಿಂಗ್ ಮಾಡ್ಕೊಂಡಾಗ ರೈತ ಡೆಫಿನೆಟ್ಲಿ ಇವಾಗ ಹಿ ಕ್ಯಾನ್ ಮ್ಯಾಚ್ ದಿ ಡಿಮ್ಯಾಂಡ್ ಅಂಡ್ ಸಪ್ಲೈ. ಅದಾದ್ಮೇಲೆ ಹೌ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ದಿ ಒಂದು ಕಂಪ್ನಿ ಅಂತ. ಒಂದು ಕಂಪ್ನಿಯವರು, ಸಪೋಸ್ ಐ ವಾಸ್ ವರ್ಕಿಂಗ್ ಇನ್ ಒನ್ ಆಫ್ ದಿ ಕಾರ್ಪೊರೇಟ್ ವೇರ್ ದಿ ಆರ್ಗ್ಯಾನಿಕ್ ಪ್ರಾಡ್ಯೂಸ್ ಡೀಲಿಂಗ್. ಐ ವಾಸ್ ಇನ್ ಇನ್ಚಾರ್ಜ್ ಫಾರ್ 3 to 4 states. ಅವಾಗ ಏನು, ವಾಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ಫಾರ್ ದಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಫಾರ್ ದಿ ಕಂಪ್ನಿ ಅಂತ ಹೇಳಿದಾಗ, ಇವಾಗ ನಾವೆಲ್ಲ ಅವ್ರಿಗೆ ಒಂದೇ ಕಡೆ ಒಂದು 5 quintals 6 quintals ವೆಜಿಟೇಬಲ್ಸ್ ಆರ್ ಫುಡ್ ಸಿಕ್ಕಿದಾಗ ಡೆಫಿನೆಟ್ಲಿ ದಿ ಕಾಸ್ಟ್ ಆಫ್ ದಿ ಟ್ರಾನ್ಸ್ಪೋರ್ಟೇಷನ್ ಅಂಡ್ ದಿ ಹ್ಯಾಂಡ್ಲಿಂಗ್ ಚಾರ್ಜಸ್ ತುಂಬಾ ಸೇವ್ ಆಗುತ್ತೆ ಒಂದು ಕಾರ್ಪೊರೇಟ್ ಕಂಪ್ನಿಗೆ. ಆದ್ದರಿಂದ ದೆನ್ ವಾಟ್ ಇಸ್ ದ ಫ್ಯೂಚರ್ ಸ್ಕೋಪ್? ಆಸ್ ಪರ್ ಮೈ ದಿಸ್ ಒನ್ ಕ್ಲಸ್ಟರ್ ಅಪ್ರೋಚ್ ಅಲ್ಲಿ ರೈತರು ಮಾಡಿದಾಗ, ಒಂದು ಕ್ಲಸ್ಟರ್ ಅಪ್ರೋಚ್ ಅಲ್ಲಿ ಸಪೋಸ್ ಒಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಓಕೆ, ನೀವು ಒಂದು ಗ್ರೂಪ್ ಆಫ್ ಫಾರ್ಮರ್ಸ್ ಮಾಡ್ಕೊಂಡಾಗ ಒಂದು ಇಷ್ಟು ಜನ ರೈತರು ನಾವು ವೆಜಿಟೇಬಲ್ಸ್ ಬೆಳಿತೀವಿ, ಟೊಮೆಟೊ ಬೆಳಿತೀವಿ, ಇಷ್ಟು ಜನ ರೈತರು ಬೀನ್ಸ್ ಬೆಳಿತೀವಿ, ಇಷ್ಟು ಜನ ಆನಿಯನ್ ಬೆಳಿತೀವಿ. It is like the mobilization of the farmers in the cluster and deciding and giving the cropping pattern and cropping plan to the given farmers. Who should grow which crop and how much quantity and at what time. ಈಗ ನಾನು ಟೊಮೆಟೊ ಹಾಕಿದ್ದೀನಿ, ಮತ್ತೆ ನಾನು ಟೊಮೆಟೊ ಹಾಕೊಡಕ್ ಆಗೋದಿಲ್ಲ, ಬಿಕಾಸ್ ಸೈನ್ಸ್ ಅವರ್ ಸೈನ್ಸ್ ವೋಂಟ್ ಅಲೋ ಇಟ್. ಕ್ರಾಪ್ ರೊಟೇಷನ್ ಮಾಡ್ಬೇಕಾಗುತ್ತೆ. ಆ ತರ ಒಂದೆಲ್ಲ ಕ್ರಾಪ್ಸ್ ಎಲ್ಲ ಫಾರ್ಮಿಂಗ್ ರೊಟೇಟ್ ಆದಾಗ ಒಂದು ಕ್ಲಸ್ಟರ್ ಅಪ್ರೋಚ್ ಪ್ರೊಡಕ್ಷನ್ ಮಾಡಿಬಿಟ್ಟು ಟೈ ಅಪ್ ವಿತ್ ಸಮ್ ಕಾರ್ಪೊರೇಟ್, ಇದು ಒಂದು ಆಪ್ಷನ್ ಇರುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ FPOs, ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್. ನಾವು ಇವನ್ ಅದು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇಂದ ದೇರ್ ಇಸ್ ಎ ಹ್ಯೂಜ್ ಪ್ರಮೋಷನ್ ಫಾರ್ ದಿಸ್ FPOs. ಅವ್ರ ಜೊತೆ ನಾವು ಟೈ ಅಪ್ ಮಾಡಿಕೊಂಡು ಕೂಡ ಖಂಡಿತವಾಗಿ ಮಾಡ್ಕೋಬಹುದು. ಅದಾದ್ಮೇಲೆ ಇಲ್ಲ ನಾವು ಆಗಲ್ಲ, ಇಲ್ಲಿ ನಮ್ದು ಒಂದು ಲೆಸ್ ನಂಬರ್ ಆಫ್ ಫಾರ್ಮರ್ಸ್ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ವಾಟ್ ದಿ ಪ್ರೊಸೀಜರ್ ಫಾಲೋಡ್ ಬೈ ಮಿಸ್ಟರ್ ಪ್ರಶಾಂತ್ ಅಂಡ್ ಡೈರೆಕ್ಟ್ ಲಿಂಕಿಂಗ್. ಉದಾಹರಣೆಗೆ ನಾನು ಇವಾಗ ಲಾಕ್ಡೌನ್ ಸಿಚುವೇಶನ್ ಅಲ್ಲಿ ಐ ಗಾಟ್ ಎ ಕಾಲ್ ಫ್ರಮ್ ಸಮ್ ಆಫ್ ದಿ ರೆಸಿಡೆಂಟ್ಸ್ ಆಫ್ ದಿ ಬ್ಯಾಂಗ್ಳೂರ್ ಅಪಾರ್ಟ್ಮೆಂಟ್ಸ್. ಸರ್, ಈಗ ನಿಮ್ದು ನಾನು ನಮ್ಮ ಪ್ರಶಾಂತ್ ಅವ್ರದೆಲ್ಲ ವಿವಿಧ ಒಂದು ವೆಬ್ಸೈಟ್ ನಮ್ಮ ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡ್ತಾ ಹೋದ್ವಿ. ಅವಾಗ ಅವ್ರಿಗೂ ಸರ್ ನಮಗೂ ಕೂಡ ಒಂದು ಮಾಡ್ಕೊಡಿ, ನಾವು ಖಂಡಿತ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಒಂದು ಕಮಿಟಿನ ನಾವು ಮಾಡ್ಬಿಟ್ಟು ಅವ್ರಿಗೆ ನಾವು ಆರ್ಡರ್ ಕೊಡ್ತೀವಿ ಅಂತ. ಅವಾಗ ಅದು ಜಸ್ಟ್ ನಮ್ಗೆ ಫಸ್ಟ್ ಬಂದಿದ್ದು ಒಂದು ಅಪಾರ್ಟ್ಮೆಂಟ್ ಇಂದ, ಅದಾದ್ಮೇಲೆ 1 2 ಅಂದ್ಬಿಟ್ಟು 4 ಇಂದ 6 ಅಪಾರ್ಟ್ಮೆಂಟ್ ಆಯ್ತು ಪ್ರಶಾಂತ್ ರೆಡ್ಡಿ ಅವರು. ಈ ತರ ಒಂದು ಸ್ಮಾಲ್ ನಂಬರ್ ಆಫ್ ಫಾರ್ಮರ್ಸ್ ಇದ್ದಾಗ ಆ ತರ ಮಾಡ್ಬೋದಾಗುತ್ತೆ. ಮತ್ತೆ ಡಿಫ್ರೆಂಟ್ ಸ್ಟೇಟ್ಸ್ ನಾವು ಮಾರ್ಕೆಟಿಂಗ್ ಯಾವ ತರ ಮಾಡ್ಬೋದು ಅಂತ ಹೇಳಿ, ಇದನ್ನ ನಾವು ಆರ್ಗ್ಯಾನಿಕ್ ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ದ ಪ್ರೀ ಕಂಡೀಷನ್ ಈಸ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್. ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅನ್ನೋದೇನಂತ ಹೇಳಿ, ಅದು ಯಾವ ತರ ಇದೆ, ಅದರ ಏನೇನು ವಿಧಗಳು ಇದೆ ಅಂತ ಹೇಳಿ ನಮ್ಮ ವಿನೋದ ಮೇಡಮ್ ಅವರು ಅದನ್ನ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹೇಳ್ತಾರೆ. ಮತ್ತೆ ಇವಾಗ ಮಾರ್ಕೆಟಿಂಗ್ ಮಾಡಬೇಕಂತ ಹೇಳಿದ್ರಾಗ ಅದನ್ನ ಲೋಗೋಸ್ ಇದಾವೆ, ಸರ್ಟಿಫಿಕೇಶನ್ ಅವೆಲ್ಲ ಇಶ್ಯೂಸ್ ಬರ್ತವೆ. ಆದರೆ ಇದು ಆರ್ಗ್ಯಾನಿಕ್ ನಾವು ಮಾಡುವಾಗ ದೇರ್ ಆರ್ ಸರ್ಟನ್ ಕ್ರೈಟೀರಿಯಾಸ್ ವಿಚ್ ವಿ ಹ್ಯಾವ್ ಟು ಫಾಲೋ ಇಟ್. ಅಂದ್ರೆ ಸಪೋಸ್ ಮಿನಿಮಮ್ ರೆಸಿಡ್ಯೂಲ್ ಲೆವೆಲ್ ಅಂತ ಇರುತ್ತೆ, ಅದಾದ್ಮೇಲೆ ಇನ್ಕನ್ವರ್ಷನ್ ಪೀರಿಯಡ್ ಅಂತ ಇರುತ್ತೆ. ಇವತ್ತು ನಾನು ಡಿಸೈಡ್ ಮಾಡಿದ್ದೀನಿ ಸಾವಯವ ನಾನು ಮಾಡ್ಬೇಕಂತ, ಟುಮಾರೋ ಐ ಕ್ಯಾನಾಟ್ ಕ್ಲೈಮ್ ದಟ್ ಐ ಆಮ್ ಅನ್ ಆರ್ಗ್ಯಾನಿಕ್ ಫಾರ್ಮರ್. ಇಟ್ ರಿಕ್ವೈರ್ಸ್ ಸಮ್ ಟೈಮ್. ಇದು ಏನ್ ರೆಸಿಡ್ಯೂಲ್ ಎಫೆಕ್ಟ್ ಇದೆ, ಇಷ್ಟು ವರ್ಷ ನಾನು ಏನ್ ಕೆಮಿಕಲ್ಸ್ ಮಾಡಿದ್ದೀನಿ, ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿದ್ದೀನಿ, ಅವೆಲ್ಲ ನಲ್ಲಿಫೈ ಆಗ್ಬೇಕು. ಆ ನಲ್ಲಿಫೈ ಆದ್ಮೇಲೆ ಮಾತ್ರ ನಾನು ಆರ್ಗ್ಯಾನಿಕ್ ಫಾರ್ಮರ್ ಅಂತ ಹೇಳಿ ನಾನು ಐ ಕ್ಯಾನ್ ಕ್ಲೇಮ್ ಇಟ್. ಅದನ್ನು ಮಾಡ್ಬೇಕಂತ ಹೇಳಿದ್ರೆ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಆಗ್ಬೇಕಾಗುತ್ತೆ. ಮತ್ತೆ ಸರ್ ಮಾರ್ಕೆಟಿಂಗ್ ಯಾವ ತರ ಇದೆ ಬೇರೆ ವೆನ್ ವಿ ಲುಕ್ ಇನ್ ಟು ದಿ ಗ್ಲೋಬಲ್ ಸಿನಾರಿಯೋ, the export of organic produce is very, very less from India.
and we have very good ample opportunity, especially in India. ನಾವು ಅದನ್ನ ಏನು ಎಕ್ಸ್ಪೋರ್ಟ್ ಮಾಡೋದಕ್ಕೆ. ಆದ್ರೆ ಏನೊಂದು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಇಶ್ಯೂಸ್ ಏನಂತ ಹೇಳಿದ್ರೆ ಕ್ವಾಲಿಟಿ ಪ್ಯಾರಾಮೀಟರ್ಸ್. ಒಂದು ನಾವು ಕ್ವಾಲಿಟಿ ಪ್ಯಾರಾಮೀಟರ್ಸ್ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ we have an ample scope for the expansion of the market. ಮತ್ತೆ ಇದೇ ತರ ಒಂದು ಕಾರ್ಪೊರೇಟ್ ಜೊತೆ ಕಾರ್ಪೊರೇಟ್ಸ್ ಗಳು ಅಷ್ಟೇ ನಾವು ಒಂದೇ ಕಾರ್ಪೊರೇಟ್ ಡಿಪೆಂಡ್ ಆಗಬಾರ್ದು. ಮಲ್ಟಿಪಲ್ ಕಂಪನೀಸ್, ಇವಾಗ ಬಿಗ್ ಬಾಸ್ಕೆಟ್ ಇದೆ, ನಿಂಜಾ ಕಾರ್ಟ್ ಇದೆ, ಸ್ಟಾರ್ ಬಜಾರ್ ಇದೆ, ಬಿಗ್ ಬಜಾರ್ ಇದೆ, ರಿಲಯನ್ಸ್ ಫ್ರೆಶ್ ಇದೆ, ಈ ತರ ಸ್ಪಟ್ನಿಕ್ ಫಾರ್ಮ್ಸ್ ಇದೆ, ಮತ್ತೆ ಫಾರ್ಮೇಜಿನ್ ಅಂತ ಇದೆ. ಜಸ್ಟ್ ಇವಾಗೆಲ್ಲ ಏನ್ ನನ್ನ ಕಂಪನೀಸ್ ಹೇಳಿದೆ ಅವರಲ್ಲಿ ನನ್ನ ಪರಿಚಯ ಇರುವಂತವ್ರು ಇದೇ ತರ ಹಲವಾರು ಇದಾವೆ. ಟು ಸೆಟ್ ಅನ್ ಎಕ್ಸಾಂಪಲ್, ಇನ್ 2017 ಒಂದು ಆರ್ಗ್ಯಾನಿಕ್ ಮಿಲ್ಲೆಟ್ ಮಿಲ್ ಅಂತ ಹೇಳಿ ಒಂದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಾವು ಮಾಡಿದ್ವಿ. ದೇರ್ ಐ ವಾಸ್ ಒನ್ ಆಫ್ ದಿ ನೋಡಲ್ ಆಫೀಸರ್ ಇನ್ ದಟ್ ಮೇಳ. ಅಲ್ಲಿ ನಾವು ಹೋದಾಗ ಡಿಫ್ರೆಂಟ್ ಕಂಪನೀಸ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್, US ಇಂದ ಬಂದಿದ್ರು, ದೆನ್ ದುಬೈಯಿಂದ ಬಂದಿದ್ರು, ಅಂಡ್ ದೇರ್ ಕಮಾಡಿಟಿ ಬೇಸ್ಡ್ ಕಂಪನೀಸ್ ಕೂಡ ಇದಾವೆ. ಏನ್ ನಾನು ದುಬೈ ಅಂತ ಹೇಳಿದೆ, ಅವರು ಬರೀ ಏನು ರೈಸ್ ಮೇಲೆ ಅವಲಂಬಿತರಾಗಿದ್ರು. ದೇ ಆರ್ ಪ್ರೊಕ್ಯೂರಿಂಗ್ ಆರ್ಗ್ಯಾನಿಕ್ ರೈಸ್. ಇವಾಗ ಅವ್ರು ನಮ್ಮಿಂದ ರೈಸ್ ಪ್ರೊಕ್ಯೂರ್ ಮಾಡಬೇಕು ಇಲ್ಲ ಟೊಮ್ಯಾಟೊ ಪ್ರೊಕ್ಯೂರ್ ಮಾಡ್ಬೇಕಂತ ಹೇಳಿದ್ರೆ ದೇರ್ ಆರ್ ಸರ್ಟನ್ ಸ್ಟ್ಯಾಂಡರ್ಡ್ಸ್. ಕೆಲವೊಂದು ಕಂಟ್ರಿಯಲ್ಲಿ USDA ಸ್ಟ್ಯಾಂಡರ್ಡ್ಸ್ ನಡೆಯುತ್ತವೆ, ಇನ್ನು ಕೆಲವೊಂದಲ್ಲಿ EU ಸ್ಟ್ಯಾಂಡರ್ಡ್ಸ್ ನಡೀತವೆ. ದೀಸ್ ಆರ್ ದ ಮೇಜರ್ ಟೂ ಸ್ಟ್ಯಾಂಡರ್ಡ್ಸ್, ಒಂದು ಯುರೋಪಿಯನ್ ಯೂನಿಯನ್, ಇನ್ನೊಂದು USDA. ಇದನ್ನ ಸ್ಟ್ಯಾಂಡರ್ಡ್ಸ್ ಇದನ್ನ ಸ್ಟ್ಯಾಂಡರ್ಡ್ಸ್ ತಗೋಬೇಕಂತ ಹೇಳಿದ್ರೆ ಸರ್ಟಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಅದರಲ್ಲಿ 2 ವಿಧ ಇದೆ. ಈಗ ನಮ್ಮ ಡಾಕ್ಟರ್ ವಿನೋದ ಮೇಡಮ್ ಅವರು ಅದರ ಬಗ್ಗೆ ಸರ್ಟಿಫಿಕೇಶನ್ ಬಗ್ಗೆ ಹೇಳ್ತಾರೆ. ಒಂದ್ ಸ್ಮಾಲ್ ರಿಕ್ವೆಸ್ಟ್, ಕ್ವೆಶನ್ಸ್ ಏನಾದ್ರೂ ಇದ್ರೆ ಜಸ್ಟ್ ಚಾಟ್ ರೂಮ್ ಅಲ್ಲಿ ಹಾಕಿ, ಒಂದಾದ್ಮೇಲೆ ಒಂದು ಏನ್ ಆರ್ಡರ್ ಅಲ್ಲಿ ಬಂದಿದೆ ಅದ್ರಲ್ಲಿ ಪಿಕ್ ಮಾಡ್ತೀವಿ. ಅದು ಬೇರೆ ಏನಾದ್ರೂ ಟೆಕ್ನಿಕಲ್ ಗ್ಲಿಚಸ್ ಅಥವಾ ಏನಾದ್ರೂ ಕಾಣಿಸಿದ್ರೆ ಜಸ್ಟ್ ನನಗೆ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಅಲ್ಲಿ ಪಿಂಗ್ ಮಾಡಿ ಇಲ್ಲ ಚಾಟ್ ಅಲ್ಲಿ ಹಾಕಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಂಡಿಯಾದಿಂದ probably the best method of connecting people across the world wherever we are is the one which I have to personally thank. Prashant ಮತ್ತೆ ತನ್ವೀರ್ ಅವರು ಇಷ್ಟೊತ್ತು ನಿಮ್ಗೆ how to produce and how to build the market system ಅಂತ ಹೇಳಿದ್ರು. Fine. ಈಗ yesterday's report was saying in India as well as US, the demand for organic products has been raised by 10 to 25% depending on the place. So organic anta ನಾವು ಹೇಳಿದ ತಕ್ಷಣ vegan foods ಅಥವಾ organic foods ಇದನ್ನೆಲ್ಲ ನಾವು ಹೇಳಬೇಕಾದ್ರೆ there are few things which we as a farmer we have to bear in mind. Rightly said by Tanvir, organic farmer andre overnight on just on practicing the organic farming for 1 year or one crop, I cannot be an organic farmer. There should be minimum of 4 years continuous organic farming, which the crop has to be grown with the controlled use of again the farmer has to understand what to use, what not to use. Say we have to use several inputs, it could be the nutrients, or it could be the plant protection methods, or it could be even the processing methods. So idi ellanu maduvaga now we should know which are permitted to be used in the field and which are not permitted. So idannella madbeku antandre there are certain agencies which have been nominated and authorized by the government of the specific state, country, or it could be the continent. So illi rightly mentioned by Tanvir, US standards ide, European Union standards ide, Indian standards ide. Again, each country will have their own logos, and those logo which they have on their websites are clearly mentioning and specifying what is this for. So Indian logo tagondaga now we will share this information with you on WhatsApp, probably by Prashant. He will email or send it across by the WhatsApp. So adralli Indian logo tagondaga we have 3 colors in it, blue, then brown and green. Green symbolizes the farming or nature's purity, and blue color again the environmental purity and the country's purity, and the brown color is the health of soil.
ಸೊ ಈ ತರ ಒಂದೊಂದು ಸಿಂಬಲ್ಗೂ ಕೂಡ ಒಂದೊಂದು ಸ್ಪೆಸಿಫಿಕ್ ಎಕ್ಸ್ಪ್ಲನೇಷನ್ ಇರುತ್ತೆ. ಇಂಡಿಯಾದಲ್ಲಿ ಬಂದಾಗ, ನಮ್ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕ ಒಂದ್ ಸ್ಟ್ಯಾಂಡರ್ಡ್ ನ ಫಾಲೋ ಮಾಡುತ್ತೆ, ತಮಿಳ್ನಾಡು ಒಂದ್ ಸ್ಟ್ಯಾಂಡರ್ಡ್ ಫಾಲೋ ಮಾಡುತ್ತೆ. ಬಟ್ ಈ ಎಲ್ಲಾ ಸ್ಟ್ಯಾಂಡರ್ಡ್ಸ್ ಕೂಡ ನಮ್ಗೆ NPOP ಮೀನ್ಸ್ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್, ಇವರ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ ಏನಿದೆ ದೇ ಆರ್ ಅವೈಲೇಬಲ್ ಆನ್ ವೆಬ್ಸೈಟ್ ಆಲ್ಸೋ. ಸೊ ಇವೆಲ್ಲ ಕೂಡ ಅಪಿಡಾ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಇದೆ. ದಿಸ್ ಇಸ್ ಅಗ್ರಿಕಲ್ಚರಲ್ processed food products export development authority anta. This is again a government run authority which is authorized to give the organic certification for the agricultural produce, whether it is raw produce or the processed one. Idad nantra national standards for organic production NSOP anta ಒಂದು specific branch of APIDA. Even these people have their own standards for certifying that as an organic produce. ಇದನ್ನೆಲ್ಲ ಕೂಡ ನಾವು 3 ಮೆಥಡ್ಸ್ ಅಲ್ಲಿ ಸರ್ಟಿಫಿಕೇಶನ್ ಗೆ ಸಬ್ಮಿಟ್ ಮಾಡಬಹುದು. ಏನಪ್ಪಾ ಅಂದ್ರೆ, ಫಸ್ಟ್ ಇಂಡಿವಿಜುವಲ್ ಫಾರ್ಮರ್ ಲೆವೆಲ್. ಸೇ ಐ ಆಮ್ ಅಲೋನ್ in my area, like Prashant, who is probably the first person to take seriously the organic farming into consideration to save nature or to save his own farm from chemicals. So idanna ಮಾಡಿದಾಗ ಇವರು what he can do is he can individually apply for organic certification of his farmland. ಅಲ್ಲಿ ಅವ್ರದ್ದು 10 ಎಕರೆ ಜಮೀನ್ ಇದೆ ಅಂದ್ರೆ, ಯಾವ ಪರ್ಟಿಕ್ಯುಲರ್ ಪೀಸ್ ಆಫ್ ಲ್ಯಾಂಡ್ ಅಲ್ಲಿ ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ, ಅದೇ ಒಂದು ಲ್ಯಾಂಡ್ ಅಲ್ಲಿ 4 ವರ್ಷ ಮಿನಿಮಮ್ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ನ ಅವರು ಪ್ರಾಕ್ಟೀಸ್ ಮಾಡಿದ್ರೆ, ತನ್ವೀರ್ ಆವಾಗ್ಲೇ ರೈಟ್ಲಿ ಮೆನ್ಷನ್, ನಾವ್ ಇಷ್ಟು ವರ್ಷ ಏನು ಕೆಮಿಕಲ್ ಫಾರ್ಮಿಂಗ್ ಮಾಡ್ಕೋತಾ ಬಂದಿದೀವಿ, ಪ್ರಾಬಬ್ಲಿ ಫ್ರಮ್ 1950 ಆನ್ವರ್ಡ್ಸ್, after the introduction of high yielding varieties or green revolution in fact. So green revolution ಏನ್ ಮಾಡ್ತು, ಎಲ್ಲ hybrids ನ introduce ಮಾಡಿದ್ರು to match the demand and supply of food, demand for food and supply of the food. So ಯಾವಾಗ high yielding varieties ನ introduce ಮಾಡಿದ್ರು, high yielding varieties as they suggest, the name suggests, high yielders. So they also, you know, they take up more of nutrients from the soil. So ಯಾವಾಗ ಅವು ಸಾಯಿಲ್ ಇಂದ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ನ ತಗೊಳಕ್ ಶುರು ಮಾಡ್ತು, ಅದು ಲ್ಯಾಂಡ್ ಅಲ್ಲಿರುವಂತ ನ್ಯೂಟ್ರಿಯೆಂಟ್ಸ್ ಸಾಕಾಗ್ಲಿಲ್ಲ. ಸೊ ನಾವೇನ್ ಮಾಡಿದ್ವಿ, ಕೆಮಿಕಲ್ ಫಾರ್ಮ್ಸ್ ನ ತಗೊಂಡ್ ಬಂದು ಅಲ್ಲಿ ಸುರಿದ್ವಿ. ದೇ ಆರ್ ರೆಡಿ ರೆಕನರ್ಸ್ ಇದ್ದಂಗೆ, ಹಾಕಿದ ತಕ್ಷಣ ಯುಟಿಲೈಸ್ ಮಾಡ್ಕೊಳ್ಳೋ ತರ ಇರೋ ಹಾಗೆ, ವಿ ಟು ಎನ್ಕರೇಜ್ ದಿ ಪ್ರೊಡಕ್ಟಿವಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಲ್ಯಾಂಡ್, ವಿ ಸ್ಟಾರ್ಟೆಡ್ supplying nutrients through inorganic sources. ಇಲ್ಲಿ ಏನಾಯ್ತು, crops started growing very luxuriantly, which attracted many pests and diseases. So to protect the crop from these hazards like pests and diseases, you know what we did was, what we did was to introduce the pesticides and plant protecting chemicals. Again, they are chemicals which are in another way hazardous to human environment as well as the nature's purity. So ಇದನ್ನೆಲ್ಲ ನಾವು ಕಡಿಮೆ ಮಾಡಬೇಕು ಅಂದ್ರೆ, again we have to now go back to our older farming methods, that is the sustenance farming and also protecting the soil and environment. So ಇದನ್ನ ಈ ಒಂದು ಮೂವ್ಮೆಂಟ್ ಅಲ್ಲಿ Government of India has launched several projects and several schemes to encourage the farmers to go for organic farming. Iday one scheme alli we also adopted Prashant Reddy's farm as an organic vegetable grower. Avaru nijwaglu khushi agutte, proud of these young people getting into agriculture, back to their normal ಒಂದು ಜೀವ ಇರುವಂತ ಒಂದು entrepreneurship. I never call agriculture as an occupation, it is an entrepreneurship where the farmer has to become an entrepreneur, rightly knowing his market needs and his potentiality, where he can draw money and also feed the world with a quality food. So ಈ ಒಂದು ನಿಟ್ಟಿನಲ್ಲಿ ಪ್ರಶಾಂತ್ ಅವ್ರದ್ದು ಆರ್ಗ್ಯಾನಿಕ್ ಅಲ್ಲಿ ನಾನು ಮಾಡ್ತೀನಿ ಅಂತ ಬಂದಾಗ, we felt okay, educated ಇದ್ರಲ್ಲಿ ಇನ್ವಾಲ್ವ್ ಆಗ್ತಾ ಇದಾರೆ ಅಂತ. ಆಮೇಲೆ ಅವ್ರಿಗೆ ನಾವು ಸಜೆಸ್ಟ್ ಮಾಡಿದ್ದು, ಆಮೇಲೆ ಅವ್ರಿಗೆ ನಾವು ಇನ್ಸ್ಟ್ರಕ್ಟ್ ಮಾಡಿದ್ದು ಒಂದೇ, ಇಫ್ ಯು ಆರ್ ರಿಯಲಿ ಸೀರಿಯಸ್ ಅಬೌಟ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಡೋಂಟ್ ಟೇಕ್ ಅಪ್ ಯುವರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇನ್ ಅ ಲಾರ್ಜರ್ ಏರಿಯಾ, ಜಸ್ಟ್ ಗೋ ಫಾರ್ 1 or 2 acres of your land. So
ಅದೇ ಟೈಮಲ್ಲಿ ಇವರು ಪ್ರಶಾಂತ್ ಅವರು ನಾನ್ ಕ್ಯಾರೆಟ್ ಸೋಯಿಂಗ್ ಮಾಡ್ಬೇಕು ಅಂತ ಇದೀನಿ ಅಂತ ಬಂದಾಗ ನಿಜವಾಗ್ಲೂ ಖುಷಿ ಆಯ್ತು ನಮ್ಗೆ. ಅವರ ಒಂದು ಎಕ್ಸ್ಪೆರಿಮೆಂಟಲ್ ಬ್ರೇನ್ ಏನಿತ್ತು ಅದಕ್ಕೆ ನಾವು ಸ್ವಲ್ಪ ಎನ್ಕರೇಜ್ ಮಾಡಿದ್ವಿ, ಆಮೇಲೆ ಸ್ವಲ್ಪ ಸಜೆಷನ್ಸ್ ಕೊಟ್ಟು ಅವ್ರನ್ನ ಒಂದು ಚಾನಲ್ ಅಲ್ಲಿ ನಿಲ್ಸಿದ್ವಿ. ಸೊ ಇವಾಗ ಅವರು ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ ಅಂದ್ರೆ ಅವರ ಒಂದು ಫಾರ್ಮ್ ನ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ಗೆ ಈಸ್ ರೆಡಿ. ಆದ್ರೆ ಈಗ ತಕ್ಷಣಕ್ಕೆ ಅವ್ರಿಗೆ ಸರ್ಟಿಫಿಕೇಶನ್ ಕೊಡೋದಕ್ಕೂ ನಾವು ರೆಕಮೆಂಡ್ ಮಾಡಕ್ಕೂ ನಮಗೂ ಕಷ್ಟ, ಬಿಕಾಸ್ ನಮ್ಗೆ ಗೊತ್ತಿದೆ ನಾರ್ಮ್ಸ್ ಏನು ಅಂತ. ಮಿನಿಮಮ್ 4 ವರ್ಷ ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಲೇಬೇಕು ಅಂತ. ಸೊ ಪ್ರಶಾಂತ್ ಅವ್ರದನ್ನ ನಾವ್ ಇವಾಗ ಇವ್ರ ಇಂಡಿವಿಜುವಲ್ ಫಾರ್ಮರ್ ಆಗಿ ಇವ್ರನ್ನ ನಾವು ರಿಜಿಸ್ಟರ್ ಮಾಡ್ಬೇಕು ಅಂದ್ರೆ ಇಟ್ ವಿಲ್ ಟೇಕ್ಸ್ ಸಮ್ ಟೈಮ್. ಅದಕ್ಕೆ ಇನ್ನೊಂದು ಮೆಥಡ್, ಇನ್ನೊಂದು ಅಪ್ರೋಚ್ ಏನಪ್ಪಾ ಅಂತಂದ್ರೆ ಮೇಕಿಂಗ್ ಎ ಗ್ರೂಪ್ ಆಫ್ ಫಾರ್ಮರ್ಸ್. ಎಲ್ಲರೂ ಆರ್ಗ್ಯಾನಿಕ್ ನ ನಾವು ಅಪ್ಲೈ ಮಾಡ್ತೀವಿ, ನಮ್ಮ ಫೀಲ್ಡ್ ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ನ ಅಪ್ಲೈ ಮಾಡ್ತಾ ಇದೀವಿ ಅಂತ. ಸೊ ಎರಡನೇ ಮೆಥಡ್ ಬಂದ್ಬಿಟ್ಟು ಗ್ರೂಪ್ ಆಗಿ ಹೋಗ್ಬಿಟ್ಟು ನಮ್ಗೆ ಗ್ರೂಪ್ ರಿಜಿಸ್ಟ್ರೇಷನ್ ಕೊಡಿ ಅಂತ ಮಾಡೋದು. ಫಾರ್ಮರ್ಸ್ ಗ್ರೂಪ್ ಮಾಡ್ಕೊಂಡು ಆ ಗ್ರೂಪ್ ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ದೇರ್ ಇಸ್ ಒನ್ ಸಿಸ್ಟಮ್ ಕಾಲ್ಡ್ ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್, PGS ಸಿಸ್ಟಮ್ ಅಂತ. ಇದು ಕೂಡ ಇಂಡಿಯನ್ ವೆಬ್ ಪೋರ್ಟಲ್ ಅಲ್ಲಿ nic.in ಅಲ್ಲಿ ನಮ್ಗೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ. ಇದೇ ಒಂದು ಪಾರ್ಟಿಸಿಪೇಟರಿ ಸಿಸ್ಟಮ್ ನಲ್ಲಿ PKVY ಅಂತ ಒಂದು ವೆರಿ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ನ ವಿ ಆರ್ ಹ್ಯಾಂಡ್ಲಿಂಗ್ ಫ್ರಮ್ ದಿ ಕೃಷಿ ವಿಜ್ಞಾನ ಕೇಂದ್ರ. ಅಂಡ್ PKVY ಮೀನ್ಸ್ ಪರಂಪರಾಗತ ಕೃಷಿ ವಿಕಾಸ್ ಯೋಜನಾ ಅಂತ. ಇಲ್ಲಿ ಪರಂಪರಾಗತ ಕೃಷಿ ವಿಕಾಸ್ ಯೋಜನಾ, ದ ನೇಮ್ ಇಟ್ ಸೆಲ್ಫ್ ಇಸ್ ವೆರಿ ಸ್ಪೆಸಿಫಿಕ್ ದಟ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ಪರಂಪರಾ ಕೃಷಿ ಅಂತ. ಅಂದ್ರೆ ಹಳೆ ಪದ್ಧತಿಗಳನ್ನೇ ನಾವು ಮತ್ತೆ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಿ ರೈತರ ಮಟ್ಟದಲ್ಲಿ ಅವರಿಗೆ ಇದ್ರ ಬಗ್ಗೆ ಜ್ಞಾನ ಕೊಡೋದಲ್ದಿರಾ ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್, ಒಂದು ಪ್ಲಾಟ್ಫಾರ್ಮ್ ಒದಗಿಸ್ಕೊಡೋದು ನಮ್ ಕೃಷಿ ವಿಜ್ಞಾನ ಕೇಂದ್ರ ಮಾಡ್ತಾ ಇರುವಂತ ಕೆಲಸ. ಆಸ್ ಅ ಸೈಂಟಿಸ್ಟ್ ಈವನ್ ಐ ಫೀಲ್, ನಾನ್ ಚಿಕ್ಕವಳಲ್ಲಿ ಇರ್ಬೇಕಾದ್ರೆ ಹೇಗೆ ಫಾರ್ಮಿಂಗ್ ಸಿಸ್ಟಮ್ ಇತ್ತು, ಆಮೇಲೆ ಸ್ವಲ್ಪ ಈಗ ನಮ್ದು ಎಜುಕೇಶನ್ BSc MSc ಮಾಡುವಾಗ ಹೇಗೆ ಚೇಂಜ್ ಆಯ್ತು, ಈಗ ನಾನು ಒಂದು ಪ್ರೊಫೆಷನಲ್ ಆಗಿ ಬಂದಾಗ ಎಷ್ಟು ಚೇಂಜ್ ಆಗಿದೆ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಹೋದಾಗ ನಾನ್ ಗಮನಿಸಿದಿಷ್ಟೇ, ನಮ್ಮ ಯಂಗ್ಸ್ಟರ್ಸ್, ನಮ್ಮ ಯೂತ್ ಏನಿದ್ದಾರೆ ಇವರು ಬರೀ ಒಂದು ಅಗ್ರಿಕಲ್ಚರ್ ಅಂದ್ರೆ ನಾನ್ ಪ್ರಾಫಿಟ್ ಇದನ್ನ ಒಂದು ಆಕ್ಯುಪೇಷನ್ ಅಂತ ತಿಳ್ಕೊಂಡು ಹೋಗೋದಲ್ಲ, ವಾಪಸ್ ಬನ್ನಿ, ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ, ನಿಮ್ಮ ಹತ್ರ ಲ್ಯಾಂಡ್ ಇದೆ ಅಂದ್ರೆ ಇದು ಖಂಡಿತ ಸಾಧ್ಯ. ಪ್ರಶಾಂತ್ ಅವರೇ ನಮ್ಮ ಮುಂದೆ ಕಣ್ಮುಂದೆ ಇರೋಂತ ಎಕ್ಸಾಂಪಲ್. ಅವರು ಲಾಕ್ಡೌನ್ ಆಗಿದ್ದ ಒಂದು ವಾರಕ್ಕೆ ಅವ್ರದ್ದು ಕ್ಯಾರೆಟ್ ಫೀಲ್ಡ್ ನ ಹಾರ್ವೆಸ್ಟ್ ಮಾಡ್ಬೇಕಾಯ್ತು. ಅವ್ರು ಕಾಲ್ ಮಾಡ್ಬಿಟ್ಟು ಹೇಳ್ತಾ ಇದ್ರು, ಮೇಡಮ್ ನೀವೇನೋ ಹೇಳಿದ್ರಿ, ನನ್ಗೆ ಬೇರೆ ಕೆಮಿಕಲ್ ಫಾರ್ಮಿಂಗ್ ಗೆ ಕಂಪೇರ್ ಮಾಡ್ಕೊಂಡ್ರೆ ನಂದು 25,000 ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ, ನನ್ಗೀಗ ಸೇಲ್ ಆಗಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಅಂತ. ಆವಾಗ ನಾವು ಪ್ಲಾನ್ ಮಾಡಿದ್ದು ಅಂದ್ರೆ ನೋಡೋಣ ಲೋಕಲ್ ಮಾರ್ಕೆಟ್ಸ್ ಅಲ್ಲಿ ಯಾವ್ಯಾವ ತರ ಸ್ಟ್ರಾಟಜೀಸ್ ವರ್ಕೌಟ್ ಮಾಡ್ಬೋದು ಅಂತ. ಅಂಡ್ ಅಲ್ಲಿ ನಮ್ಗೆ ಗೊತ್ತಾಗಿದ್ದು, ಈಗ ಪ್ರಶಾಂತ್ ಅವ್ರು ನಿಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಒಂದು ಮಾಡೆಲ್, ಆ ಮಾಡೆಲ್ ತುಂಬಾ ಫೀಸಿಬಲ್ ಅಂತ ಅನಿಸ್ತು. ಸೊ ಈ ಮಾಡೆಲ್ ನ ನಾವು ಅಪ್ಲೈ ಮಾಡಿರೋದ್ರದ್ದು ಎಲ್ಲ ಎವಿಡೆನ್ಸ್ ಇಟ್ಕೊಂಡು ಇಫ್ ವಿ ಗೋ ಫಾರ್ ಸರ್ಟಿಫಿಕೇಶನ್, ಪ್ರಾಬಬ್ಲಿ ಪ್ರಶಾಂತ್ ಅವರು ಆಸ್ ಎ ಗ್ರೂಪ್ ಹಿ ವುಡ್ ಗೆಟ್ ಇನ್ ಟು ದ ಸರ್ಟಿಫಿಕೇಶನ್ ವೆರಿ ಈಸಿಲಿ. ಇದಾದ ನಂತರ ಇನ್ನೊಂದು ಸಿಸ್ಟಮ್ ಆಫ್ ಸರ್ಟಿಫಿಕೇಶನ್ ಬರುತ್ತೆ, ಅಲ್ಲಿ ಇಂಡಸ್ಟ್ರಿಯಲ್ ಮೆಥಡ್ ಆಫ್ ಸರ್ಟಿಫಿಕೇಶನ್. ಅದಕ್ಕೆ ಏನಂದ್ರೆ ಪ್ರಾಡಕ್ಟ್, ಈಗ ನಾನ್ ಬರೀ ಒಂದು ಫಾರ್ಮರ್ ಆಗಿ ಸರ್ಟಿಫಿಕೇಶನ್ ತಗೊಳ್ಳೋದು ಬೇರೆ, ಹಂಗೆ ಒಂದು ಪ್ರಾಡಕ್ಟ್ ಮಾಡಿ, ಪ್ರೊಸೆಸ್ಡ್ ಪ್ರಾಡಕ್ಟ್ ಮಾಡಿ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಥವಾ ಲಾರ್ಜರ್ ಇಂಡಸ್ಟ್ರಿ ಅದನ್ನ ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಅಗೇನ್ ವಿ ಹ್ಯಾವ್ ಟು ಗೋ ಫಾರ್ ಗ್ರೂಪ್ ರಿಜಿಸ್ಟ್ರೇಷನ್ ಅಂಡ್ ಇಂಡಸ್ಟ್ರಿಯಲ್ ರಿಜಿಸ್ಟ್ರೇಷನ್. ಇದಕ್ಕೆ ನಮ್ಗೆ ಬೇರೆ ಸಿಸ್ಟಮ್ ಆಫ್ ಸರ್ಟಿಫಿಕೇಶನ್ ಇರುತ್ತೆ. ಇಲ್ಲಿ ಅನೆಕ್ಸ್ಚರ್ಸ್ ಎಲ್ಲ ನಮ್ಗೆ ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಸಿಗುತ್ತೆ. ಇನ್ ಕೇಸ್ ಇಫ್ ವಿ ವಾಂಟ್ ಟು ಎಕ್ಸ್ಪೋರ್ಟ್, ಅಗೇನ್ ನಾವು ಆ ಕಂಟ್ರಿದು ಸ್ಟ್ಯಾಂಡರ್ಡ್ಸ್ ಏನಿದೆ, ವಿಚ್ ಕಂಟ್ರಿ ವಿ ಆರ್ ಸೆಂಡಿಂಗ್ ಆರ್ ಪ್ರೊಡ್ಯೂಸ್, ಆ ಕಂಟ್ರಿದು ಸರ್ಟಿಫಿಕೇಶನ್ ಜೊತೆಗೆ ನಮ್ಮ ಕಂಟ್ರಿ ಹೋಸ್ಟ್ ಕಂಟ್ರಿದು ಸರ್ಟಿಫಿಕೇಶನ್ ಎರಡೂ ಸ್ಯಾಟಿಸ್ಫೈ ಮಾಡ್ಬೇಕಾಗುತ್ತೆ. ಸೊ ಯಾವ ಕಂಟ್ರಿ ಮತ್ತೆ ನಾವು ಎಲ್ಲಿಂದ ಎಲ್ಲಿವರೆಗೂ ಕಳಿಸ್ತೀವಿ, ಯಾವ ತರ ಪ್ರೊಡ್ಯೂಸ್ ನ ಕಳಿಸ್ತೀವಿ ಅನ್ನೋದ್ರ ಮೇಲೆ ಈ ಸರ್ಟಿಫಿಕೇಶನ್ ವೇರಿ ಆಗುತ್ತೆ. So all these details will be sent across from Prashant's email or through the WhatsApp chat. So if you have any questions related to any of these topics, please welcome. And we are here to... Thanks ವಿನೋದ್ ಅವ್ರಿಗೆ ಮತ್ತೆ ತನ್ವೀರ್ ಅಂಡ್ ಪ್ರಶಾಂತ್. ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ಸಿಕ್ಕಿದೆ.
ಕೆಲವೊಂದು ಕೆಲವ್ರಿಗೆ ಗೊತ್ತಿರ್ಬೋದು, ಬಟ್ ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಇಟ್ ವಾಸ್ ಅ ವೆರಿ ಗುಡ್ ಇಂಟ್ರೊಡಕ್ಷನ್. ಮತ್ತೆ ಸ್ವಲ್ಪ ಇನ್ಫಾರ್ಮೇಶನ್ ಜಾಸ್ತಿನೂ ಆಗಿರ್ಬೋದು ಕೆಲವ್ರಿಗೆ. ಸೊ ಲಿಂಕ್ಸ್ ಶೇರ್ ಮಾಡ್ತೀವಿ ನಾವು. ಸೊ ಮತ್ತೆ ಕ್ವೆಶನ್ಸ್ ತಗೊಳ್ಳೋಣ. ಸೊ ಸ್ಟಾರ್ಟಿಂಗ್ ಕ್ವೆಶನ್ಸ್ ಇಂದ ಒಂದು ಡಾಕ್ಟರ್ ಕುಮಾರ್ ನಾಯಕ್ ಇಂದ ಬಂದಿತ್ತು. ಇದು ಲಾಕ್ಡೌನ್ ಪೀರಿಯಡ್ ಮಾತ್ರನಾ ಅಥವಾ ಫ್ಯೂಚರ್ಗೂ ಅಪ್ಲೈ ಆಗುತ್ತಾ ಅಂತ ಮೋಸ್ಟ್ಲಿ ಆನ್ಸರ್ ಮಾಡಿದೀರಾ ಅಂತ ಅನ್ಸುತ್ತೆ. ಅದು ಬಿಟ್ರೆ ನೆಕ್ಸ್ಟ್ ರಮೇಶ್ ಅವರಿಂದ, ಹೌ ವಿಲ್ ದಿಸ್ ಮಾಡೆಲ್ ಅಪ್ಲೈ ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಆರ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್? ಓವರ್ ಆಲ್ ಕವರ್ ಮಾಡಿದ್ರಾ? ಇಫ್ ಯು ವಾಂಟ್ ಟು ಆಸ್ಕ್ ಎನಿ ಡೀಟೇಲ್ಡ್ ಕ್ವೆಶನ್, ರಮೇಶ್ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಯ್ತು ತೇಜಸ್ವಿ, ಥ್ಯಾಂಕ್ ಯು. ಅದೇ ಬೇಸಿಕಲಿ ಅದೇ ಇದು ಐ ಡೋಂಟ್ ನೋ ಇಫ್ ಐ ಗಾಟ್ ದ ಆನ್ಸರ್ ಅವ್ರು ಎಕ್ಸ್ಪ್ಲೈನ್ ಮಾಡೋವಾಗ. ಇದು ಅದೇ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ಗೂ ಅವರು US ಎಲ್ಲ ಕವರ್ ಮಾಡಿದ್ರು. ಐ ಮೀನ್ ವಿಲ್ ದಟ್ ಅಪ್ಲೈ ಟು ಆಲ್ ಅದರ್ ಕಂಟ್ರೀಸ್ ಆಸ್ ವೆಲ್, ಆರ್ ಇಸ್ ದರ್ ಎನಿ ಸಪ್ರೇಟ್ ರೆಗ್ಯುಲೇಷನ್ಸ್ ದೇ ಹ್ಯಾವ್ ಟು ಕವರ್, ಹೇಗೆ ಅಂತ ಕೇಳಿದೆ. ಸೊ ಡೆಫಿನೆಟ್ಲಿ ಇದು ದಿಸ್ ಇಸ್ ನಾಟ್ ಓನ್ಲಿ ಫಾರ್ ದಿ US. ಡಿಫ್ರೆಂಟ್ ಕಂಟ್ರೀಸ್ಗೆ ನಾವು ಎಕ್ಸ್ಪ್ಯಾಂಡ್ ಮಾಡ್ಬೋದು ಮಾರ್ಕೆಟ್ನ. ಬಟ್ ದ ಥಿಂಗ್ ಇಸ್ ಇನ್ ಎಕ್ಸ್ಪೋರ್ಟಿಂಗ್ ಕಂಪ್ನಿ ಅಂಡ್ ಇಂಪೋರ್ಟಿಂಗ್ ಕಂಪ್ನಿ, ಇಂಪೋರ್ಟಿಂಗ್ ಕಂಪ್ನಿದು ಸ್ಟ್ಯಾಂಡರ್ಡ್ಸ್ ನಾವು ಮೀಟ್ ಔಟ್ ಮಾಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಎಕ್ಸ್ಪೋರ್ಟ್ ಇಟ್. ಸೊ ಪರ್ಟಿಕ್ಯುಲರ್ ಹೇಳಿ. ಸಾರಿ, ಅಂದ್ರೆ ಫಾರಿನ್ ಕಂಪ್ನಿ ಯಾವುದೇ ಇರಲಿ, ದೇ ಹ್ಯಾವ್ ಟು ಇನಿಶಿಯೇಟ್ ದ ಪ್ರೋಸೆಸ್ ಅಂಡ್ ಕಮ್ ಟು ಯು ಅಂತ ಯಾವ ತರ ಹೇಳ್ತಿದ್ದೀರಾ ನೀವು? ಸರ್, ಐಲ್ ಜಸ್ಟ್ ಲೆಟ್ ಯು ನೋ, ಈಗ EU ಅಂತ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ನಾವು ಫಾಲೋ ಮಾಡಿದ್ರೆ, ದಿಸ್ ಇಸ್ ಫಾರ್ ಯುರೋಪಿಯನ್ ಯೂನಿಯನ್. ಅಂದ್ರೆ ಯುರೋಪಿಯನ್ ಯೂನಿಯನ್ ಟೆರಿಟರಿಗೆ ಬರ್ತಕ್ಕಂತ ಯಾವುದೇ ಎಕ್ಸ್ಪೋರ್ಟ್ ಕಂಪನಿ ಆಗಿರ್ಬೋದು, they have to follow these standards to export vegetables or fruits from other countries. Sir, this is very simple. ಈಗ ನೀವು ಯುರೋಪ್ ಅಲ್ಲಿ ಇದ್ದೀರಾ, say for example you are in ಜರ್ಮನಿಗೆ ನಾವು ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡಬೇಕು. ಆವಾಗ ಏನ್ ಮಾಡ್ತೀವಿ, ನಾನು ನನ್ನ ಪ್ರೊಡ್ಯೂಸ್ ನ ಡೈರೆಕ್ಟ್ ಆಗಿ ಮಾರ್ಕೆಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ನಾನು ಐ ಹ್ಯಾವ್ ಟು ಪ್ರೊವೈಡ್ ಆಲ್ಸೋ ಅಟ್ಯಾಚ್ ಅ ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ಅಲ್ಲಿ ಇಟ್ ಶುಡ್ ಮ್ಯಾಚ್ ದಿ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಆಸ್ ವೆಲ್ ಆಸ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಯಾಕೆಂದ್ರೆ ಇಂಡಿಯಾದಿಂದ ನಾನು ಹೊರಗಡೆ ಕಳಿಸ್ತಾ ಇದ್ದೀನಿ. ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಫಸ್ಟ್ ಪಾಸ್ ಆಗ್ಬೇಕು ನನ್ನ ಪ್ರೊಡ್ಯೂಸ್. ಆಮೇಲೆ ನೀವು ಯುರೋಪ್ ಇಂದ ಇದನ್ನ ಪ್ರೊಕ್ಯೂರ್ ಮಾಡ್ತಾ ಇದ್ದೀರಾ. ಸೊ ನನ್ನ ಪ್ರೊಡ್ಯೂಸ್ ಯುರೋಪ್ ಎಂಟರ್ ಆಗ್ಬೇಕಾದ್ರೇನೆ ನಂದು ಪ್ರೊಡ್ಯೂಸ್ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ಗೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಿನೇ ಅವರು ದೇ ವಿಲ್ ಲೆಟ್ ಇನ್ ದ ಪ್ರೊಡ್ಯೂಸ್. ಅದರ್ವೈಸ್ ದೇ ವಿಲ್ ಔಟ್ರೈಟ್ಲಿ ರಿಜೆಕ್ಟ್ ಅಂಡ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಮೀ ಡೈರೆಕ್ಟ್ಲಿ ಫ್ರಮ್ ದಿ ಕಸ್ಟಮ್ಸ್. ಆ ತರ ಇರುತ್ತೆ ಸರ್ ಸಿಸ್ಟಮ್ ಇದು. ಇದನ್ನೆಲ್ಲ ನಾವು ಸರ್ಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಆ ಒಂದೊಂದು ಕಂಟ್ರಿಗೂ ಕೂಡ ಒಂದು ಸ್ಪೆಸಿಫಿಕ್ ನಾರ್ಮ್ಸ್ ಇದೆ, ಸ್ಟ್ಯಾಂಡರ್ಡ್ಸ್ ಇದೆ. ಆ ಸ್ಟ್ಯಾಂಡರ್ಡ್ಸ್ ಮೀಟ್ ಆಗಿದ್ರೇನೆ ಆ ಪ್ರೊಡ್ಯೂಸ್ ನ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪಾಸಿಬಿಲಿಟೀಸ್ ಇರೋವಂಥದ್ದು. ಸೊ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್, ಇದು ಸ್ವಲ್ಪ ಡೀಟೇಲ್ ಟಾಪಿಕ್ ಆಗ್ಬೋದು ಅಂತ ಅನ್ಸುತ್ತೆ. ಇನ್ ಕೇಸ್ ಫ್ಯೂಚರ್ ಸೆಷನ್ಸ್ಗೆ ಇದನ್ನ ಡೀಟೇಲ್ ಆಗಿ ತಗೊಂಡು ಇದಕ್ಕೆ ಲಿಂಕ್ಸ್ ಏನಾದ್ರು ಯಾರಾದ್ರೂ ಹೆಲ್ಪಿಂಗ್ ಹ್ಯಾಂಡ್ ಇದ್ರೆ, ಯಾಕಂದ್ರೆ ಈ ಸರ್ಟಿಫಿಕೇಶನ್ ಅಂತ ಬಂದ್ರೆ ಲಾಂಗ್ ಪ್ರೊಸೀಜರ್ಸ್ ಇರ್ಬೋದು. ಅದಕ್ಕೆ ಯಾವ್ದಾದ್ರು ಲಿಂಕ್ಸ್ ಇದೆಯಾ ಗವರ್ಮೆಂಟ್ ಕಡೆಯಿಂದ ಅಥವಾ ಬೇರೆ ಯಾವ್ದಾದ್ರು ಪ್ರೈವೇಟ್ ಕಾಂಟ್ಯಾಕ್ಟ್ ಮಾಡ್ಬೋದು? ಲಿಂಕ್ಸ್ ಇದೆ. USDA ವೆಬ್ಸೈಟ್ ಗೆ ಹೋದ್ರೆ ನಿಮ್ಗೆ ಅಲ್ಲೇ ಡೈರೆಕ್ಟ್ ಆಗಿ ಸಿಗುತ್ತೆ. ಆಮೇಲೆ EU ಸ್ಟ್ಯಾಂಡರ್ಡ್ಸ್ ಹೋದ್ರೆ ನಿಮ್ಗೆ EU ಸ್ಟ್ಯಾಂಡರ್ಡ್ಸ್ ಎಲ್ಲ ಅದ್ರಲ್ಲೇ ಸಿಗುತ್ತೆ. ಯುರೋಪಿಯನ್ ಯೂನಿಯನ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಅದ್ರಲ್ಲೇ ಸಿಗುತ್ತೆ. ಎನಿವೇಸ್ ಸರ್, ನಾವ್ ಇದನ್ನ ನಮ್ಮ ಹತ್ರ ಇರೋ ಇನ್ಫಾರ್ಮೇಶನ್ ವಿ ವಿಲ್ ಶೇರ್ ಇಟ್ ಅಕ್ರಾಸ್. ಥ್ಯಾಂಕ್ ಯು. ಅಂದ್ರೆ ಅದೇ ಇದು ಕಾಸ್ಟ್ ಮತ್ತೆ ಎಕ್ಸ್ಪೆನ್ಸಸ್ ಆಲ್ಸೋ ಡೀಟೇಲ್ ಶೇರ್ ಮಾಡಿ. ಅಂದ್ರೆ ವಾಟ್ ವಿಲ್ ಬಿ ಇನ್ವಾಲ್ವ್ ಫ್ರಮ್ the other party and from your side, and where exactly the expenses are shared in terms of the import and export. Yeah. Well, thank you. Next Kumar Nayak ಇನ್ನೊಂದು ಕ್ವೆಶ್ಚನ್ ಇದೆ. ಸೊ is this followed only in Chintamani area or other areas? So I think our main intention ಇರೋದು ಇದು ನಿಮ್ದು ಗ್ರೂಪ್ US ಯುವ ಶಕ್ತಿ. ಸೊ ಅದರ ಅದು ಇಡೀ ಕರ್ನಾಟಕ ರೀಚ್ ಆಗ್ತಾ ಇದೆಯಾ? ಕುಮಾರ್ ಅವ್ರು ನೀವೇ ಕೇಳಂಗಿದ್ರೆ ಕೇಳ್ಬೋದು. ನಮಸ್ಕಾರ ಎಲ್ರಿಗೂ, ಅಂಡ್ ಇಟ್ ವಾಸ್ ವೆರಿ ಗುಡ್ ಇಂಟ್ರಾಕ್ಟಿವ್. ಥ್ಯಾಂಕ್ಸ್ ಫಾರ್ ಅರೇಂಜಿಂಗ್ ದಿಸ್ ತೇಜಸ್ವಿ, ಇಟ್ಸ್ ವೆರಿ ನೈಸ್. ನಂದು ಒಂದು ಕ್ವಶನ್ ಸ್ಟಾರ್ಟಿಂಗ್ ಕೇಳಿದ್ದೆ, ಇದು ಲಾಕ್ ಡೌನ್ ಅಲ್ಲಿರೋ ಅಷ್ಟೇ ಟೈಮ್ ಅಥವಾ ಬೇರೆ ಟೈಮು ಇದು ಫ್ಯೂಚರ್ ವರ್ಕ್ ಆಗುತ್ತಾ ಅಂತ. ಅದು ನೀವು ಕವರ್ ಮಾಡಿದ್ರಲ್ಲ ಗೊತ್ತಾಗ್ಲಿಲ್ಲ. ಐ ಡಿಂಟ್ ಫೈಂಡ್ ಗೆಟ್ ದ ಆನ್ಸರ್ ಫಾರ್ ದಟ್.
ಸೊ ಅದು ಒಂದು. ಇನ್ನೊಂದು, ಈ ನಮ್ದು ಜಮೀನ್ ಇರೋದು ಮೈಸೂರು ಏರಿಯಾದಲ್ಲಿ, ಮೈಸೂರು ಹುಣಸೂರು ಹತ್ರ ಇದೆ. ಸೊ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ, ಅಲ್ಲಿ ಯಾರಿದ್ದಾರೆ, ಆ ತರ ಯಾರು ಮಾಡ್ತಾ ಇದಾರ, ಅಥವಾ ಅದೊಂದು ಇನ್ಫಾರ್ಮೇಶನ್ ಬೇಕಾಗಿತ್ತು. ಆಮೇಲೆ ಇದೆರಡು ಹೇಳಿ, ಇನ್ನೊಂದು ಕ್ವಶನ್ ಇದೆ, ಆಮೇಲೆ ಹೇಳ್ತೇನೆ ನಾನು. ಸರ್, ಇದು ಲಾಕ್ಡೌನ್ ಟೈಮ್ ಅಂತ ಅಲ್ಲ. ಲಾಕ್ಡೌನ್ ಟೈಮ್ ವಾಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಟೈಮ್. ಏನಂದ್ರೆ ನಮ್ಗೆ ಇದು ಮನುಷ್ಯನ ಒಂದು ಪೊಟೆನ್ಶಿಯಲ್, ಮೇ ಬಿ ಅವನು ಇನ್ಬಾರ್ನ್ ಕ್ಯಾರೆಕ್ಟರ್ ಇರ್ಬೇಕು. ಕುತ್ತಿಗೆಗೆ ಬರೋರ್ಗು ನಾವೇನು ಆಪ್ಷನ್ಸ್ ಬಗ್ಗೆ ಯೋಚನೆ ಮಾಡಲ್ಲ. ಇಲ್ಲೂ ನಮ್ಗೆ ಅದೇ ಆಗಿದ್ದು. ಪ್ರಶಾಂತ್ ಅವರು ನಮ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಐ ಶುಡ್ ಥ್ಯಾಂಕ್ ಪ್ರಶಾಂತ್. ದ ಹೋಲ್ ಟೀಮ್ ಆಫ್ KVK ಶುಡ್ ಥ್ಯಾಂಕ್ ಪ್ರಶಾಂತ್ ಇನ್ ದಿಸ್ ರಿಗಾರ್ಡ್. ಅವರು ನಿಜವಾಗ್ಲೂ ಹಿ ವಾಸ್ ವರಿಡ್. 1 ಎಕರೆ ಕ್ಯಾರೆಟ್ ಪ್ಲಾಂಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಮಗೂ ಕೂಡ ಅದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಬೇರೆ ಮಾಡಿಸ್ಬಿಟ್ವಿ. ಅಂಡ್ ಲೇಬರ್ ಇಟ್ ಸೆಲ್ಫ್ ಐ ಥಿಂಕ್ ಈ ಇನ್ವೆಸ್ಟೆಡ್ ಮೋರ್ ದನ್ 4,000 rupees ಒಂದ್ಸಲಕ್ಕೆ 4,000. ಇಂಥದ್ದು ಕನ್ಸಿಕ್ವೆಂಟ್ ಆಗಿ 40,000 rupees ಬರೀ ಲೇಬರ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಬಿಕಾಸ್ ವಿ ಇನ್ಸಿಸ್ಟೆಡ್ ಹಿಮ್ ನಾಟ್ ಟು ಯೂಸ್ ಎನಿ ಹರ್ಬಿಸೈಡ್ಸ್ ಟು ರಿಮೂವ್ ದಿ ವೀಡ್ಸ್. ಅಂತ ಟೈಮಲ್ಲಿ ಅವ್ರಿಗೆ ನಾವು ಪೊಟೆನ್ಶಿಯಲ್ ಮಾರ್ಕೆಟ್ ಫೆಸಿಲಿಟಿ ಬಗ್ಗೆ ನಾಲೆಜ್ ಕೊಟ್ಟಿಲ್ಲ ಅಂದ್ರೆ ನಿಜವಾಗ್ಲೂ ಅವ್ರು ನಮ್ಮ ಹತ್ರ ಮತ್ತೆ ಯಾವತ್ತೂ ಬರಲ್ಲ, ನಮ್ ಸಜೆಷನ್ ಯಾವತ್ತೂ ತಗೊಳಲ್ಲ. ಸೊ ದಿಸ್ ವಾಸ್ ಅವರ್ ಕನ್ಸರ್ನ್. ಅದಕ್ಕೆ ನಾವು ಯೋಚನೆ ಮಾಡಿದ ಏನಂದ್ರೆ, ಅವ್ರು ಹೇಗಿದ್ರು ಸಾಫ್ಟ್ವೇರ್ ಇಂಜಿನಿಯರ್ ಅಂಡ್ ಹಿ ವಾಸ್ ವೆಲ್ ವರ್ಸ್ಡ್ ವಿತ್ ವೆಬ್ ಡಿಸೈನಿಂಗ್ ಅಂಡ್ ಅವ್ರದೇ ಪೇಜಸ್ ಡಿಸೈನ್ ಮಾಡೋದ್ರ ಬಗ್ಗೆ ಎಲ್ಲ ನಾಲೆಜ್ ಇತ್ತು. ಇದನ್ನ ಯಾಕೆ ನಾವು ಮಾರ್ಕೆಟಿಂಗ್ ಗೆ ಒಂದು ಸ್ಟ್ರಾಟಜಿ ಆಗಿ ಯೂಸ್ ಮಾಡ್ಕೋಬಾರ್ದು ಅಂತ ಹಿ ಆಕ್ಚುಲಿ ಇಗ್ನೈಟೆಡ್ ಅ ಥಾಟ್ ಇನ್ ಅಸ್. ಅಂಡ್ ದಟ್ ಲೆಡ್ ಟು ಈ ಮಾರ್ಕೆಟಿಂಗ್ ಸಿಸ್ಟಮ್. ಇವ್ರದ್ದು ಪ್ರಶಾಂತ್ ಅವ್ರದ್ದು ಸಕ್ಸಸ್ಫುಲ್ ಮಾರ್ಕೆಟಿಂಗ್ ಸಿಸ್ಟಮ್ ಏನಾಗಿದೆ ಅದು. ಇವ್ರನ್ನ ನೋಡ್ಕೊಂಡು ಪ್ರಶಾಂತ್ ಅವ್ರ ಸಕ್ಸಸ್ ನ ಬೇಸ್ ಆಗಿ ಇಟ್ಕೊಂಡು ಈವನ್ ಗವರ್ಮೆಂಟ್ ಹ್ಯಾಸ್ ಇನಿಷಿಯೇಟೆಡ್ ದ ಮಾರ್ಕೆಟ್ ಲಿಂಕ್ ಥ್ರೂ ಆನ್ಲೈನ್ ಮಾರ್ಕೆಟಿಂಗ್ ಸಿಸ್ಟಮ್. ಸೊ ಇದು ಲಾಕ್ಡೌನ್ ಪೀರಿಯಡ್ ಅಂತಾನೆ ಅಲ್ಲ, ದಟ್ ವಾಸ್ ಓನ್ಲಿ ಅನ್ ಆಪರ್ಚುನಿಟಿ ಅಷ್ಟೇ. ಅದರ್ವೈಸ್ ಇಟ್ ಈಸ್ ಎಕ್ಸಿಸ್ಟಿಂಗ್ ಎಲ್ಸ್ವೇರ್ ಆಲ್ಸೋ ಅಂಡ್ ದ ಹೋಲ್ ಕಂಟ್ರಿ ಇಸ್ ನೌ ಫಾಲೋಯಿಂಗ್ ದಿಸ್ ಸಿಸ್ಟಮ್ ಇನ್ ಡಿಫ್ರೆಂಟ್ ವೇಸ್. ಬರೀ ಒಂದು ಯುವ ಶಕ್ತಿ ಎಲ್ಲಾ ಕಡೆ ಕೆಲಸ ಮಾಡಕ್ ಆಗಲ್ಲ. ಅವ್ರವ್ರದೇ ಆದ ಮೆಥಡ್ ನಲ್ಲಿ ಅವ್ರವರು ಇಂಟರ್ವ್ಯೂನ್ ಆಗ್ತಾ ಇದ್ದಾರೆ. ಈವನ್ ಗವರ್ಮೆಂಟ್, ನಂಗೆ ತುಂಬಾ ಖುಷಿ ಆಗಿದೆ ಏನಂದ್ರೆ ಗವರ್ಮೆಂಟ್ ಅಫಿಷಿಯಲ್ಸ್ ರಿಯಾಕ್ಟೆಡ್ ಇನ್ ಟು ದಿಸ್ ಮೋಡ್ ಆಫ್ ಮಾರ್ಕೆಟಿಂಗ್ ದೇರ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್. ಇವಾಗ ಮ್ಯಾಂಗೋ ಬೋರ್ಡ್ ಅವರು ಕೂಡ ಈ ಒಂದು ಇನಿಷಿಯೇಟಿವ್ ತಗೊಂಡು ಆನ್ಲೈನ್ ಮಾರ್ಕೆಟಿಂಗ್ ಈಗಾಗಲೇ ಇನಿಷಿಯೇಟ್ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಾ ಇದೆ, ಶ್ರೀನಿವಾಸ್ಪುರ ಈಸ್ ಅ ವರ್ಲ್ಡ್ ನೋನ್ ಮಾರ್ಕೆಟ್ ಫಾರ್ ಮ್ಯಾಂಗೋಸ್. ಸೊ ಇಂಥ ಶ್ರೀನಿವಾಸ್ಪುರ ಮಾರ್ಕೆಟ್ ನ ನಾವು ಲಾಕ್ಡೌನ್ ಮಾಡ್ಬೇಕಾಗಿ ಬಂದಾಗ ನಮ್ಮ ರೈತರಿಗೆ ಒಂದು ದೊಡ್ಡ ವರಿ ಬಂದಿದೆ. ಏನಂದ್ರೆ ಎಲ್ಲಿ ನಾವು ತಗೊಂಡೋಗಿ ಕೊಡೋದು. ನಿಮ್ಗೆಲ್ಲ ಗೊತ್ತಾ ಇದೆ, ಶ್ರೀನಿವಾಸ್ಪುರದಲ್ಲಿ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಕರ್ನಾಟಕದ 50%, ಮೋರ್ ದೆನ್ 50% ಮ್ಯಾಂಗೋ ಪ್ರೊಡ್ಯೂಸ್ ಆಗ್ತಾ ಇರೋದು ಶ್ರೀನಿವಾಸ್ಪುರ ತಾಲೂಕ, ಶ್ರೀನಿವಾಸ್ಪುರ ಅಂಡ್ ಚಿಂತಾಮಣಿ. ಇಂಥದ್ರಲ್ಲಿ ಈಗ ಲಾಕ್ಡೌನ್ ಆಯ್ತು, ಮಂಡಿಗಳಿಲ್ಲ, ಎಲ್ಲಿ ತಗೊಂಡೋಗಿ ಮಾರ್ಬೇಕು ಅಂತ ಪ್ರಶ್ನೆ ಬಂದಾಗ ಮ್ಯಾಂಗೋ ಬೋರ್ಡ್ ಅವರು ಒಂದು ಇನಿಷಿಯೇಟಿವ್ ತಗೊಂಡ್ರು. ಏನಂದ್ರೆ ಅಲ್ಲಿ ಬಂದು ರಿಜಿಸ್ಟರ್ ಮಾಡ್ಬೇಕು ಮ್ಯಾಂಗೋ ಗ್ರೋಯಿಂಗ್ ಫಾರ್ಮರ್ಸ್. ಅವರು ಡಿಮ್ಯಾಂಡ್ ಅಂಡ್ ಸಪ್ಲೈನ ಲಿಂಕ್ ಮಾಡ್ತಾರೆ. ಸೊ ಇವಾಗ ಸುಮಾರು ಜನ ರೈತರು ಅವರೇ ನ್ಯಾಚುರಲ್ ಮೆಥಡ್ಸ್ ಅಲ್ಲಿ ಹಣ್ಣು ಮಾಡಿ, ಮ್ಯಾಂಗೋ ಫ್ರೂಟ್ ರೈಪನಿಂಗ್ ಚೇಂಬರ್ಸ್ ಇದೆ ನಮ್ಮ ಸಜೆಷನ್ ಒಂದು, ಆ ಮೆಥಡ್ಸ್ ಅಲ್ಲಿ ಅವರು ರೈಪನ್ ಮಾಡ್ಬಿಟ್ಟು ಇಟ್ ಇಸ್ ಎನ್ವೈರನ್ಮೆಂಟ್ಲಿ ಸೇಫ್, ಹೆಲ್ದಿ ವೈಸ್ ಇಟ್ ಇಸ್ ಗುಡ್ ಅಂಡ್ ಇಟ್ ಈಸ್ ಆಲ್ಸೋ ಅವಾಯ್ಡಿಂಗ್ ಎವ್ರಿ ಕೆಮಿಕಲ್. ಎತ್ರಲ್ ನಿಮ್ಗೆಲ್ಲ ಗೊತ್ತೇ ಇದೆ, ಎತ್ರಲ್ ಜಾಸ್ತಿ ಯೂಸ್ ಮಾಡ್ತಾರೆ, ಮತ್ತೆ ಮೆನಿ ಡಿಫ್ರೆಂಟ್ ಮೆಥಡ್ಸ್ ಆಫ್ ಆರ್ಟಿಫಿಷಿಯಲ್ ರೈಪನಿಂಗ್. ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೂ ಕೂಡ ಒಂದು ಮೆಥಡ್ ಆಫ್ ಸಕ್ಸಸ್ ಆಯ್ತು. ಸೊ ಈ ತರ ಸಿಸ್ಟಮ್ ಎಲ್ಲಾ ಕಡೆಗೂ ಇದೆ. ಎಲ್ಲಾ ಡಿಫ್ರೆಂಟ್ ಪ್ರೊಡ್ಯೂಸ್ ಅಲ್ಲೂ ಕೂಡ ಈ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ನಿಮ್ದು ನೆಕ್ಸ್ಟ್ ಪ್ರಶ್ನೆ ಒಂದಿತ್ತು, ಮೈಸೂರಲ್ಲಿ ನಂದು ಜಮೀನ್ ಇದೆ, ಇದೇ ತರ ನಾನು ಮಾಡ್ಬೋದಾ ಅಂತ. ಖಂಡಿತವಾಗಿ ಮಾಡ್ಬೋದು. ಮೈಸೂರಲ್ಲಿ ಈಗ ಆರ್ಗ್ಯಾನಿಕ್ ಗೆ ತುಂಬಾ ಡಿಮ್ಯಾಂಡ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ 2015 ಅಲ್ಲಿ ಯಾವಾಗ ನಮ್ಗೆ ಫಾರ್ಮರ್ಸ್ ಆರ್ಗ್ಯಾನಿಕ್ ಫಾರ್ಮರ್ಸ್ ನಮ್ಗೆ ಬೆಂಗಳೂರಲ್ಲಿ ಸಿಗ್ಲಿಲ್ವೋ ಆವಾಗ ನಾವು ಒಂದು ಕಲೆಕ್ಷನ್ ಸೆಂಟರ್ ನ ಮೈಸೂರಲ್ಲಿ ಇಟ್ಟಿದ್ವಿ. ಕಲೆಕ್ಷನ್ ಸೆಂಟರ್ ಮೈಸೂರಲ್ಲಿ ಇಟ್ಬಿಟ್ಟು ಅಲ್ಲಿಂದ ನಾನು ಬೆಂಗಳೂರು ತರಿಸ್ಕೊಂತ ಇದ್ದೆ 2015. ಇಟ್ ಮೀನ್ಸ್ ದಟ್ ಮೈಸೂರಲ್ಲಿ ಕೂಡ ಒಂದು ಒಳ್ಳೆ ಆಪ್ಷನ್ ಆಯ್ತು, ಆರ್ಗ್ಯಾನಿಕ್ ಅಲ್ಲಿ ಒಳ್ಳೆ ಸ್ಕೋಪ್ ಇದೆ. ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ನ ಕೋಕೋನಟ್ ಫಾರ್ಮಿಂಗ್ ಮಾಡ್ಬೋದಾ? ಈ ತೆಂಗಿನ ತೋಟದಲ್ಲಿ ಏನಾದ್ರು ಮಾಡಕ್ ಕಷ್ಟ ಆಗತ್ತಾ ಅಥವಾ ಮಾಡ್ಬೋದಾ? ಏನು ಕಷ್ಟ ಆಗಲ್ಲ ಸರ್, ಖಂಡಿತವಾಗಿ ಮಾಡ್ಬೋದು. ಅದರಲ್ಲಿ ವಾಟ್ ವಿಲ್ ಸೇ ಇಸ್ ಇಟ್ ಇಸ್ ಅನ್ ಇಂಟರ್ ಕ್ರಾಪಿಂಗ್. ಏನಿವಾಗ ನೀವು ತೆಂಗಿನ ಒಂದ್ ಮರದ ಇನ್ನೊಂದ್ ಮರಿಗೆ ಒಂದು 10 ರಿಂದ 12 ಅಡಿ ನೀವು ಜಾಗ ಬಿಟ್ಟಿರ್ತೀರಾ. ಅದರ ಮಧ್ಯದಲ್ಲಿ
definitely you can grow the crops. But the thing is, you have to take care with the crop selection. ಇವಾಗ ನಾವು ಯಾವಾಗ ಕೋಕೋನಟ್ ಬೆಳೆದಿರ್ತೀವಿ ಅವಾಗ ಶೇಡ್ ಇರುತ್ತೆ. There are certain crops which love the shade. Shade loving crops na ಅದನ್ನ grow ಮಾಡ್ಬಿಟ್ಟು we can go ahead with the organic farming in the coconut orchard also. ಸರ್, ಲುಕಿಂಗ್ ಅಟ್ ದ ಇಂಟ್ರೆಸ್ಟ್, ಈ ನನ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ತುಂಬಾ ಒಂದು 7-8 ತರ ಕ್ರಾಪ್ಗಳು ಇರ್ಬೋದು. ಆ ಕ್ರಾಪ್ಗಳಿಗೆ ಪ್ರತಿಯೊಂದಕ್ಕೂ ಎಕ್ಸ್ಪರ್ಟ್ಸ್ ಕರ್ಸ್ಬಿಟ್ಟು ಅದರಲ್ಲಿ ಏನಾದ್ರು ಸೆಷನ್ಸ್ ಅರೇಂಜ್ ಮಾಡಿದ್ರೆ ತುಂಬಾ ಯೂಸ್ ಆಗ್ಬೋದು ಅಂತ ಅನ್ಸುತ್ತೆ. ಸೊ ಆಕ್ಚುಲಿ ಇಟ್ ವಾಸ್ ನೀವು ನನ್ನ ಮಾತನ್ನ ಹೇಳ್ಬಿಟ್ರಿ ನೀವು. ನನಗೂ ಈಗ ಏನ್ ಮೀಟಿಂಗ್ ಅನ್ಕೊಂಡು ಇವಾಗ 5 ನಿಮಿಷದ ಮುಂಚೆ ನಂಗೆ ಗೊತ್ತಾಯ್ತು. ನಮ್ಮ ಪ್ರಶಾಂತ್ ಅವರು ಸರ್ ಈಗ 5 ನಿಮಿಷದ ಮೀಟಿಂಗ್ ಇದೆ ಸರ್, ಮೀಟಿಂಗ್ ಬರೋಣ ಅಂತ 5 ನಿಮಿಷ ಬಂದ್ಬಿಟ್ಟು ಇಲ್ಲ ತೊಂದ್ರೆ ಇಲ್ಲ. My intention is when we are organizing the sessions, it will definitely this sort of sessions is going to help many farmers. ಇವಾಗ ಕಮಿಂಗ್ ಡೇಸ್ ಕೂಡ ನಮ್ಗೆ ರೈತರಿಂದ ಫಸ್ಟ್ ನಾವೇನು ಪ್ರಾಬ್ಲಿ ನೀವು ಕೂಡ ಮೀಟಿಂಗ್ ಅಲ್ಲಿ ಇದ್ರಿ in online marketing of agriculture produce ಇಂದ. ಆ ಟ್ರೈನಿಂಗ್ ಅಲ್ಲಿ ವಾಟ್ ದಿ ಫೀಡ್ಬ್ಯಾಕ್ ಐ ಗಾಟ್ ಇಸ್, ಸರ್ ಪ್ಲೀಸ್ ಏನದು ಆರ್ಗ್ಯಾನಿಕ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮೇಲೆ ಪ್ಲೀಸ್ ದಯವಿಟ್ಟು ಒಂದು ಕಾರ್ಯಕ್ರಮ ಮಾಡಿ ಅಂತ. ನಾನು ಒಂದು 2 weeks ಬಿಟ್ಟು ಅದನ್ನ ನಾನು ಆಲ್ರೆಡಿ ಶೆಡ್ಯೂಲ್ ಮಾಡಿದ್ದೇನೆ. ಐ ವಿಲ್ ಶೇರ್ ಯು ಅಬೌಟ್ ಇಟ್. ಆ ಒಂದು ಸೆಷನ್ ಅಲ್ಲಿ ಬರೀ ಇವಾಗ ಬರೀ ವಿಜ್ಞಾನಿಗಳಿಂದ ಮಾತಾಡಿದ್ರೆ ಎಲ್ಲರೂ ಕೆಲವರು ಕೇಳೋದಿಲ್ಲ. ಅದಕ್ಕೆ ರೈತರಿಂದ ಅವರು ಗ್ರೌಂಡ್ ಲೆವೆಲ್ ರಿಯಾಲಿಟಿ ಏನಿದೆ, is organic farming working in the ground level ಅಂತ ಹೇಳಿ ಆ ರೈತರನ್ನ ಕರೆಸಿ ಮತ್ತೊಂದು ಸೆಷನ್ ನಾನು ಮಾಡ್ತೇನೆ. ಐ ವಿಲ್ ಇನ್ವೈಟ್ ಯು ಆಲ್ ಯು ಪೀಪಲ್ ಫಾರ್ ದಟ್ ಸೆಷನ್. ಥ್ಯಾಂಕ್ ಯು ಸರ್. ಸರ್ ನೆಕ್ಸ್ಟ್ ಕ್ವೆಶ್ಚನ್ ಗೌರಿ ಲೋಕೇಶ್ ಅಂತ ಇದೆ. ಸೊ ತೇಜಸ್ವಿ, ಜಸ್ಟ್ ಬಿಫೋರ್ ದಟ್ ಕೆಲವು ಚಾಟ್ ವಿಂಡೋ ಕೇಳ್ತಾರೆ. ಸೊ ಚಾಟ್ ವಿಂಡೋ ಇರೋ ಕ್ವೆಶ್ಚನ್ಸ್ ನ ಕವರ್ ಮಾಡಿ ಅಂತ ಐ ಥಿಂಕ್ ವಿ ಶುಡ್ ಅಕಾಮಡೇಟ್. ಥ್ಯಾಂಕ್ಸ್. ಓಕೆ ಸರ್, ಕೇಳ್ಬಿಟ್ಟು ಐ ವಿಲ್ ಫಾಲೋ ಅಪ್ ಆನ್ ದಟ್. ಸೊ ಏನಂತಂದ್ರೆ, ಸೊ ಫಾರ್ಮರ್ ಹ್ಯಾಸ್ ಟು ಎಕ್ಸ್ಪೋರ್ಟ್ ಇಸ್ ಪ್ರೊಡ್ಯೂಸ್, ವಾಟ್ ಈಸ್ ದ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್? ಇದು ಗೌರಿ ಲೋಕೇಶ್ ಅವರಿಂದ ಬಂದಿರೋದು. ಗೌರಿ ಅವ್ರು ಅನ್ಮ್ಯೂಟ್ ಮಾಡ್ಕೊಂಡು ಕ್ವೆಶ್ಚನ್ ಕೇಳ್ತೀರಾ? ಹಲೋ ಸರ್. ಯಾ, ಫಸ್ಟ್ ಆಫ್ ಆಲ್ ಬಹಳ ತುಂಬಾ ಚೆನ್ನಾಗಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ನಾನು ತುಂಬಾ ಅಂದ್ರೆ ಎಷ್ಟೊಂದು ಡೌಟ್ಸ್ ಗಳಿತ್ತು, ಎಷ್ಟೊಂದು ಕ್ವೆಶನ್ಸ್ ಗಳಿತ್ತು, ಅದೆಲ್ಲ ಕ್ಲಾರಿಫೈ ಆಗಿದೆ. ಅಂಡ್ ವೆರಿ ನೈಸ್ ಟು ನೋ ಈ ತರ ಎಲ್ಲ ಆಗ್ತಾ ಇರೋದು. ನಮ್ದು ಜಮೀನ್ ಊರಲ್ಲಿ ಹತ್ತತ್ರ ಮೈಸೂರು ಚಾಮರಾಜನಗರ ಆ ಕಡೆ ನಮ್ದು ಲ್ಯಾಂಡ್ಸ್ ಎಲ್ಲ ಇದೆ. ಸೊ ಅದೇ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೋದು ಅನ್ಸುತ್ತೆ. ಬಟ್ ಇತ್ತೀಚೆಗೆ ರೀಸೆಂಟ್ಲಿ ಅಲ್ಲೇನು ಕೆಮಿಕಲ್ಸ್ ಹಾಕಿ ಏನು ಬಳಸಿಲ್ಲ, ಅಲ್ಲಿ ಫಾರ್ಮಿಂಗ್ ಮಾಡಿಲ್ಲ ಅಲ್ಲಿ ಒಂದು ಲಾಸ್ಟ್ 6 to 7 years ಇಂದ. ಸೊ ಅದೇನಾದ್ರು ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ಅಪ್ಲಿಕಬಲ್ ಆಗುತ್ತಾ? ಡೈರೆಕ್ಟ್ ಆಗಿ ನಾವೇನ ಆತರ ಅಸೆಸ್ಮೆಂಟ್ ಗಳು ಮಾಡ್ಕೊಂಡು ಅಲ್ಲಿಂದ ಬೆಳಿಬೋದಾ? ಇಲ್ಲ, ಇದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಇವಾಗ ಒಂದು 5-6 years ಇಂದ ನೀವು ಏನು ಮಾಡ್ಲಿಲ್ಲ ಅಂತ, ಇವಾಗ ನೀವು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ಸ್ಟಾರ್ಟಿಂಗ್ 3 years ನಿಮ್ಗೆ ಸರ್ಟಿಫಿಕೇಶನ್ ಏನಿದೆ ಆರ್ಗ್ಯಾನಿಕ್ ಅಂತ ಕೊಡೋದಿಲ್ಲ, ಇನ್ ಕನ್ವರ್ಷನ್ ಅಂತ ಕೊಡ್ತೇವೆ ಫಸ್ಟ್ 3 years ಗೆ. ಆಫ್ಟರ್ 3 years ಅದನ್ನ ಏನು ಆರ್ಗ್ಯಾನಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದ್ಮೇಲೆ ಆಫ್ಟರ್ ಯು ಗೆಟ್ ಸರ್ಟಿಫೈಡ್ ಯು ಕ್ಯಾನ್ ಎಕ್ಸ್ಪೋರ್ಟ್ ಟು ದಿ ಅದರ್ ಕಂಟ್ರೀಸ್ ಆಲ್ಸೋ. ನಿಮ್ ಪ್ರಶ್ನೆ ಆರ್ಗ್ಯಾನಿಕ್ ಆಗಿ ಕನ್ವರ್ಟ್ ಮಾಡ್ಬೋದಾ ಅಂತ ಇತ್ತಲ್ವಾ? ಅದು ಯಾವ ಲ್ಯಾಂಡ್ ಬೇಕಾದ್ರೂ ಸರ್ ಆರ್ಗ್ಯಾನಿಕ್ ಆಗಿ ನೀವು ಕನ್ವರ್ಟ್ ಮಾಡ್ಬೋದು. ಅದು ಮಾಡ್ಬೇಕು ಅಂತಂದ್ರೆ ನಮ್ಮಲ್ಲಿ ಕಮಿಟ್ಮೆಂಟ್ ಬೇಕು ಅಷ್ಟೇ. ನಮ್ಗೇನು ಸ್ವಲ್ಪ ಒಂದ್ಸಲ ಈಲ್ಡ್ ಕಡಿಮೆ ಆಯ್ತು ಅಂತ ಅಂದ್ಬಿಟ್ಟು ನಾವು ಮತ್ತೆ ಕೆಮಿಕಲ್ಸ್ ಹಾಕಕ್ ಶುರು ಮಾಡಿದ್ರೆ ಅದು ಮತ್ತೆ ನಾವು ಅದನ್ನ ಆರ್ಗ್ಯಾನಿಕ್ ಕಾನ್ಸೆಪ್ಟ್ ತರಕ್ ಆಗಲ್ಲ. ಸೊ ನಮಗ್ ತಾಳ್ಮೆ ಇರ್ಬೇಕು, ಮತ್ತೆ ಸ್ವಲ್ಪ ಲಾಸ್ ಆದ್ರೂ ತಡ್ಕೊಂತೀವಿ ಅನ್ನೋ ಧೈರ್ಯ ಇರ್ಬೇಕು. ಇವೆರಡು ಇದ್ರೆ ಖಂಡಿತವಾಗ್ಲೂ ಎಂತ ಹಾಳು ಭೂಮಿ ಕೂಡ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಒಂದ್ ನಿಮಿಷ ಮ್ಯೂಟ್ ಮಾಡ್ತೀನಿ. ಸಾರಿ. ಓಕೆ, ನೆಕ್ಸ್ಟ್ ರಮೇಶ್ ಆಯ್ತು. ಸೊ ರಾಧಾಕೃಷ್ಣ ಗೌಡ ಇಂದ. ಸೊ ನೆಕ್ಸ್ಟ್ ಕ್ವೆಶನ್. ಸೊ every crop has 3 kinds of yields: high quality, medium quality, low quality. ಸೊ ಅದ್ರ ಬಗ್ಗೆ ಅವ್ರ ಕ್ವೆಶನ್ ಇದೆ. ರಾಧಾಕೃಷ್ಣ ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ ಕ್ವೆಶನ್ ಕೇಳಿ. ಎಲ್ರಿಗೂ ನಮಸ್ಕಾರ. ಪ್ರಶಾಂತ್ ಅವರೇ, ತುಂಬಾ ನಿಮ್ ಇನ್ಫಾರ್ಮೇಶನ್ ಚೆನ್ನಾಗಿತ್ತು, ನಿಮ್ಗೂ ಧನ್ಯವಾದಗಳು. ತೇಜು ಕಾಲ್ ಅರೇಂಜ್ ಮಾಡ್ತೀನಿ, ನಿಮ್ಗೋಸ್ಕರ ಕಣ. ಪ್ರಶಾಂತ್, ನನ್ ಕ್ವಶನ್ ಬಂದ್ಬಿಟ್ಟು ಫಾರ್ಮರ್ ಕಡೆಯಿಂದ ಈ ಕ್ವಶನ್ ಇದು. ನಾವು ಬೆಳೆ ಬೆಳೆಬೇಕು ಅಂತಂದ್ರೆ ಎಲ್ಲರಿಗೂ ಎಲ್ಲಾ ಬೆಳೆಗಳಲ್ಲೂ ಹೈ ಕ್ವಾಲಿಟಿ ಇರುತ್ತೆ, ಲೋ ಕ್ವಾಲಿಟಿ ಇರುತ್ತೆ, ಮೀಡಿಯಂ ಕ್ವಾಲಿಟಿ ಇರುತ್ತೆ. ನೀವು ಅದನ್ನ ಕನ್ಸ್ಯೂಮರ್ ಕಳ್ಸ್ಬೇಕಾದಾಗ
ಫಾರ್ಮರ್ಸ್ಗೆ ಹೆಂಗೆ ಡಿಫೈನ್ ಮಾಡ್ಕೊಂತೀರಾ ರೇಟ್ ಬಗ್ಗೆ. ಮತ್ತೆ ಇದು ಫಾರ್ಮರ್ಸ್ ಕಡೆಯಿಂದ ಕ್ವಶನ್ಸ್. ಮತ್ತೆ ಕನ್ಸ್ಯೂಮರ್ ಕಡೆಯಿಂದ ಕ್ವಶನ್ಸ್ ಬಂದ್ಬಿಟ್ಟು, ಈಗ ನೋಡಿ ನಾನ್ ಸೂಪರ್ ಮಾರ್ಕೆಟ್ ಹೋದ್ರೆ ಐ ಕ್ಯಾನ್ ಸೆಲೆಕ್ಟ್ ದ ಪ್ರಾಡಕ್ಟ್. ಓಕೆ, ನನ್ಗೆ ಹೈ ಕ್ವಾಲಿಟಿ ಇರುತ್ತೆ, ಹೈ ಕ್ವಾಲಿಟಿನೇ ಸೆಲೆಕ್ಟ್ ಮಾಡ್ಕೊಂತೀನಿ. ನನ್ ಪ್ರೈಸ್ ಎಷ್ಟೇ ಕೊಡ್ತೀನಿ, 100 ರೂಪಾಯಿ ಇರುತ್ತೆ, 120 ರೂಪಾಯಿ ಕೊಡ್ಬೋದು ನನಗೆ. ನೀವು ಅದೇನ 80 ರೂಪಾಯಿ ಕೊಡ್ತೀರಾ, ನೀವ್ ಹೆಂಗ್ ಮಾಡ್ತೀರಾ ನನಗೆ ಅದೇ ಹೈ ಕ್ವಾಲಿಟಿ ಪ್ರಾಡಕ್ಟ್ ಬೇಕು ಅಂತ ಅಂದ್ರೆ ನೀವ್ ಹೆಂಗ್ ಡೆಲಿವರ್ ಮಾಡ್ತೀರಾ ನನಗೆ? ಓಕೆ ಸರ್, ಇಲ್ಲಿ ನಾನ್ ಫಾಲೋ ಮಾಡಿದ ಮೆಥಡ್ ಅಲ್ಲಿ ಆಕ್ಚುಲಿ ನಾನು ಏನ್ ಮಾಡಿದೆ, ದರ್ ಇಸ್ ಅ ಮೆಥಡ್ ಕಾಲ್ಡ್ ಗ್ರೇಡಿಂಗ್. ಗ್ರೇಡಿಂಗ್ ಅಂತ ಮಾಡ್ತಾರೆ. ಯಾವುದೇ ಒಂದು ಕಂಪನಿ ನನ್ನ ಪ್ರೊಡ್ಯೂಸ್ ನ ಪ್ರೊಕ್ಯೂರ್ ಮಾಡ್ಕೊಂತ ಇದಾರೆ ಅಂದ್ರೆ ಆ ಗ್ರೇಡಿಂಗ್ ಮೆಥಡ್ ಫಾಲೋ ಮಾಡ್ತಾ ಇದ್ರು. ಅಂದ್ರೆ ನಾನು ಕೊಡ್ತಕ್ಕಂಥ ವೆಜಿಟೇಬಲ್ ಏನು ಡ್ಯಾಮೇಜ್ ಆಗಿರ್ಬಾರ್ದು, ಸ್ಟ್ರಕ್ಚರ್ ಪ್ರಾಪರ್ ಆಗಿರ್ಬೇಕು. ಈ ಮೆಥಡ್ ಏನೋ ಅದು ರಾಟನ್ ಆಗಿಲ್ಲ, ಕ್ಲೀನ್ ಆಗಿದೆ ವೆಜಿಟೇಬಲ್, ಅದ್ರ ಸ್ಟ್ರಕ್ಚರ್ ಪ್ರಾಪರ್ ಆಗಿ ಹೇಗ್ ಬರ್ಬೇಕು ಹಾಗೆ ಕರೆಕ್ಟ್ ಆಗಿ ಬಂದಿದೆ ಅಂತಂದ್ರೆ ಇಟ್ ಯೂಸ್ ಟು ಪಾಸ್ ಗ್ರೇಡಿಂಗ್. ಗ್ರೇಡಿಂಗ್ ಅಲ್ಲಿ ಯಾವ್ದು ಪಾಸ್ ಆಗಲ್ಲೋ ಅದನ್ನ ಪ್ರೊಕ್ಯೂರ್ ಮಾಡ್ಲಿಕ್ಕೂ ಕೂಡ ಸೆಕೆಂಡರಿ ಮಾರ್ಕೆಟ್ಸ್ ಇರುತ್ತೆ. ಬಟ್ ಕಾಸ್ಟ್ ಫ್ಯಾಕ್ಟರ್ ಸ್ವಲ್ಪ ಡೌನ್ ಆಗ್ತಾ ಇತ್ತು ನನಗೆ ಆ ಮಾರ್ಕೆಟ್ಸ್ ಗೆ. ಮೂರನೇದು, ಗ್ರೇಡಿಂಗ್ ಗೆ ಬರೋದೇ ಇಲ್ಲ, ಸೆಕೆಂಡರಿ ಗ್ರೇಡಿಂಗ್ ಕೂಡ ಬರಲ್ಲ ಅದು. ಯಾಕಂತಂದ್ರೆ ಮೇ ಬಿ ಸ್ಲೈಟರ್ ಡ್ಯಾಮೇಜಸ್ ಆಗಿರ್ಬೋದು. ಈಗ ಸೇ ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ತಗೊಂಡಾಗ ನಾನು ಕೆಲವು ಕ್ಯಾರೆಟ್ಸ್ ಏನಾಗಿರುತ್ತೆ ಸೈಡ್ ಅಲ್ಲಿ ಆ ಕ್ರ್ಯಾಕ್ಸ್ ಬಂದ್ಬಿಟ್ಟಿರುತ್ತೆ. ಸೊ ಇಂಥ ಕ್ಯಾರೆಟ್ ನ ಕ್ವಾಲಿಟಿ ಮೇಂಟೈನ್ ಮಾಡೋ ಪರ್ಪಸ್ಗೋಸ್ಕರ ನಾನೇ ಇನ್ಕ್ಲೂಡ್ ಮಾಡ್ತಾ ಇರಲಿಲ್ಲ. ಬೀಯಿಂಗ್ ಎ ಫಾರ್ಮರ್ ಐ ಯೂಸ್ ಟು ಕಂಪ್ಲೀಟ್ಲಿ ರಿಮೂವ್ ದಟ್ ಪರ್ಟಿಕ್ಯುಲರ್ ಪ್ರೊಡ್ಯೂಸ್. ಗ್ರೇಡಿಂಗ್ ಗೆ ಯಾವ್ದು ಬರುತ್ತೆ, ಈಗ ಸೆಕೆಂಡ್ ಕ್ವಾಲಿಟಿ ಅಂತಂದ್ರೆ ಸೇ ಫಾರ್ ಎಕ್ಸಾಂಪಲ್ ಹಾರ್ವೆಸ್ಟ್ ಮಾಡೋ ಟೈಮ್ ಅಲ್ಲಿ ಕಟ್ ಆಗಿರ್ಬೋದು, ಇಟ್ ಇಸ್ ಸ್ಟಿಲ್ ಅ ಗುಡ್ ಈಲ್ಡ್, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಹಾರ್ವೆಸ್ಟ್ ಮಾಡೋ ಟೈಮ್ ಅಲ್ಲಿ ಅದನ್ನ ಕಟಾವ್ ಮಾಡೋ ಟೈಮ್ ಅಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಅದು ಡ್ಯಾಮೇಜ್ ಆಗಿರ್ಬೋದು, ಕಟ್ ಆಗಿರ್ಬೋದು. ಇನ್ನು ಫಸ್ಟ್ ಕ್ವಾಲಿಟಿ ಗ್ರೇಡಿಂಗ್ ಗೆ ಬಂದಾಗ ಪ್ರಾಪರ್ ಆಗಿ ಪರ್ಫೆಕ್ಟ್ ಆಗಿರುತ್ತೆ. ಪ್ರಾಪರ್ ಪರ್ಫೆಕ್ಟ್ ಗ್ರೇಡಿಂಗ್ ಬರೋ ಅಂತದ್ದು ರೆಗ್ಯುಲರ್ ಆಗಿ ಟಾಪ್ ಕ್ವಾಲಿಟಿ ಕಾಂಟ್ರಾಕ್ಟ್ ಮಾರ್ಕೆಟ್ಸ್ ಇಲ್ಲ ರೆಗ್ಯುಲರ್ ಆಗಿ ನಾವು ಏನ್ ಕನ್ಸ್ಯೂಮರ್ಸ್ ಕೊಡ್ತಾ ಇದೀವಿ ಅದು ಟಾಪ್ ಕಾಸ್ಟ್ ಅಲ್ಲಿ ಹೋಗುತ್ತೆ ನಮಗೆ. ಸೆಕೆಂಡ್ ಕ್ವಾಲಿಟಿ ಬಂದು ನೆಕ್ಸ್ಟ್ ಲೆವೆಲ್ ಆಫ್ ಮಾರ್ಕೆಟ್ಸ್ ಬರುತ್ತೆ, ಬಟ್ ಕಾಸ್ಟ್ ಫ್ಯಾಕ್ಟರ್ ಸ್ವಲ್ಪ ಡೌನ್ ಆಗುತ್ತೆ. ಮೂರನೇ ಕ್ಯಾಟಗರಿ ಯಾವ್ದು ನಮ್ಗೆ ಹೋಗಲ್ಲ ಮಾರ್ಕೆಟ್ಸ್ಗೆ ಅಂತ ಅನ್ಕೊಂತೀವಿ, ಇದನ್ನ ನಾನೇನ್ ಮಾಡ್ತಿದ್ದೆ, ನನ್ನ ಕ್ರಾಪ್ ನ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಿರ್ತಕ್ಕಂತ ಲೇಬರ್ಸ್ ಯಾರಿರ್ತಾರೆ ಅವರಿಗೆ ಕ್ಯಾಟಲ್ ಇದ್ರೆ ಆ ಕ್ಯಾಟಲ್ಗೆ ಯೂಸ್ ಮಾಡ್ಬೋದು ಅಂತಕ್ಕಂತ ಇದನ್ನ ಕ್ಯಾಟಲ್ಗೆ ಯೂಸ್ ಮಾಡ್ತಾ ಇದ್ವಿ, ನಮ್ ಕ್ಯಾಟಲ್ಗೆ ಯೂಸ್ ಮಾಡ್ತಾ ಇದ್ವಿ. ಅಲ್ಲೂ ಕೂಡ ಉಳಿದೋಗಿದ್ದಂತ ಇದನ್ನ ಐ ಯೂಸ್ ಟು ಮೇಕ್ ಯೂಸ್ ಆಫ್ ದಿಸ್ ಪ್ರೊಡ್ಯೂಸ್ ಟು ಆರ್ಗ್ಯಾನಿಕ್ ಫರ್ಟಿಲೈಸರ್. ನಮ್ಮ ಫರ್ಟಿಲೈಸರ್ ಏನಿದೆ, ಈ ವರ್ಮಿ ಕಾಂಪೋಸ್ಟ್ ಅಂತ ಏನ್ ಪ್ರಿಪೇರ್ ಮಾಡ್ಕೊಂತೀನಿ, ನನ್ನ ಫಾರ್ಮ್ ಅಲ್ಲಿ ಬರ್ತಕ್ಕಂಥ ಕಂಪ್ಲೀಟ್ ಡಿಸ್ಪೋಸಬಲ್ ವೇಸ್ಟ್, ಅದು ಗ್ರೇಡಿಂಗ್ ಅಲ್ಲಿ ಉಳಿದೋಗಿರೋದಿರ್ಬೋದು, ಇಲ್ಲ ಕಟಾವ್ ಮಾಡಿದ್ಮೇಲೆ ಉಳಿದಿರ್ತಕ್ಕಂಥ ಎಲೆ ಇರ್ಬೋದು, ಆ ಬ್ರಾಂಚಸ್ ಇರ್ಬೋದು, ಇದನ್ನೆಲ್ಲ ಒಂದು ಯೂನಿಟ್ ಮಾಡ್ಕೊಂಡು ನನ್ನ ಮೆನ್ಯೂರ್ನ ನಾನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಪರ್ಟಿಕ್ಯುಲರ್ ವೇಸ್ಟ್ ಅಂತ ನಾನು ಏನು ಗ್ರೇಡಿಂಗ್ ಅಲ್ಲಿ ತೆಗೆದಾಕ್ಬಿಡ್ತೀನಿ, ಯಾವ್ದಕ್ಕೂ ಯೂಸ್ ಆಗಲ್ಲ ಅಂತ, ಇದನ್ನ ಮೆನ್ಯೂರ್ಗೆ ಯೂಸ್ ಮಾಡ್ಕೊಂಡು ಮೆನ್ಯೂರ್ ಪ್ರಿಪೇರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಕ್ರಾಪ್ ಗೆ ನನಗೆ ಇದೇ ವರ್ಮಿ ಕಾಂಪೋಸ್ಟ್ ಆಗಿ ಯೂಸ್ ಆಗುತ್ತೆ, ವಿಚ್ ಇಸ್ ಜನರಲಿ ಕಾಲ್ಡ್ ಆಸ್ ಬ್ಲಾಕ್ ಗೋಲ್ಡ್ ಇನ್ ಫ್ಯೂ ಕಂಪನೀಸ್. ಈ ವರ್ಮಿ ವಾಶ್ ನ ಮತ್ತೆ ವರ್ಮಿ ಕಾಂಪೋಸ್ಟ್ ನ ಬ್ಲಾಕ್ ಗೋಲ್ಡ್ ಅಂತ ಕರೀತಾರೆ, ಬಿಕಾಸ್ ಇಟ್ ಇಸ್ ಸಚ್ ಅ ರಿಚ್ ಮೆನ್ಯೂರ್ ಫಾರ್ ಅವರ್ ಕ್ರಾಪ್ಸ್. ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ವಿನೋದ್ ಅವರಿಂದ ಕ್ವೆಶ್ಚನ್ ಇದೆ. ಸೊ ಅವ್ರು ಏನಂದ್ರೆ ಹೇಳಿ. ಪ್ರಶಾಂತ್ ಅವರೇ, ನೀವೆಲ್ಲ ರೈತರಿಂದ ನೀವು ತಗೊಂಡು ಕನ್ಸ್ಯೂಮರ್ ಕೊಡ್ತಾ ಇದ್ದೀರಾ, ಆ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದೀರಾ ಇಲ್ಲ ಜಸ್ಟ್ ನಿಮ್ ಬೆಳೆಗಳು ಮಾತ್ರ ತಗೊಂಡು ಮಾಡ್ತಾ ಇದ್ದೀರಾ? ಈಗ ನಾನು ಫಾಲೋ ಮಾಡಿದ ಮೆಥಡ್, ನಾನು ಏನ್ ಬೆಳೆದಿದ್ದೆ ಪ್ರೊಡ್ಯೂಸ್ ಅದನ್ನ ಕನ್ಸ್ಯೂಮರ್ ಗೆ ಡೈರೆಕ್ಟ್ ಆಗ್ಕೊಟ್ಟೆ. ಇದನ್ನ ಕಳಿಸ್ಬೇಕಾದ್ರೆ ನನಗೆ ಸಪೋರ್ಟಿವ್ ಆಗಿ ಕೆಲವು ಫಾರ್ಮರ್ಸ್ ಯಾರು ನಿಂತ್ಕೊಂಡ್ರು, ನಮ್ಮ ಪ್ರೊಕ್ಯೂರ್ನು ಕೊಡ್ತೀವಿ ಇದನ್ನು ಮಾರ್ಕೆಟ್ ಮಾಡ್ಕೊಡಿ ಅಂತ, ಅವ್ರಿಗೂ ಸಹ ಮಾಡ್ಕೊಟ್ಟಿದೀವಿ. ಫಾರ್ ಎಕ್ಸಾಂಪಲ್ ಟು ನೇಮ್ ಎ ಫ್ಯೂ, ಈ ಚೇಳೂರು ಏರಿಯಾ ಹತ್ರ FPO ಒಬ್ರಿದ್ರು ನವಿತಾ ಅಂತ, ಶಿ ವಾಸ್ ವರ್ಕಿಂಗ್ ಫಾರ್ ದಟ್ FPO. ಅವರು ಸುಮಾರು ಒಂದು 7-8 ಜನ ಫಾರ್ಮರ್ಸ್ ನ ಕನೆಕ್ಟ್ ಮಾಡಿ ಸುಮಾರು ಒಂದು 15ರಿಂದ 20 ಟನ್ ಅಷ್ಟು ವೆಜಿಟೇಬಲ್ಸ್ ಅವ್ರದ್ದು ಮೂವ್ ಮಾಡಿಸ್ಕೊಟ್ಟಿದ್ದೆ. ಆಮೇಲೆ ಎಗೋಕೋಟೆ ಅಂತ ಒಂದು ಊರು ಬರುತ್ತೆ, ಆ ಊರ ಹತ್ರ ಪ್ರತಾಪ್ ಅಂತ ಒಬ್ರು ಆರ್ಗ್ಯಾನಿಕ್ ಫಾರ್ಮರ್ ಇದ್ರು, ಅವ್ರದ್ದು ಟೊಮೊಟೊ ಕ್ರಾಪ್ ಪೂರ್ತಿ ಈಲ್ಡ್ ಕಂಪ್ಲೀಟ್ ಆಗೋ ತನಕ ಅವ್ರದ್ದು ಮೂವ್ ಮಾಡಿಸ್ಕೊಟ್ಟಿದ್ದೆ. ಆಮೇಲೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಸುಮಾರು ಒಂದು 7ರಿಂದ 8 ಫಾರ್ಮರ್ಸ್ ಗ್ರೇಪ್ಸ್ ನ ಇದು ಮಾಡಿದ್ರು, ಅವ್ರು ಇದು ಮಾಡಿದ್ವಿ. ಬಟ್ ಈಗ ನಂದು ಕ್ರಾಪ್ ಸ್ಟಾಪ್ ಆದ್ಮೇಲೆ ನಾವೇನ್ ಮಾಡ್ತಾ ಇದೀವಿ, ಈ ಫಾರ್ಮರ್ಸ್ ಮತ್ತೆ ಯಾರು ಪ್ರೊಕ್ಯೂರರ್ಸ್ ಇದ್ರೆ ಅವ್ರನ್ನ ಲಿಂಕ್ ಮಾಡ್ಕೊಡ್ತಾ ಇದೀವಿ. ಇಂಥವ್ರದ್ದು ಈಲ್ಡ್ ಇದೆ, ಇದು ನಿಮ್ಮ ಡಿಮ್ಯಾಂಡ್ ಇದ್ರೆ ನೀವು ಮಾಡ್ಬಿಡಿ. ಈಗ ತುಂಬಾ ಜನ ನನಗೆ ಮ್ಯಾಂಗೋಸ್ ಕಾಲ್ ಮಾಡ್ತಾರೆ. ನನ್ನ ಶ್ರೀನಿವಾಸ್ಪುರ ಲಿಂಕ್ ಅಲ್ಲಿ ಒಂದಷ್ಟು ಜನ ಫಾರ್ಮರ್ಸ್ ಮ್ಯಾಂಗೋಸ್ ಯಾರಿದೆ ಅವ್ರು ನನಗೆ ಹೇಳಿರ್ತಾರೆ, ನಾನು ನೋಟ್ ಮಾಡ್ಕೊಂಡಿರ್ತೀನಿ. ಸೊ ನಾವು ವಾಟ್ ಐ ಡೂ ಇಸ್ ಐ ಟೆಲ್ ದಿಸ್ ಫಾರ್ಮರ್ಸ್, ಇಂಥವ್ರು ನನಗೆ ಮ್ಯಾಂಗೋಸ್ ಬೇಕು ಅಂತ ಕಾಲ್ ಮಾಡಿದ್ರು, ನೀವು ಕಾಲ್ ಮಾಡಿ ಮಾತಾಡ್ಕೊಳ್ಳಿ. ಸೊ ದಿಸ್ ಇಸ್ ವಾಟ್ ಕರೆಂಟ್ಲಿ ಆಗಿದೆ. ಇಲ್ಲ, ನಾನು ಯುವಶಕ್ತಿ ಗ್ರೂಪ್ ಅಲ್ಲಿ ಇದೀನಿ, ನಾನು ನೋಡ್ತಾ ಇರ್ತೀನಿ, ಮೆಸೇಜಸ್ ಎಲ್ಲ ಬರ್ತಾ ಇದೆ, ಹೆಲ್ಪ್ ಮಾಡ್ತಾ ಇರೋದೆಲ್ಲ ನೋಡ್ತಾ ಇದ್ದೀನಿ ನಾನು. ಥ್ಯಾಂಕ್ಸ್ ಪ್ರಶಾಂತ್. ಥ್ಯಾಂಕ್ಸ್ ಪ್ರಶಾಂತ್, ಥ್ಯಾಂಕ್ಸ್ ರಾಧಾಕೃಷ್ಣ. ಸೊ ನೆಕ್ಸ್ಟ್ ಕ್ವೆಶನ್ ವಿನೋದ್ ಅಂತ ಬಂದಿದೆ. ಅವ್ರ ಕ್ವೆಶನ್, ಸರ್ ಐ ಆಮ್ ಫ್ರಮ್ ಚಿಕ್ಕಮಗಳೂರು, ಸೊ ಐ ಹ್ಯಾವ್ ಗ್ರೋನ್ ಸೋರೆಕಾಯಿ, ಸಾಂಬಾರ್ ಕುಕುಂಬರ್ ಆರ್ಗ್ಯಾನಿಕಲಿ.
ಸೊ ಐ ಡೋಂಟ್ ಹ್ಯಾವ್ ಲೋಕಲ್ ಮಾರ್ಕೆಟ್ ಫಾರ್ ಆರ್ಗ್ಯಾನಿಕ್ ಪ್ರೊಡ್ಯೂಸ್, ಸೊ ಐ ಆಮ್ ಸೆಲ್ಲಿಂಗ್ ಟು ಲೋಕಲ್ ಬ್ರೋಕರ್ಸ್. ಇದು ನನ್ನ ಪರ್ಸನಲ್ ಕ್ವೆಶನ್ ಕೂಡ. ನಮ್ಮದೇ ಹೊಲದಲ್ಲಿ ಬಾಳೆ ಬೆಳೆದಿದ್ದೀವಿ. ನನ್ನ ತಮ್ಮ ಕೂಡ ಇದೆ ವಿಡಿಯೋ ಕಾಲಲ್ಲಿ ಜಾಯ್ನ್ ಆಗಿದ್ದಾರೆ, ನನ್ನ ಕಸಿನ್ ತಮ್ಮ. ಸೊ ಇದು ಸೇಲ್ ಮಾಡೋದಕ್ಕೆ ಯಾವ ತರ ಅಂತ ತುಂಬಾ ಜನಕ್ಕೆ ಕ್ವೆಶನ್ಸ್ ಇದೆ. ಸೊ ನೀವು ಹೇಳಿದೀರಾ ಲೋಕಲ್ ವಾಟ್ಸ್ಆಪ್ ಗ್ರೂಪ್ಸ್ ಎಲ್ಲ ಇಟ್ಕೊಂಡು ಸೇಲ್ ಮಾಡ್ಬೋದಂತ. ಸೊ ವಿನೋದ್ ಅವರು ನಿಮ್ ಕ್ವೆಶನ್ ಕೇಳಿ, ಅನ್ಮ್ಯೂಟ್ ಮಾಡ್ಕೊಂಡು ಪ್ಲೀಸ್. ಕ್ವೆಶನ್ ಸರ್, ಕ್ವೆಶನ್ ಇದೆ ಅವರ ಕಡೆಯಿಂದ? ಕ್ವೆಶನ್ ಇದೆ, ಅದೇ ಐ ಹ್ಯಾವ್ ಗ್ರೋನ್ ಸೋರೆಕಾಯಿ ಅಂಡ್ ಸಾಂಬಾರ್ ಕುಕಂಬರ್ ಆರ್ಗ್ಯಾನಿಕಲಿ, ಬಟ್ ಐ ಡೋಂಟ್ ಹ್ಯಾವ್ ಲೋಕಲ್ ಮಾರ್ಕೆಟ್ ಫಾರ್ ಆರ್ಗ್ಯಾನಿಕ್ ಪ್ರೊಡ್ಯೂಸ್. ಕೆಲವೊಂದ್ಸರಿ ನೀವೇನ್ ಹೇಳಾಗದಂದ್ರೆ ನೀವು ಒಂದ್ ಸ್ವಲ್ಪ ಟೈಮ್ ತಗೊಂಡು ನೀವು ಮಾಡಿದೀರಾ ಇವಾಗ. ಸೊ ನೆಕ್ಸ್ಟ್ ಇವಾಗ ಯಾರಿಗೂ ಕಾಂಟ್ಯಾಕ್ಟ್ಸ್ ಇಲ್ದೇ ಇರೋರು ಏನ್ ಮಾಡ್ಬೇಕು? ಮತ್ತೆ ಅವ್ರು ಅನ್ಮ್ಯೂಟ್ ಮಾಡ್ತಾ ಇಲ್ಲ. ಸೊ ಇಲ್ಲ ಅಂದ್ರೆ ವಿ ಕ್ಯಾನ್ ಗೋ ಟು ನೆಕ್ಸ್ಟ್ ಕ್ವೆಶನ್ ಫ್ರಮ್ ಪ್ರತಿಮಾ. ಸರ್ ಈಗ ಇದಕ್ಕೆ ಇದು ಆನ್ಸರ್ ಮಾಡ್ತೀರಾ ಅಥವಾ ವೇಟ್ ಮಾಡೋಣ? ಅವ್ರು ಇನ್ ಕೇಸ್ ಅನ್ಮ್ಯೂಟ್ ಮಾಡಿದ್ರೆ, ಇಲ್ಲ ಅಂದ್ರೆ ಪ್ರತಿಮಾ ಅವ್ರದಾದ್ಮೇಲೆ ಆನ್ಸರ್ ಮಾಡಿ. ಅವ್ರದ್ದು ಅವ್ರಿಗೆ ಹೇಳಿದೀನಿ ಅನ್ಮ್ಯೂಟ್ ಮಾಡೋದಿಕ್ಕೆ, ಅವ್ರ ಮೋಸ್ಟ್ಲಿ ನಾಟ್ ರೆಸ್ಪಾಂಡಿಂಗ್. ಸೊ ಲೆಟ್ಸ್ ಗೋ ಮೂವ್ ಟು ಪ್ರತಿಮಾ. ಶಿ ಹ್ಯಾಸ್ ಸಮ್ ಕ್ವೆಶನ್ಸ್. ಸೊ ಪ್ರತಿಮಾ ಅವ್ರದಾದ್ಮೇಲೆ ಅವ್ರದಕ್ಕೆ ಅವ್ರು ಬಂದಿಲ್ಲ ಅಂದ್ರೆ ಯು ಕ್ಯಾನ್ ಆನ್ಸರ್. ಓಕೆ, ಸೂಪರ್. ನಮಸ್ಕಾರ ಸರ್, ನಾನು ಪ್ರತಿಮಾ ಅಂತ ಲಂಡನ್ ಇಂದ ಕಾಲ್ ಮಾಡ್ತಿದ್ದೀನಿ. ನಮ್ದು ಆಕ್ಚುಲಿ ಇದೆಲ್ಲ ಮೇಡಮ್ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ. ಓಕೆ ಸರ್, ನಾನು UK ನಮ್ದು ಒಂದು ಅಪ್ರಾಕ್ಸಿಮೇಟ್ಲಿ 50 acres ಕಾಫಿ ಎಸ್ಟೇಟ್ ಇದೆ. ಆಲ್ಮೋಸ್ಟ್ 15 to 20 years ಓಲ್ಡ್ ಪ್ಲಾಂಟ್ಸ್ ಅಂತ ಇಟ್ಕೊಳ್ಳಿ. ಇದು ಜನರಲಿ ಒಂದು 7 years ಬೇಕಾಗುತ್ತೆ ಒಂದು ಕಾಫಿ ಈಲ್ಡ್ ಸ್ಟಾರ್ಟ್ ಮಾಡಕ್ಕೆ. ಅಂಡ್ ಇಟ್ ಗೋಸ್ ಆನ್ 80 to 100 years ತನಕನೂ ಅದು ಇದು ಮಾಡುತ್ತೆ. ಇವಾಗ ನಾನು ಅದನ್ನ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಿ ಕನ್ವರ್ಟ್ ಮಾಡೋದಾದ್ರೆ ನಾನು ಆ ಹಳೆ ಗಿಡನೆಲ್ಲ ತೆಗೆದು ಹೊಸಾದ್ ಹಾಕ್ಬೇಕಾ ಅಥವಾ ಹೇಗೆ ಅದನ್ನ ಹೌ ಕೆನ್ ಐ ಕನ್ವರ್ಟ್ ದಟ್? ಅದನ್ನ ನೀವು ತೆಗ್ದ್ಬಿಟ್ಟು ಮತ್ತೆ ಹೊಸಾದ್ ಆಗ್ಬೇಕಂತ ಹೇಳಿ ಆತರ ಏನು ಅವಶ್ಯಕತೆ ಇಲ್ಲ ಮೇಡಮ್. ಅದ್ರಲ್ಲಿ ಇರುವಂತದ್ದನ್ನ ಆಗ್ಲೇ ಹೇಳ್ದಂಗೆ ಇವಾಗಿಂದ ನೆಕ್ಸ್ಟ್ ನೀವು ಆರ್ಗ್ಯಾನಿಕ್ ಮಾಡ್ಬೇಕು ಅಂತ ಹೇಳಿದಾಗ ಯು ಪ್ಲೀಸ್ ಲೀವ್ ದಿ ಕೆಮಿಕಲ್ ಫರ್ಟಿಲೈಸರ್ಸ್. ಅದೇ ಅವಾಗ್ಲೇ ಮೇಡಮ್ ಅವ್ರು ಹೇಳಿದ್ರು NPOP ಅಲ್ಲಿ ಕೆಲವು ಸ್ಟ್ಯಾಂಡರ್ಡ್ಸ್ ಇದಾವೆ, ಯಾವ್ದನ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ. ಅದನ್ನ ಬಿಟ್ಟು ಅಂದ್ರೆ ಐ ಮೀನ್ ಟು ಸೇ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನ ಬಿಟ್ಟು ಗೋ ಫಾರ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್. ಪ್ಲಾಂಟ್ ಪ್ರೊಟೆಕ್ಷನ್ ಕೆಮಿಕಲ್ಸ್ ಅಲ್ಲಿ ಕೂಡ ನಾವು ಇವಾಗ ಅದ್ರಲ್ಲಿ ನಿಮ್ಗೆ ಕಾಫಿ ಬಂದಾಗ ಸ್ಟೆಮ್ ಬೋರರ್ ಇಸ್ ಎ ಮೇಜರ್ ಪ್ರಾಬ್ಲಮ್. ಅದ್ರಲ್ಲಿ ನಾವೇನ್ ಮಾಡ್ತೀವಿ, ಇದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ನ ಸ್ಪ್ರೇ ಮಾಡ್ತೀವಿ. ಅದ್ರ ಬದಲು ತಾವೇನ್ ಮಾಡಿ ಅದರಲ್ಲಿ ನಾವು NSK ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಿ, ದಟ್ ಇಸ್ ಅ ಬೊಟಾನಿಕಲ್ ವಿಚ್ ಕ್ಯಾನ್ ಬಿ ಪ್ರಿಪೇರ್ಡ್ ಇನ್ ಹೋಮ್ ಇಟ್ ಸೆಲ್ಫ್. ಅಂಡ್ ಡ್ಯೂರಿಂಗ್ ದ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಪ್ರಶಾಂತ್ ಅವ್ರ ಕೈಲೇ ನಾನು ಸ್ವತಃ ಅವ್ರ ಕೈಲಿ ಮಾಡಿಸಿದ್ದೆ ನಾನು. ಈ ತರ ಇನ್ನೊಂದು ಪಂಚಗವ್ಯ ಅಂತ ಇದೆ, ಜೀವಾಮೃತ ಅಂತ ಇದೆ, ಘನ ಜೀವಾಮೃತ ಅಂತ ಇದೆ, ಮತ್ತೆ ಹಲವಾರು ಬೊಟಾನಿಕಲ್ಸ್ ಇದೆ. ನೀವು ಅದನ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಆಫ್ಟರ್ 3 years ಯುವರ್ ಲ್ಯಾಂಡ್ ಇಸ್ ಆರ್ಗ್ಯಾನಿಕ್. ನೋ ನೀಡ್ ಟು ರಿಮೂವ್ ದಿ ಪ್ಲಾಂಟ್ ಅಂಡ್ ಅಗೇನ್ ಗೋಯಿಂಗ್ ಫಾರ್ ರಿಪ್ಲಾಂಟಿಂಗ್, ಅವಶ್ಯಕತೆ ಇಲ್ಲ. ಆದ್ರೆ ಈಗ ಪೆಪ್ಪರ್ ಪ್ಲಾಂಟ್ ತಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಇಯರ್ಲಿ ಒಂದು ಕಾಪರ್ ಸಲ್ಫೇಟ್ ಸ್ಪ್ರೇ ಮಾಡ್ತಾ ಇರ್ತೀವಿ, ಅದಕ್ಕೆ ಅದು ಅಡಪ್ಟ್ ಆಗಿರುತ್ತೆ ಕಾಪರ್ ಸಲ್ಫೇಟ್ಗೆ. 1 year ಸ್ಪ್ರೇ ಮಾಡ್ಲಿಲ್ಲ ಅಂದ್ರೆ ಗಿಡ ಸತ್ತೋಗ್ಬಿಡುತ್ತೆ. ಸೊ ಆ ತರ ಇರ್ಬೇಕಾದ್ರೆ ಹೇಗೆ ನಾವು ಅಡಪ್ಟ್ ಆಗ್ಬಹುದು ಟ್ರಾನ್ಸ್ಮಿಷನ್? ಮೇಡಮ್, ಇಲ್ಲಿ ಎಲ್ಲಾ ಪ್ಲಾಂಟ್ಸಿಗೂ ಕೂಡ ಎಲ್ಲಾ ಕ್ರಾಪ್ಸಿಗೂ ಕೂಡ ಆರ್ಗ್ಯಾನಿಕ್ ಇನ್ಪುಟ್ಸ್ ನ ನಾವು ಪ್ರಿಪೇರ್ ಮಾಡ್ಬೋದು. ಅದ್ರ ಬಗ್ಗೆನೇ ಬೇಕಾದ್ರೆ ವಿ ವಿಲ್ ಅರೇಂಜ್ ಒನ್ ಸೆಷನ್. ಯಾಕಂದ್ರೆ ಸ್ಪೆಸಿಫಿಕ್ ಹೋದ್ರೆ ತುಂಬಾ ಬೆಟರ್ ಅನ್ಸುತ್ತೆ. ಹೌದು, ಕ್ರಾಪ್ ಸ್ಪೆಸಿಫಿಕ್ ಅಂತಾನೆ ಏನಿಲ್ಲ, ಜನರಲ್ ಆಗಿ ಪೆಸ್ಟ್ ಗೆ ಯಾವ ಡಿಸೀಸ್ ಗೆ ಯಾವ ತರ ಬೊಟಾನಿಕಲ್ಸ್ ಅಥವಾ ಏನ್ ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನ ನಾವೇ ಫಾರ್ಮ್ ಅಲ್ಲಿ ಪ್ರಿಪೇರ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಇದ್ರ ಬಗ್ಗೆನೆ ಐ ಥಿಂಕ್ ಇಟ್ ವಿಲ್ ಬಿ ಬೆಟರ್ ಇಫ್ ಯು ಕ್ಯಾನ್ ಅರೇಂಜ್ ಒನ್ ಸೆಷನ್, ಬಿಕಾಸ್ ಇಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಇಟ್ ಇಸ್ ಥ್ಯಾಂಕ್ ಯು ಮೇಡಮ್. ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಬಗ್ಗೆ ಅಲ್ವಾ? ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆನೇ ವಿ ವಿಲ್ ಕಂಡಕ್ಟ್ ಒನ್ ಸೆಷನ್. ಸೆಷನ್ ಏನ್ ಮಾಡೋಣ ಅಂತ ಹೇಳಿದ್ರೆ, ಲೈಕ್ ಪ್ಲಾಂಟ್ ಪ್ರೊಟೆಕ್ಷನ್ ಇದರಲ್ಲಿ ಇನ್ಸೆಕ್ಟ್ಸ್ ಅಂಡ್ ಪೆಸ್ಟ್ಸ್ ಅಂಡ್ ವೀಡ್ಸ್ ಎಲ್ಲ ಒಂದ್ ಸೆಷನ್, ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಒಂದು, ಅದಾದ್ಮೇಲೆ ಬೊಟಾನಿಕಲ್ಸ್ ಒಂದು. ಈ ತರ ಮಾಡಿದಾಗ ಡೆಫಿನೆಟ್ಲಿ ಆಲ್ ದಿ ಆಸ್ಪೆಕ್ಟ್ಸ್ ರಿಲೇಟೆಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಕ್ಯಾನ್ ಬಿ ಕವರ್ಡ್. ಥ್ಯಾಂಕ್ ಯು ಸರ್. ಇನ್ನೊಂದು ಲಾಸ್ಟ್ ಕ್ವೆಶ್ಚನ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಪ್ಯಾಡಿ ಇರ್ಬೋದು. ಇವಾಗ ನಾನು ಆರ್ಗ್ಯಾನಿಕ್ ಕಲ್ಟಿವೇಶನ್ ಮೆಥಡಾಲಜಿ ಅಡಾಪ್ಟ್ ಮಾಡ್ಕೊಂಡ್ರೆ ಪಕ್ಕದ ಫಾರ್ಮ್ ಅವನು ಕೆಮಿಕಲ್ಸ್ ಯೂಸ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಅದು ವಾಟರ್ ಫ್ಲೋ ಆಗುತ್ತೆ, ವಿ ಕೆನಾಟ್. ಸೊ ಅದನ್ನ ಹೇಗೆ ಮಾಡಬಹುದು?
That is also one of the criteria in the NPOP. ಈ ತರ ಬೇರೆಯವ್ರು ಕೂಡ ನಿಮ್ದು ಬರಬಾರ್ದು, ಆ ತರ ಕವರ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಇಲ್ಲಿ ನಾವು ಸರ್ಟಿಫಿಕೇಶನ್ಗೆ ಸಬ್ಮಿಟ್ ಮಾಡಿದಾಗ ಮೇಡಮ್ ಅವರು ಸೈಟ್ ಇನ್ಸ್ಪೆಕ್ಷನ್ ಬರ್ತಾರೆ, ನಿಮ್ ಪ್ಲಾಟ್ ಇನ್ಸ್ಪೆಕ್ಟ್ ಮಾಡಿ ಆಮೇಲೆನೆ ಅವರು ವೆದರ್ ಇಟ್ ಈಸ್ ಸೂಟಬಲ್ ಫಾರ್ ಸರ್ಟಿಫಿಕೇಶನ್ ಅಂತ ಅವರು ಡಿಸೈಡ್ ಮಾಡ್ತಾರೆ. ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಕ್ಕಪಕ್ಕದ ರಿಸ್ಕ್ಗಳೇನೇನಿದೆ, ನಿಮ್ಮ ಅಕ್ಕಪಕ್ಕ ಫಾರ್ಮ್ಸ್ ಇಂದ ಬರುವಂತ ಕೆಮಿಕಲ್ಸ್ ಅದರ ರಿಸ್ಕ್ಗಳೇನಿದೆ ಅದನ್ನ ಕೂಡ ಅವ್ರು ಮೆನ್ಷನ್ ಮಾಡ್ತಾರೆ. ಅಂಡ್ ಇಟ್ ಈಸ್ ಕಂಪ್ಲೀಟ್ಲಿ ದೇ ಆರ್ ಸರ್ಟಿಫಿಕೇಶನ್ ಏಜೆನ್ಸಿ ಅವ್ರಿಗೆ ಬಿಟ್ಟಿದೆ ವೆದರ್ ಇಟ್ ಈಸ್ ಅಪ್ರೂವ್ಡ್ ಆರ್ ನಾಟ್ ಅಪ್ರೂವ್ಡ್ ಅಂತ. ಒಂದ್ ವೇಳೆ ನಾವು ನಮ್ ಕೈಯಲ್ಲಿ ಅವಾಯ್ಡ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಕೊಡೋದು. ಅಂತ ಟೈಮಲ್ಲಿ ಕೋಆಪರೇಟಿವ್ ಫಾರ್ಮಿಂಗ್ ವಿಲ್ ಬಿ ದ ಬೆಸ್ಟ್ ಸ್ಟ್ರಾಟಜಿ ಟು ಅಪ್ಲೈ. ನೀವು ನಿಮ್ಮ ಇವ್ರಿಗೆಲ್ಲ ಒಪ್ಪಿಸ್ಬಿಟ್ಟು ಅಟ್ಲೀಸ್ಟ್ ಈಗ ನಾನ್ ಸಕ್ಸಸ್ ಆಗಿದ್ದೀನಿ ಅಂದ್ರೆ ನೀವ್ ಯಾಕೆ ಆಗ್ಬಾರ್ದು ಅಂತ ಅವ್ರ ಮನವೊಲಿಸಿ ಆಮೇಲೆ ನೀವು ಸರ್ಟಿಫಿಕೇಶನ್ ಮಾಡ್ಕೊಳ್ಳೋದು ಒಳ್ಳೇದು. ಇನ್ ಜಸ್ಟ್ ಹೇಳ್ಬೇಕಂತ ಹೇಳಿದ್ರೆ ಆ ಸರ್ಟಿಫಿಕೇಶನ್ ಮಾಡಿದಾಗ ಮ್ಯಾಕ್ಸಿಮಮ್ ಲೆವೆಲ್ ಅಂತ ಹೇಳ್ತಾರೆ ಆ ಸರ್ಟಿಫಿಕೇಶನ್ ಅಲ್ಲಿ. ಅಂದ್ರೆ ಇವಾಗ ಸ್ಪ್ರೇ ಮಾಡ್ತಾರೆ, ಪಕ್ಕದ ಹೊಲದವರು ಸ್ಪ್ರೇ ಮಾಡ್ತಾರೆ, ನಂದಲ್ಲಿ ಬರುತ್ತೆ. ವಾಟ್ ಇಸ್ ದ ಮೋಡ್ ಆಫ್ ನಮ್ಮಲ್ಲಿ ಎಂಟ್ರಿ ಆಗೋದು? ಇವಾಗ ಥ್ರೂ ಲ್ಯಾಂಡ್ ಅಂತೂ ಆಗೋದು ಕಷ್ಟ ಇದೆ, ಡ್ರಿಫ್ಟ್ ಆಗ್ಬೋದು. ಯಾವಾಗ ಅವ್ರು ಸ್ಪ್ರೇ ಮಾಡ್ತಾರೆ ಆ ಸ್ಪ್ರೇ ನನ್ಗೆ ಬೀಳ್ಬೋದು, ಆದ್ರೆ ಅದಕ್ಕೂ ಮ್ಯಾಕ್ಸಿಮಮ್ ಲೆವೆಲ್ ಇರುತ್ತೆ. ಆ ಮ್ಯಾಕ್ಸಿಮಮ್ ಲೆವೆಲ್ ಕ್ರಾಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಕ್ಲೇಮ್ ಇಟ್ ಆಸ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅಪ್ರೂವಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹರ್ಷ ಇಂದ ಇದೆ. ಹರ್ಷ ಅವರು ಹರ್ಷ ಅವರೇ ಕೇಳ್ತೀರಾ ಅಥವಾ ನಾನೇ ಓದ್ಲಾ? ಸರ್ ನನ್ನ ಕ್ವಶನ್, ಇವಾಗ ನಾವು ತನ್ವೀರ್ ಅವರು ಇವಾಗ ಇದು ಹೇಳಿದ್ರು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡೋ ಮೂಲಕ ನಾವು ವಿ ಕ್ಯಾನ್ ರೀಚ್ ಔಟ್ ಟು ಎಂಡ್ ಕನ್ಸ್ಯೂಮರ್ಸ್ ಅಂತ. ಜನರಲಿ ಎಂಡ್ ಕನ್ಸ್ಯೂಮರ್ಸ್ ನ ರೀಚ್ ಔಟ್ ಮಾಡೋದಕ್ಕೆ ಇಟ್ ಇನ್ಕರ್ಸ್ ಸರ್ಟನ್ ಕಾಸ್ಟ್ ಅಲ್ವಾ? ಐ ಮೀನ್ ಮಾರ್ಕೆಟಿಂಗ್ ಕಾಸ್ಟ್ ಅಂತ ಏನ್ ಹೇಳ್ತೀವಿ, ದಟ್ ವಿಲ್ ಆಲ್ವೇಸ್ ಬಿ ದೇರ್ ಜನರಲಿ. ಐ ಮೀನ್ ಇವಾಗ ನೀವು ರೆಗ್ಯುಲೇಟೆಡ್ ಮಾರ್ಕೆಟ್ಸ್ ಅಲ್ಲಿ ಇಟ್ ವರ್ಕ್ಸ್ ಇನ್ ಅ ಡಿಫರೆಂಟ್ ವೇ. ಆರ್ ಇವಾಗ ಕಮ್ಯುನಿಟಿ ಅಥವಾ ಕಮರ್ಷಿಯಲ್ ಕಾಂಟ್ರಾಕ್ಟ್ ಮಾರ್ಕೆಟಿಂಗ್ ಅಲ್ಲಿ ದೇ ಪುಟ್ ಅ ಲಾಟ್ ಆಫ್ ಮನಿ ಇನ್ ಟು ದೀಸ್ ಮಾರ್ಕೆಟಿಂಗ್ these marketing channels to reach out to consumers. Ivaga how do you envisage or how do you see this working when it comes to direct marketing? Who actually bears the marketing cost? If it is the end consumer, then avrige produce would it turn out to be expensive anta because our marketing cost subsume madidre final price alli ಅದು ಹೇಗೆ ವರ್ಕೌಟ್ ಆಗುತ್ತೆ? ನನ್ಗೆ ಅರ್ಥ ಆಯ್ತು. ಈಗ ಇಲ್ಲಿ ವಾಟ್ ಐ ಹ್ಯಾವ್ ಆಕ್ಚುಲಿ ಡಿಡ್ ಇನ್ ಮೈ ಮಾರ್ಕೆಟಿಂಗ್ ಇಸ್, ನಾನು ನನ್ನ ಈಲ್ಡ್ ಕ್ಯಾರೆಟ್ ಮತ್ತೆ ಆನಿಯನ್ ಮಾರ್ಕೆಟ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಈ ಮಾರ್ಕೆಟಿಂಗ್ ಕಾಸ್ಟ್ ನ ನಾನೇ ಬೇರ್ ಮಾಡ್ತಾ ಇದ್ದೆ. ಯಾಕೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನನ್ನ ಅನಾಲಿಸಿಸ್ ಏನು ಅಂತಂದ್ರೆ, ಐ ಜಸ್ಟ್ ಕೀಪ್ ದ ಫಿಗರ್ಸ್ ಅಂಡ್ ಫ್ಯಾಕ್ಟ್ಸ್ ಹಿಯರ್. ನನ್ನ ಕ್ಯಾರೆಟ್ ಕ್ರಾಪ್ 1 ಎಕರೆ ಬೆಳಿಲಿಕ್ಕೆ ನನಗೆ ಅಪ್ರಾಕ್ಸಿಮೇಟ್ಲಿ 65,000 ರೂಪೀಸ್ ಎಕ್ಸ್ಪೆಂಡಿಚರ್ ಬಂದಿತ್ತು. ಇಲ್ಲಿ ಲಾಕ್ಡೌನ್ ಟೈಮ್ ಅಲ್ಲಿ ಒಬ್ರು ಮಿಡಲ್ ಮ್ಯಾನ್ ಇಲ್ಲ ಏಜೆನ್ಸಿ ಅಂತ ಹೇಳ್ಬೋದು, ಹಿ ವಿಸಿಟೆಡ್ ಮೈ ಪ್ಲಾಟ್, ಅದನ್ನ ಇನ್ವೆಸ್ಟಿಗೇಟ್ ಮಾಡಿದ್ಮೇಲೆ ಹಿ ಸೆಡ್ ಈಗಿರ್ತಕ್ಕಂಥ ಮಾರ್ಕೆಟ್ ಕಾಸ್ಟ್ ಗೆ ನಾನು ನಿಮಗೆ ಬರೀ 25,000 ರೂಪೀಸ್ ಪೇ ಮಾಡ್ತೀನಿ, ಇದನ್ನ ಹಾರ್ವೆಸ್ಟ್ ನಾನೇ ಮಾಡ್ಕೊಂತೀನಿ, ಟ್ರಾನ್ಸ್ಪೋರ್ಟೇಷನ್ ನಾನೇ ನೋಡ್ಕೊಂತೀನಿ, ಪ್ಲಾಟ್ ಹೇಗಿದೆಯೋ ಹಾಕ್ಬಿಟ್ಬಿಡಿ. ಈಗ ನನ್ನ ಅನಾಲಿಸಿಸ್ ಏನಿತ್ತು, 65,000 ರೂಪೀಸ್ ಇನ್ವೆಸ್ಟ್ ಮಾಡಿ 25,000 ರೂಪೀಸ್ ಇವ್ರು ನನಗೆ ಕೊಟ್ರೆ ಐ ಆಮ್ ಗೋಯಿಂಗ್ ಇನ್ ಟು 40,000 ರೂಪೀಸ್ ಲಾಸ್, which is not going to work out for me. This is when I started approaching people. What should I do to get at least the cost which I have invested back in this pandemic? And profits, forget about profits. At least the cost na tagobeku andre what should I do? Illi ella analysis ಮಾಡಿ ella research ಮಾಡಿದ್ಮೇಲೆ one thing which clicked out for me was direct marketing. ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿದಾಗ ನಾನು ನನ್ನ ಅನಾಲಿಸಿಸ್ ಪ್ರಕಾರ ಈಗ 25,000 ಕೊಟ್ಟು ಒಂದು ಪ್ಲಾಟ್ ಪ್ರೊಕ್ಯೂರ್ ಮಾಡಿದ್ರೆ which means ನನಗೆ ಅಪ್ರಾಕ್ಸಿಮೇಟ್ಲಿ 4 to 5 ರೂಪೀಸ್ ಪರ್ ಕೆಜಿ ಕ್ಯಾರೆಟ್ ಬೀಳ್ತಾ ಇದೆ ನಾನು ಕೊಡ್ತಕ್ಕಂಥ ಕ್ಯಾರೆಟ್. ಬಟ್ ಎಂಡ್ ಕನ್ಸ್ಯೂಮರ್ ಹತ್ರ ನಾನು ಚೆಕ್ ಮಾಡಿದಾಗ ಬ್ಯಾಂಗ್ಳೂರಲ್ಲಿ ಇರ್ತಕ್ಕಂಥ ಕನ್ಸ್ಯೂಮರ್ಸ್ ಯಾರು ಪ್ರೊಕ್ಯೂರ್ ಮಾಡ್ತಾ ಇದ್ದಾರೆ, ದೇ ಆರ್ ಪೇಯಿಂಗ್ 50 to 60 ರೂಪೀಸ್ ಪರ್ ಕೆಜಿ ಅದೇ ಟೈಮ್ ಅಲ್ಲಿ ಕ್ಯಾರೆಟ್ 1 ಕೆಜಿಗೆ. ಈಗ ಡಿಫರೆನ್ಸ್ ನೋಡಿದಾಗ there is a huge difference between at what cost consumer is procuring, at what cost these people are procuring from the farmers. ಇದನ್ನ ನಾನು ಅನಲೈಸ್ ಮಾಡ್ಕೊಂಡಾಗ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನಾನು ಬೇರ್ ಮಾಡ್ಕೊಂಡ್ರೆ, ಮಾರ್ಕೆಟಿಂಗ್ ಕಾಸ್ಟ್ ನಾನು ಬೇರ್ ಮಾಡ್ಕೊಂಡ್ರೆ, ಅವರಿಗೆ ಮನೆಗೆ ತಂದು ಕೊಟ್ಟು ನಾನು ಬಂದಾಗ ಹಾರ್ವೆಸ್ಟಿಂಗ್ ಕಾಸ್ಟ್ ಇದೆಲ್ಲ ಬೇರ್ ಮಾಡ್ಕೊಂಡ್ರೆ, ವಾಟ್ ಇಸ್ ದಟ್ ಇಟ್ ಇಸ್ ಗೋಯಿಂಗ್ ಟು ರಿಟೇಲ್.
ಈಗ ಇವ್ರ ಅನಾಲಿಸಿಸ್ ಎಲ್ಲ 25,000 ಕೊಟ್ಟು ನಾನು ಕ್ಲಿಯರ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಇನ್ ಟು ಲಾಸಸ್. ಬಟ್ ನಾನು ಡೈರೆಕ್ಟ್ ಆಗಿ ಕೊಟ್ಟಾಗ ನನಗೆ ಮಾರ್ಕೆಟಿಂಗ್ ಕಾಸ್ಟ್ ಬಿಟ್ಟು, ಹಾರ್ವೆಸ್ಟಿಂಗ್ ಕಾಸ್ಟ್ ಬಿಟ್ಟು, ಇದೆಲ್ಲ ಬಿಟ್ಟು ಕೂಡ ಇನ್ನೂ 15 to 20% ಪ್ರಾಫಿಟ್ ಝೋನ್ ಸಿಗ್ತಾ ಇದೆ. ಸೊ ಹಿಯರ್ ನೀವು ಕೇಳಿದ ಕ್ವಶನ್ ಪ್ರಕಾರ ಫಾರ್ಮರೇ ಬೀಂಗ್ ಎ ಫಾರ್ಮರ್ ನಾನೇ ಬೇರ್ ಮಾಡ್ಕೊಂಡೆ, ಹಾರ್ವೆಸ್ಟಿಂಗ್ ಕಾಸ್ಟ್ ನಾನೇ ಬೇರ್ ಮಾಡ್ಕೊಂಡೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನಾನೇ ಬೇರ್ ಮಾಡ್ಕೊಂಡೆ, ಮಾರ್ಕೆಟಿಂಗ್ ಕಾಸ್ಟ್ ನಾನೇ ಬೇರ್ ಮಾಡ್ಕೊಂಡೆ. In spite of all this, still I got around 20% profit margins, not just what I have invested. ನನ್ನ ಇನ್ವೆಸ್ಟ್ಮೆಂಟ್ ಮೇಲೆ 20% ಪ್ರಾಫಿಟ್ ನಮ್ಗೆ ಸಿಕ್ಕಿದೆ ಈಗ. ಥ್ಯಾಂಕ್ಸ್ ಪ್ರಶಾಂತ್ ಅವರು. ಸೊ ಇವಾಗ ತುಂಬಾ ಕ್ವೆಶನ್ಸ್ ಬಂದಿದೆ. ಸೊ ಎಲ್ಲಾನು ಲೆಟ್ಸ್ ಟ್ರೈ ಟು ಗಿವ್ 2 minutes or 1 minute to each questions. ಇನ್ ಕೇಸ್ ಕ್ವಿಕ್ ಆಗಿ ಆಗಂಗಿದ್ರೆ. ಸೊ ತುಂಬಾ ರಿಕ್ವೆಸ್ಟ್ ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಆಡ್ ಮಾಡಿ, ನಿಮ್ದು ನಂಬರ್ ಬೇಕು, ವಾಟ್ಸ್ಆಪ್ ನಂಬರ್ ಅಂತ ತುಂಬಾ ರಿಕ್ವೆಸ್ಟ್ ಇದೆ. ಓಕೆ. ಆಮೇಲೆ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ದಿನೇಶ್ ರೆಡ್ಡಿ. ಇದೀರಾ ದಿನೇಶ್ ರೆಡ್ಡಿ? ಹಲೋ ಸರ್, ಕಳಿಸ್ತಿದ್ಯಾ? ಸರ್ ನಮಸ್ಕಾರ. ಐ ಆಮ್ ರಿಯಲಿ ಹ್ಯಾಪಿ ದಟ್ ಐ ಆಮ್ ಏಬಲ್ ಟು ಕನೆಕ್ಟ್ ಟು ಲೈಕ್ ಮೈಂಡೆಡ್ ಪೀಪಲ್. Sir, till last year I was working in Japan from past 12 years. And due to some agricultural passion, I came back. Basically, I'm from Chintamani, but illi water resource problem ಜಾಸ್ತಿ ಇದೆ ಅಂದ್ಬಿಟ್ಟು I purchased a plot of land near Gundlupet in Mysore Taluk. And before I came back here, basically I'm looking to go to not in organic farming, natural farming ತರ ಮಾಡೋಣ ಅಂತ ಒಂದು ಐಡಿಯಾ ಇದೆ. ಪರ್ಮಾಕಲ್ಚರ್ ತರ ಮಾಡಬೇಕು ಅಂತ. ಬಟ್ ಅದು ಪರ್ಮಾಕಲ್ಚರ್ ಇಂಡಿಯಾ ಅಲ್ಲಿ ಸೂಟಬಲ್ ಆಗಲ್ಲ ಅಂತ ಅನ್ಸೋ, ಅದಕ್ಕೆ ಆರ್ಗ್ಯಾನಿಕ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಸೊ ದ ಮೇನ್ ಕನ್ಸರ್ನ್ ಲೈಕ್ ಬಿಫೋರ್ ಐ ಕೇಮ್ ಬ್ಯಾಕ್ ಫ್ರಮ್ ಜಪಾನ್, ಮೈ ಪೇರೆಂಟ್ಸ್ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ಪಪಾಯ ಕಲ್ಟಿವೇಶನ್ 5 acres. ಅಂಡ್ ಏಪ್ರಿಲ್ ಆಕ್ಚುಲಿ ಮೇ ಬಿಗಿನಿಂಗ್ ಇಂದ ನಂದು ಪಪಾಯ ಈಲ್ಡ್ ಸ್ಟಾರ್ಟ್ ಆಗಿದೆ, ಹಾರ್ವೆಸ್ಟ್. ಬಟ್ ಬಿಕಾಸ್ ಆಫ್ ದಿಸ್ ಲಾಕ್ ಡೌನ್ ಐ ಆಮ್ ನಾಟ್ ಏಬಲ್ ಟು ಸೆಲ್ ವಾಟ್ ಎವರ್ ದ ಪ್ರೊಡ್ಯೂಸ್ ಐ ಹ್ಯಾವ್. ಅಂಡ್ ಇವಾಗ ಪ್ರಶಾಂತ್ ಹೇಳ್ದಂಗೆ ಮಿಡ್ಲ್ ಮ್ಯಾನ್ ಅವ್ರು ಬಂದು they are procuring like 5 rupees or 6 rupees per kg in my farm, but retailer which are sorry, it is around 40-45 rupees. So it is a huge difference. Ishtu difference is there, but I'm not able to, because papaya is not like vegetable which many people will use. So even now I don't have an idea how to sell this. So even now I'm giving it to the middleman at 5 rupees or 6 rupees per kg in my farm itself. So I know this is a temporary, because after this crop of papaya, definitely I'm going, and I'm not going to monocrop, and I'm planning to go to organic, and even like I'm converting all my 5 acres into a fruit orchard, like different types of fruits, papaya, not papaya, sorry, mango, guava, sapota, coconut, and so many other combined alla integrated tara madre. So itara disease resistance ನ್ಯಾಚುರಲ್ ಆಗಿ ಬರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಎಲ್ಲ ಓದಿದೆ. ಸೊ ಆತರ ಫುಲ್ ಕಂಪ್ಲೀಟ್ 5 acres ನ ಫ್ರೂಟ್ ಆರ್ಚರ್ಡ್ ತರ ಮಾಡೋಣ ಅಂತ ಆಲ್ರೆಡಿ ಐ ಮೀನ್ ಪ್ಲಾನಿಂಗ್ ಅಂಡ್ ಆಲ್ರೆಡಿ ಪ್ರಿಪೇರ್ಡ್ ಎ ಪ್ಲಾನ್. ಸೊ ಈ ತರ ಡಿಸ್ಕಸ್ ಮಾಡಕ್ಕೆ as I am here to Chintamani, maybe if Tejaswini sir, madam, or Prashant, or anybody can give me the numbers, I can come in person, I can give my plan and ask them some guidance on how to implement this. So that is my long-term goal. But for now, if anybody can help me selling this papaya, it tumba help agutte. So if any kind of help, I really appreciate it. First of all, congratulations. ಏನದು ನೀವು ಇದನ್ನ ಎಲ್ಲ ಮೋನೋಕ್ರಾಪಿಂಗ್ ಬಿಟ್ಬಿಟ್ಟು ನಾನು ನೆಕ್ಸ್ಟ್ ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ಏನು ಆಲೋಚನೆ ಮಾಡಿದ್ದೀರಾ ಅದು. ಅದ್ರ ಜೊತೆಗೆ ವಾಟ್ ಐ ಸಜೆಸ್ಟ್ ಇಸ್, ಇಂದು 5 acres ಲ್ಯಾಂಡ್ ಇದೆ, ಅದು ಏನು ಒಳ್ಳೆ ಜಾಗದಲ್ಲಿದೆ. ವೈ ಡೋಂಟ್ ಯು ಗೋ ಫಾರ್ ಅಗ್ರೋ ಟೂರಿಸಂ? ಬಿಕಾಸ್ ದಟ್ ಈಸ್ ಅನ್ ಎಮರ್ಜಿಂಗ್ ಇದು. ನಿಮ್ಮ ಇರೋದು 5 acres ಅಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೀರಿ, ಅದ್ರ ಜೊತೆಗೆ ಒಂದು ಅಗ್ರೋ ಟೂರಿಸಂ ತರ ಮಾಡಿ. ಡೆಫಿನೆಟ್ಲಿ ಈಗ ಅಗ್ರೋ ಟೂರಿಸಂಗೆ ತುಂಬಾ ವ್ಯಾಲ್ಯೂ ಇದೆ, ಅಂಡ್ ಇಟ್ ಈಸ್ ಅನ್ ಎಮರ್ಜಿಂಗ್ ಸೆಕ್ಟರ್ ಇದೆ. ಇವಾಗ ಎಲ್ಲ ನೀವು ನೋಡ್ತಾ ಇರಬಹುದು, ಬೆಂಗಳೂರು ಅಂಡ್ ಎಲ್ಲ ಮೈಸೂರಲ್ಲಿ ಏನೆಲ್ಲ ಇದೆ, ಐಟಿ ಅವರೆಲ್ಲ ಎಲ್ಲ ಕೆಲಸ ಮಾಡಿಬಿಟ್ಟು ವೀಕೆಂಡ್ ಅಲ್ಲಿ ದೇ ಆರ್ ಗೋಯಿಂಗ್ ಫಾರ್ ರೆಸಾರ್ಟ್ಸ್. ದಿಸ್ ಈಸ್ ದ ಕಲ್ಚರ್ ದಟ್ ದೇ ಹ್ಯಾವ್ ಡೆವಲಪ್ಡ್. ಅದನ್ನ ನಾವು ವಿ ಬೀಯಿಂಗ್ ದ ಅಗ್ರಿಕಲ್ಚರ್, ವಿ ಹ್ಯಾವ್ ಟು ಎಂಕ್ಯಾಶ್ ದಿಸ್ ಅಪರ್ಚುನಿಟಿ. ನಾವು ಇರುವಂತ 5 ಎಕರೆದಲ್ಲಿ ನಾವು ಅಗ್ರೋ ಟೂರಿಸಂ ಮಾಡ್ಬೋದು. ಒಂದು ಸಣ್ಣ ಉದಾಹರಣೆ ನಾನು ನಿಮ್ಗೆ ಕೊಡ್ತೇನೆ. ಒಂದು US ಅಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಿರುವಂತವ್ರು, ಅಗೇನ್ ಹಿ ಕೇಮ್ ಬ್ಯಾಕ್ ಟು ಇಂಡಿಯಾ ಅಂಡ್ ಹಿ ಸ್ಟಾರ್ಟೆಡ್ ಅಗ್ರೋ ಟೂರಿಸಂ ಇನ್ ಹೈದರಾಬಾದ್. ಅವ್ರು ಮಾಡಿದ್ ಏನು ಇಲ್ಲ, ಇರುವಂತ ಏನ್ ಜಮೀನಿನಲ್ಲಿ ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡ್ತಿದ್ರು.
ಅದಾದ್ಮೇಲೆ ಮಾಡಿದ್ದೇನು, ಈವ್ನಿಂಗ್ ಅವರು ಸ್ವಲ್ಪ ಕ್ಯಾಟ್ಲಿಸ್ ಕೂಡ ಇಟ್ಕೊಂಡಿದ್ರು. ಏನ್ ಕ್ಯಾಟ್ಲಿಸ್ ಇಟ್ಕೊಂಡಿದ್ರು ಅವ್ರು ಎಂಟ್ರಿ ಫೀಸ್ ಮಾಡಿದ್ರು. ನನ್ನ ಪ್ಲಾಟ್ ಬರ್ಬೇಕಂದ್ರೆ ಪರ್ ಹೆಡ್ is 200 to 300 rupees. What is the thing that they are going to do? Organic ಆಗಿ ಬೆಳೀತಾರೆ. And even that was had become then that ಒಂದು ಕಪಲ್ಸ್ ಹೋಗುವಂತ ಸ್ಪಾಟ್ ಕೂಡ ಆಗಿತ್ತು. ದೆನ್ ಮೂನ್ಲೈಟ್ ಡಿನ್ನರ್ ಅಂತ ಅಲ್ಲೇ ಅರೇಂಜ್ ಮಾಡಿದ್ರು. ಅದು ಏನು ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಏನ್ ಬೆಳೆದಿರ್ತಾರೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡುವಂತದ್ದು. ಇನ್ನೊಂದು ಸ್ಕೂಲ್ ಸ್ಟೂಡೆಂಟ್ಸ್ ಕೂಡ ಅವ್ರು ಇನ್ವೈಟ್ ಮಾಡ್ತಿದ್ರು. ಅವಾಗ ಸ್ಕೂಲ್ ಸ್ಟೂಡೆಂಟ್ಸ್ಗೆ 100 rupees per head ಅಂತ. ಸ್ಕೂಲ್ ಸ್ಟೂಡೆಂಟ್ಸ್ಗೆ ವಾಟ್ ಇಸ್ ಏನದು ಅವ್ರಿಗೆ ಎನ್ಕರೇಜ್ ಮಾಡೋ ಫ್ಯಾಕ್ಟರ್ ಅಂತ ಹೇಳಿದ್ರೆ, ಯಾವಾಗ ಅವ್ರು ಮಿಲ್ಕಿಂಗ್ ಮಾಡ್ತಿದ್ರಲ್ವ, ಮಿಲ್ಕಿಂಗ್ ಮಾಡುವಾಗ ಏನ್ ಮಾಡ್ತಿದ್ರು, ಎಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಲೈನ್ ನಿಲ್ಲಿಸ್ಬಿಟ್ಟು ಮಿಲ್ಕ್ ಮಾಡುವಾಗ ಅವ್ರಿಗೆ ಹಾಲನ್ನು ಎಗರಿಸ್ತಿದ್ರು. ಇಟ್ ವಾಸ್ ಇನ್ ವೆರಿ ಇವಾಗ IT ಒಂದು ಎಲ್ಲ ಒಂದು ಸಿಟಿಯಲ್ಲಿ ಡೆವಲಪ್ ಆಗಿ ಬೆಳೆದಿರುವಂತ ಮಕ್ಕಳಿಗೆ ದೇ ಆರ್ ವೆರಿ ಅಸ್ಟಾನಿಶ್. ವೈಟ್ ಮಿಲ್ಕ್ ಕಮಿಂಗ್ ಫ್ರಮ್ ದ ಬ್ಲಾಕ್ ಬಫೆಲೋ. ಈ ತರ ಒಂದು ಡೆಫಿನೆಟ್ಲಿ ಯು ಹ್ಯಾವಿಂಗ್ ಎ ವೆರಿ ಗುಡ್ ಸ್ಕೋಪ್ ಫಾರ್ ಗೋಯಿಂಗ್ ಫಾರ್ ಅಗ್ರೋ ಟೂರಿಸಂ. ಯು ಪ್ಲೀಸ್ ಥಿಂಕ್ ಓವರ್ ಇಟ್. And definitely I will be available anytime, especially for the farmers. You can meet me or you can share the details. And also in details ಎಲ್ಲ ನಾನು ಲಾಸ್ಟ್ ಅಲ್ಲಿ ಚಾಟ್ ಅಲ್ಲಿ ಶೇರ್ ಮಾಡ್ತೀನಿ. ಅಥವಾ ನೀವೇ actually ನನ್ನ ನಂಬರ್ ಕೂಡ ಶೇರ್ ಮಾಡಿದ್ದಾರೆ. ಡೆಫಿನೆಟ್ಲಿ you can please contact us. Okay, thank you sir. Sir, next ಚೇತನ್ ಅಂಗುರ್ಡಿ ಇಂದ ಕ್ವೆಶ್ಚನ್ ಇದೆ. ಚೇತನ್ ಅವರೇ ಆದಷ್ಟು, ಚಂದನ್ ಅವರೇ ಆದಷ್ಟು ಶಾರ್ಟ್ ಆಗಿ ಇಟ್ಕೊಳ್ಳಿ ಕ್ವೆಶ್ಚನ್ಸ್. ತುಂಬಾ ಕ್ವೆಶ್ಚನ್ಸ್ ಇದೆ. ಫೇಸ್ಬುಕ್ ಅಲ್ಲೂ ಕ್ವೆಶನ್ಸ್ ಬರ್ತಾ ಇದೆ. ಸೊ ಇವಾಗಲೇ 1 hour 20 minutes ಆಗಿದೆ ಅನ್ಸುತ್ತೆ ಸೆಷನ್. ಸೊ ಅವ್ರಿಗೂ ನಾನು ತುಂಬಾ ಹೊತ್ತು ಇಟ್ಕೊಳಕ್ಕಾಗಲ್ಲ. ಪಾಪ 2 ಗಂಟೆಯಿಂದ ಕೂತಿದಾರ ಅವರು ಪ್ರಿಪರೇಷನ್ ಕಾಲ್ ಇಂದ. ಸೊ ನೆಕ್ಸ್ಟ್ 10 minutes ಅಲ್ಲಿ ಆದಷ್ಟು ವಿಲ್ ಟ್ರೈ ಟು ಕವರ್ ವಿತ್ ಶಾರ್ಟ್ ಕ್ವೆಶನ್ಸ್. ಶೂರ್, ಓಕೆ, ಯಾ. ಸೊ ಕ್ವಿಕ್, ಎಲ್ಲರಿಗೂ ನಮಸ್ಕಾರ. ಸೊ ನಾನು ಚಿಕ್ಕಮಂಗ್ಳೂರ್ ಕಡೆ ಮಲ್ನಾಡ್ ಸೈಡ್, ಅಲ್ಲಿ ಜಾಸ್ತಿ ನಾವು ಬೆಳೆಯೋದು ಅಡಿಕೆ ಅಥವಾ ಕಾಫಿ ಅಥವಾ ಪೆಪ್ಪರ್ ಅಥವಾ ಆತರ ಸ್ಪೈಸಸ್ ಬೆಳಿತೀವಿ. ಸೊ ಆಲ್ಸೋ ಏನಾಗುತ್ತೆ ಅಂದ್ರೆ, ಈಗ ಎಲ್ಲೋ ಒಂದ್ ಕಡೆ ನಾರ್ತ್ ಇಂಡಿಯಾದಲ್ಲಿ ಜರ್ದಾ ಬ್ಯಾನ್ ಅಥವಾ ಆತರ ಆದಾಗ ದ ಹೋಲ್ ಅರೆಕಾ ನಟ್ ಕ್ರಾಪ್ ಮಾರ್ಕೆಟ್ ಡ್ರಾಪ್ ಆಗೋ ಸಾಧ್ಯತೆಗಳಿರುತ್ತೆ. ಬಿಕಾಸ್ ಇಟ್ಸ್ ಸಾರ್ಟ್ ಆಫ್ ವೆರಿ ಲಿಮಿಟೆಡ್ ಆಪ್ಷನ್ಸ್. ಸೊ ಒಂದು ನನಗೆ ಮಲ್ನಾಡ್ ಅಂತ ಒಂದು ಏರಿಯಾದಲ್ಲಿ ಇಂತಹದ್ ಬಿಟ್ಬಿಟ್ಟು, ಅಂದ್ರೆ ಕಮರ್ಷಿಯಲ್ ಕ್ರಾಪ್ಸ್ ಬಿಟ್ಟು ಬೇರೆ ಏನಾದ್ರು ಕ್ಯಾಶ್ ಕ್ರಾಪ್ಸ್ ಅಥವಾ ಬೇರೆ ಫುಡ್ ಕ್ರಾಪ್ಸ್ ಆತರ ಏನಾದ್ರು ಬೆಳೆಯುವಂತದ್ದು ಇದೆಯಾ, ವಿಚ್ ಇಸ್ ಸೂಟಬಲ್ ಟು ದಟ್ ವೆದರ್? ಅಂಡ್ ದ ಸೆಕೆಂಡ್ ಕ್ವೆಶ್ಚನ್ ಇಸ್, ಇಂತಹ ಪ್ರಾಡಕ್ಟ್ಸ್ ಗಳಿಗೆ ಲೈಕ್ ಅರೆಕನಟ್ ಇರ್ಬೋದು, ಅರೆಕನಟ್ ಗಿಂತ ಹೆಚ್ಚಾಗಿ ಪೆಪ್ಪರ್ ಅಂದ್ರೆ ಆತರ ಸ್ಪೈಸಸ್ ಕ್ಯಾಟಗರಿಗೆ ಆರ್ಗ್ಯಾನಿಕ್ ಅಥವಾ ಜನರಲಿ ಹೌ ಡಸ್ ದ ಮಾರ್ಕೆಟ್ ವರ್ಕ್ ಅನ್ನೋದು ಸೆಕೆಂಡ್ ಕ್ವೆಶ್ಚನ್. ಅಷ್ಟೇ ನಂದು. ನೀವು ಕ್ರಾಪ್ ಸೂಟೇಬಲ್ ಅಂತ ಹೇಳಿದ್ರಲ್ಲ, ಇದನ್ನ ನಾನು ಐ ಆಮ್ ವರ್ಕಿಂಗ್ ಇನ್ ಡ್ರೈ ಝೋನ್. ಇವಾಗ ಚಿಕ್ಕಮಂಗ್ಳೂರಲ್ಲಿ ಕೃಷಿ ವಿಜ್ಞಾನ, ಎವ್ರಿ ಡಿಸ್ಟ್ರಿಕ್ಟ್ ಹ್ಯಾಸ್ ಕೃಷಿ ವಿಜ್ಞಾನ ಕೇಂದ್ರ. ನಿಮ್ಮ ಚಿಕ್ಕಮಂಗ್ಳೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರಾಬಬ್ಲಿ ಅಲ್ಲಿ ಹೆಡ್ ಇರೋದು ಡಾಕ್ಟರ್ ಭರತ್ ಅಂತ ಹೇಳಿ. ಈಸ್ ಗುಡ್ ಫ್ರೆಂಡ್ ಆಫ್ ಮೈ. ಬೇಕಂದ್ರೆ ನಿಮ್ಗೆ ಅವ್ರ ಜೊತೆ ಮಾತಾಡಿಸ್ತೇನೆ ಒಮ್ಮೆ. ಅಲ್ಲಿ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಮಾಡಿ, ಅಲ್ಲಿ ಸರ್ ನಂದು ಫಸ್ಟ್ ನೀವು ನಿಮ್ದು ಸಾಯಿಲ್ ಟೆಸ್ಟ್ ಮಾಡಿಸಿ, ವಿಚ್ ಟೈಪ್ ಆಫ್ ಸಾಯಿಲ್ ಇಸ್ ಯುವರ್ಸ್ ಅಂತ. ಆಮೇಲೆ ಸಾಯಿಲ್ ಟೈಪ್ ಮೇಲೆ ಅವರು ಕ್ರಾಪ್ಸ್ ನ ರೆಕಮೆಂಡ್ ಮಾಡ್ತಾರೆ. ಅಂಡ್ ಬೇಸ್ಡ್ ಆನ್ ರೆಕಮೆಂಡೇಶನ್ಸ್ ನೀವು ಆ ಕ್ರಾಪ್ಸ್ ನ ಗ್ರೋ ಮಾಡಬಹುದು. ಓಕೆ, ಥ್ಯಾಂಕ್ ಯು. ಅಂಡ್ ಜನರಲಿ ಈ ತರದ್ದೊಂದು ಅಂದ್ರೆ ಎಜುಕೇಟಿಂಗ್ ಪ್ರೋಗ್ರಾಮ್ ನಡೆಯುತ್ತಾ ಅಲ್ಲಿ ಫಾರ್ಮರ್ಸ್ಗೆ? ಬಿಕಾಸ್ ಎಲ್ಲರೂ ಅಂದ್ರೆ ನಮ್ದು ಇದೆ ಫಾರ್ಮ್, ಬಟ್ ನನ್ನ ಕಸಿನ್ಸ್ ಆಗ್ಲಿ ಬೇರೆಯವ್ರು ಫಾರ್ಮಿಂಗ್ ಮಾಡೋರು, ದೇ ಆರ್ ಓನ್ಲಿ ಲುಕಿಂಗ್ ಅಟ್ 1 or 2 crops ರಾದರ್ ದೆನ್ ಸಾರ್ಟ್ ಆಫ್ ಎನ್ಲೈಟ್ನಿಂಗ್ ದೆಮ್ಸೆಲ್ಸ್ ಅಬೌಟ್ ಅಂದ್ರೆ ಕೃಷಿ ವಿಜ್ಞಾನ ಈ ತರದ್ದೊಂದು ಅಂದ್ರೆ ಯೂನಿಟ್ಸ್, ಈ ತರದೊಂದು ಪ್ರೋಗ್ರಾಮ್ ಹಮ್ಮಿಕೊಂಡ್ರೆ ಮೇ ಬಿ ಎಲ್ಲಾ ಫಾರ್ಮರ್ಸಿಗೂ ಅದು ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ದಿ ಅಪ್ಕಮಿಂಗ್ ಜನರೇಷನ್. ಸರ್ ಡೆಫಿನೆಟ್ಲಿ ದಟ್ ಈಸ್ ಎನ್ ಮ್ಯಾಂಡೇಟ್ ಆಫ್ ಕೃಷಿ ವಿಜ್ಞಾನ ಕೇಂದ್ರ. ಏನ್ ಚಿಕ್ಕಮಗಳೂರು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅವ್ರು ಹಲವಾರು ಕಾರ್ಯಕ್ರಮಗಳನ್ನ ಖಂಡಿತವಾಗಿ ಹಮ್ಮಿಕೊಂಡಿರ್ತಾರೆ. ಇಟ್ ಈಸ್ ಲೆಫ್ಟ್ ಟು ದಿ ಫಾರ್ಮರ್ಸ್ ಟು ಪಾರ್ಟಿಸಿಪೇಟ್ ಹಿಯರ್. ಪ್ರಾಬಬ್ಲಿ ಆ ಇನ್ಫಾರ್ಮೇಶನ್ ನಿಮ್ಮ ಕಸಿನ್ಸ್ಗೆ, ನಿಮ್ ಬ್ರದರ್ಸ್ ಹೋಗದೆ ಇರ್ಬೋದು. ಡೆಫಿನೆಟ್ಲಿ ಅವ್ರಿಗೆ ಹೇಳಿ ಚಿಕ್ಕಮಗಳೂರು ಕೃಷಿ ವಿಜ್ಞಾನ ಕೇಂದ್ರ ಇದೆ ಅಂತ. ಕೆಲವೊಂದು ಸೈಂಟಿಸ್ಟ್ ಅವ್ರ ಹತ್ರ ಒಂದು ಕಾಂಟ್ಯಾಕ್ಟ್ ಆದಾಗ ಡೆಫಿನೆಟ್ಲಿ ಏನಾದ್ರು ಅಪ್ಕಮಿಂಗ್ ಈವೆಂಟ್ಸ್ ಇದ್ರೆ, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದ್ರೆ, ಡೆಫಿನೆಟ್ಲಿ ದೇ ವಿಲ್ ಅಪ್ಡೇಟ್ ಅಂಡ್ ದೇ ಕ್ಯಾನ್ ಪಾರ್ಟಿಸಿಪೇಟ್. ಸರ್, ಆಮೇಲೆ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಒಂದು ಮ್ಯಾಂಡೇಟ್ ಇದೆ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ. ಸೊ ನಮ್ಮಲ್ಲಿ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್ ಒನ್ ಯೂನಿಟ್ ವೇರ್ ಇಟ್ ಈಸ್ ಲೈಕ್ ಅ ಮಾಡೆಲ್ ಇನ್ಕ್ಲೂಡಿಂಗ್ ಸೆವೆರಲ್ ಕ್ರಾಪ್ಸ್, ಡೈವರ್ಸಿಫೈಡ್ ಕ್ರಾಪ್ಸ್ ಇನ್ 2 acres ಆಫ್ ಲ್ಯಾಂಡ್. ಸೊ ಒಂದ್ ಚಿಕ್ಕ ಹೋಲ್ಡಿಂಗ್ ಗೆ ಡ್ರೈ ಲ್ಯಾಂಡ್ ಗೆ ಬೇಕಾಗಿರೋ ತರ ಮಾಡಲ್ ನಾವ್ ಎಸ್ಟಾಬ್ಲಿಷ್ ಮಾಡಿದೀವಿ. ಇದೇ ತರಾನೇ ಎಲ್ಲಾ ಕೃಷಿ ಮ್ಯಾಂಡೇಟ್ ದಟ್ ದೇ ಹ್ಯಾವ್ ಟು ಎಸ್ಟಾಬ್ಲಿಷ್ ಇನ್ಕ್ಲೂಡಿಂಗ್ ಆಲ್ ಡಿಫ್ರೆಂಟ್ ಸಿಸ್ಟಮ್ಸ್ ಆಫ್ ಫಾರ್ಮಿಂಗ್. ನಿಮ್ಮ ಕಸಿನ್ಸ್ ಗೆ ಹೇಳಿದ್ರೆ ಅಲ್ಲಿ ಕೃಷಿ ವಿಜ್ಞಾನ
ಅವ್ರಿಗೆ ಎಲ್ಲ ಡೀಟೇಲ್ಸ್ ಇನ್ಕ್ಲೂಡಿಂಗ್ ವಾಟ್ ಸಿಸ್ಟಮ್ ಆಫ್ ಇಂಟಿಗ್ರೇಷನ್ ಯು ಶುಡ್ ಫಾಲೋ ಫಾರ್ ಯುವರ್ ಏರಿಯಾ ಅನ್ನೋದನ್ನ ಕೂಡ ಅವ್ರ ಇನ್ಫಾರ್ಮೇಶನ್ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟ್, ಸಾರಿ ಟು ಇಂಟರಪ್ಟ್. ಸಾರಿ ಮೇಡಮ್, ಯು ಟೋಲ್ಡ್ 2 acres ಆಫ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಇದೆ ಅಂತ ಹೇಳಿದ್ರಲ್ವಾ ಚಿಂತಾಮಣಿ, ಎಲ್ಲಿದೆ? ವಿಸಿಟ್ ಮಾಡಬಹುದಾ? ಮಾಡ್ಬೋದು ಸರ್, ಖಂಡಿತ. ಇಟ್ ಈಸ್ ಓಪನ್ ಸರ್. ದಿಸ್ ಇಸ್ ಸಿಚುವೇಟೆಡ್ ಇನ್ ಕೃಷಿ ವಿಜ್ಞಾನ ಕೇಂದ್ರ. ಒಂದು ರಿಸರ್ಚ್ ಫಾರ್ಮ್ ಇದೆ ಸರ್, ಕುರುಬೂರು ಫಾರ್ಮ್ ಅಂತ ಹೇಳ್ತಾರೆ ಆ ಜಾಗಕ್ಕೆ. ಇಟ್ ಈಸ್ 9 kilometers ಅವೇ ಫ್ರಮ್ ಚಿಂತಾಮಣಿ ಟೌನ್. ನೀವು ಇಲ್ಲಿಗೆ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಮತ್ತೆ ಯು ಕ್ಯಾನ್ ಇಟ್ ಈಸ್ ವಿಸಿಬಲ್, ಲೈಕ್ ಸೀಯಿಂಗ್ ಇಸ್ ಬಿಲೀವಿಂಗ್. ನೀವು ನೋಡ್ಬೋದು ಅಲ್ಲಿ. ಆಮೇಲೆ ಇದೇ ಮೆಥಡ್ಸ್ ನ ಮಾಡಿಫೈ ಮಾಡ್ಕೊಂಡು ನಿಮ್ಮ ಏರಿಯಾಕ್ಕೆ ಸೂಟಬಲ್ ಆಗೋ ತರ ಇಂಟಿಗ್ರೇಷನ್ ಅನ್ನ ನೀವು ಮಾಡ್ಕೋಬಹುದು. ದಿನೇಶ್ ಅವರೇ, ನೀವು ಬನ್ನಿ, ಸ್ವತಃ ನಾನೇ ನಿಮ್ಗೆ ಫಾರ್ಮ್ ಕರ್ಕೊಂಡು ಹೋಗಿ ಎಲ್ಲ ಈಚ್ ಅಂಡ್ ಎವ್ರಿ ಕಾಂಪೋನೆಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೂಪರ್. ಓಕೆ, ನೆಕ್ಸ್ಟ್ ಕೆಲವೊಂದು ಕ್ವೆಶನ್ಸ್ ಇನ್ನೊಂದಿದೆ. ಎನಿ ಪ್ಲಾನ್ಸ್ ಟು ಸ್ಪ್ರೆಡ್ ದಿಸ್ ಆಲ್ ಓವರ್ ಕರ್ನಾಟಕ? ಸೊ ಏನಾದ್ರು ಪ್ಲಾನ್ಸ್ ಇದೆಯಾ ಅಥವಾ ಏನಾದ್ರು ಮಾಡಬಹುದಾ? ಇದು ಖಂಡಿತವಾಗಿ ಇದು ನಮ್ಮ ಪ್ಲಾನ್ಸ್ ಅನ್ನೋದಕ್ಕಿಂತ ದೇರ್ ಆರ್ ಡಿಫರೆಂಟ್ ಪ್ರೋಗ್ರಾಮ್ಸ್. ಇವಾಗ ಏನಾಗ್ಲೇ ನಾವು ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಏನ್ ಹೇಳಿದ್ವಿ, ಅದು ಈ ಒಂದು ಪ್ರೋಗ್ರಾಮ್ ಅಲ್ಲಿ 50 acres ಆಫ್ ದಿ 50 hectares ಆಫ್ ದಿ ಲ್ಯಾಂಡ್ ನಾವು ಆರ್ಗ್ಯಾನಿಕ್ ತರಿಸಬೇಕು. ಒಂದು ಕರ್ನಾಟಕಕ್ಕೆ ಬಂದಾಗ ಸಾವಯವ ಭಾಗ್ಯ ಯೋಜನೆ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಇತ್ತು. ಅಂಡ್ ಟು ದಿ ಒಂದು ಸುದ್ದಿಯ ವಿಷಯ ಏನಂತ ಹೇಳಿದ್ರೆ, ಇನ್ ಎಂಟೈರ್ ಇಂಡಿಯಾ ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಟು ಫಾರ್ಮ್ ದ ಆರ್ಗ್ಯಾನಿಕ್ ಫಾರ್ಮಿಂಗ್ ಪಾಲಿಸಿ. ಇವಾಗ ಆರ್ಗ್ಯಾನಿಕ್ ಕರ್ನಾಟಕದಲ್ಲಿ ಇಡೀ ಸ್ಟೇಟ್ ಅಲ್ಲಿ ಕೂಡ ಎವ್ರಿ ಹೋಬ್ಳಿ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ 2014ರಲ್ಲಿ ಒಂದು ಜಿಲ್ಲೆಯಲ್ಲಿ ಒಂದು 100 acres 100 ಎಕರೆ ಆರ್ಗ್ಯಾನಿಕ್ ಇರಬೇಕಂತ ಮ್ಯಾಂಡೇಟ್ ಆಯ್ತು. ಅದಾದ್ಮೇಲೆ ಇದರ ಒಂದು ಸಕ್ಸಸ್ ಅನ್ನ ನೋಡಿ ಒಂದು ತಾಲೂಕಲ್ಲಿ 100 ಎಕರೆ ಅಂತ ಬಂತು. ಇವಾಗ ನೋಡಿದ್ರೆ ಒಂದು ಹೋಬಳಿಯಲ್ಲಿ 200 ಎಕರೆ ಕನಿಷ್ಠವಾಗಿ ಸಾವಯವ ಇರಬೇಕು ಅಂತ ಹೇಳಿ ಗೌರ್ಮೆಂಟ್ ಮ್ಯಾಂಡೇಟ್ ಇದೆ. ಓಕೆ, ಸೂಪರ್ ಸರ್. ಸರ್ ನೆಕ್ಸ್ಟ್ ಕ್ವೆಶ್ಚನ್, ಅವ್ರ ಹೆಸರು ಗೊತ್ತಾಗ್ತಿಲ್ಲ, VSPKM ಅಂತೆ. ಸೊ certification. Okay. Yeah, I'm gonna take it. Yeah. Thanks for adding. And I don't means I have 2 questions, one for them and one for you. I'll come back to that. So first one ಏನು ಅಂದ್ರೆ, ನಂದು ಏನ್ ಜಾಸ್ತಿ ಲ್ಯಾಂಡ್ ಇಲ್ಲ, 1.5 ಎಕರೆ ಇರ್ಬೋದೇನೋ, ಬಟ್ ಐ ಹ್ಯಾವ್ ನಾಟ್ ಸ್ಟಾರ್ಟೆಡ್ ಎನಿಥಿಂಗ್. ಸೊ ಐ ಆಮ್ ವೇಟಿಂಗ್ ಫಾರ್ ಇಟ್. ನಾನು ಒಂದು ಎಕ್ಸ್ಪೋರ್ಟ್ ಕಂಪ್ನಿ ಇಟ್ಟರೆ, ನನ್ನ ಪ್ಲಾನ್ ಏನು ಅಂದ್ರೆ ಫಾರ್ಮರ್ಸ್ ಹತ್ರ ತಗೊಂಡು ಎಕ್ಸ್ಪೋರ್ಟ್ ಮಾಡೋಣ ಅಂತ ಒಂದು ಎಕ್ಸ್ಪೋರ್ಟ್ ಕಂಪ್ನಿ ಇಟ್ಟರೆ, ಅಲಾಂಗ್ ವಿತ್ ಫಾರ್ಮರ್ಸ್ ಸರ್ಟಿಫಿಕೇಶನ್, ಫಾರ್ಮಿಂಗ್ ಸರ್ಟಿಫಿಕೇಶನ್ ತಗೊಳ್ಳೋದ್ರ ಜೊತೆಗೆ ನಾನು ಏನು ತಗೋಬೇಕಾ ಅಂತ. ಹೌದು ಸರ್, ತಗೋಬೇಕಾಗುತ್ತೆ ಆಸ್ ಎ ಫರ್ಮ್. ನೋ, ನಾನು ಫಾರ್ಮರ್ ಆಗಲ್ಲ, ಒಂದು ಎಕ್ಸ್ಪೋರ್ಟ್ ಕಂಪನಿ ಆಗಿ. ಫರ್ಮ್ ಕಂಪನಿ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ನಿಮ್ಗೆ ಬೇರೆ ತರ ಅಪ್ಲಿಕೇಶನ್ ಇರುತ್ತೆ, ಅದನ್ನ ಫಿಲ್ ಮಾಡಿ ನೀವು ಸರ್ಟಿಫಿಕೇಶನ್ ತಗೋಬೇಕಾಗುತ್ತೆ ಸರ್. ಬೇರೆ ಒಂದು ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ, ಒಂದು ಫಾರ್ಮ್ ಅಲ್ಲಿ ಇವಾಗ ರೈತರ ಹತ್ರ ರೆಡ್ ಗ್ರಾಮ್ ತಗೊಂಡಾಗ ಮಿಲ್ಲಿಂಗ್ ಮಾಡ್ಬೇಕಂತ ಹೇಳಿದ್ರೆ, ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತಹ ಒಂದೇ ಮಿಷಿನ್ ಅಲ್ಲಿ ಇನ್ಆರ್ಗ್ಯಾನಿಕ್ ರೆಡ್ ಗ್ರಾಮ್ ಅಂಡ್ ಆರ್ಗ್ಯಾನಿಕ್ ರೆಡ್ ಗ್ರಾಮ್ ಒಂದಲ್ಲಿ ಬಿಲ್ ಮಾಡಂಗಿಲ್ಲ ಅಕಾರ್ಡಿಂಗ್ ಟು ಸ್ಟ್ಯಾಂಡರ್ಡ್ಸ್ ಪ್ರಕಾರ. ಹಾಗಿದ್ದಾಗ ನೀವು ಆರ್ಗ್ಯಾನಿಕ್ ಗೆ ಬೇರೆ ಮಿಲ್ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಒಂದು ಸರ್ಟಿಫಿಕೇಶನ್ ತಗೋಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು. ತೇಜಸ್ವಿ ಅವರೇ, ಸೊ ನನಗೆ ಈ ಲಿಂಕ್ ನನ್ನ ಹಳೆ ಕಂಪ್ನಿ ಡೈರೆಕ್ಟರ್ ಒಬ್ರು ಕಳ್ಸಿದ್ರು. ಸೊ ಪ್ರಾಬಬ್ಲಿ ನಾನು UK ಕನ್ನಡ ಗ್ರೂಪ್ ಅಲ್ಲಿ ಇದ್ದೀನಿ, ಬಟ್ ನನಗೆ ನಿಮ್ ಕಾಂಟ್ಯಾಕ್ಟ್ ಸಿಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಸೊ ಆರ್ ಯು ಇನ್ ದಟ್ ಗ್ರೂಪ್ so that I can text my number so that you can add me? Sure. At the end, will you just send me private message ಮಾಡಿ? ಇಲ್ಲ ಮೆಸೇಜ್ ಮಾಡಿ. Sure, okay, thank you. So okay, next ಚಾಣಕ್ಯ ರಾಜಗೋಪಾಲ್ ಅವ್ರದ್ದು ಒಂದು ಕ್ವೆಶ್ಚನ್ ಇತ್ತು. So try to keep it. ನಮಸ್ಕಾರ, ಥ್ಯಾಂಕ್ ಯು ಇವ್ರೆ. ನಂದು ಒಂದು ಜಸ್ಟ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೊಟ್ಬಿಡ್ತೇನೆ ಬೇಗ. ಐ ಆಮ್ ವರ್ಕಿಂಗ್ ವಿತ್ ಡಾಕ್ಟರ್ ಕಾದರ್ವಲ್ಲಿ, who is having a crusade of millets revolution. Recently we tried to bring imports, but lockdown inda agilla ivaga sadyake. But he is going to villages in Karnataka and Andhra Pradesh to convert farmers into organic farming and focus more on millets. ಈ ಹಿನ್ನೆಲೆಯಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ಒಂದು ಕೋಆಪರೇಟಿವ್ ಸೆಟಪ್ ಮಾಡೋದಕ್ಕೆ we have progressed a fair bit of path on to set up a cooperative to collect all these produce from farmers and channel them to countries like UK, USA, and Western countries predominantly. So will the team from Chintamani be looking at something at that scale to collaborate and connect farmers into one cooperative? Definitely, sir. We will be on the front end. That will be a great help if you can really channelize, illi producers ಜಾಸ್ತಿ ಇದ್ದಾರೆ and it is a dry land, more suitable for millet farming.
ಅದಕ್ಕೆ ನಮ್ಗೆ ರೈತರು ಬೆಳಿತಾರೆ, ಮಾರ್ಕೆಟ್ ಲಿಂಕೇಜ್ ಕೊಡಕ್ಕೆ ನಿಜವಾಗ್ಲೂ ನಮ್ಗೆ ವಿ ವಿಲ್ ಬಿ ದ ಫಸ್ಟ್ ಟು ಹೆಲ್ಪ್ ಯು ಔಟ್ ಇನ್ ದಿಸ್ ರಿಗಾರ್ಡ್. ರೈಟ್. ಇವಾಗ ಸದ್ಯಕ್ಕೆ ಈ ಕೊರೋನಾ ಬಂದಿರೋದ್ರಿಂದ ಸ್ವಲ್ಪ ಎಲ್ಲ ನಮ್ಗೆ 6 months ಬ್ಯಾಕ್ಲಾಗ್ ಆಗ್ಬಿಟ್ಟಿದೆ. ಇಲ್ಲಾಂದ್ರೆ ನಾವು ವಿ ವರ್ ಟ್ರೈಂಗ್ ಟು ಒಬ್ಟೈನ್ ಆಲ್ ನೆಸೆಸರಿ ಇದು ಏನೋ ಇಲ್ಲಿಂದ ಇಂಪೋರ್ಟ್ ನಾರ್ಮ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿದೆ, ಇನ್ಕ್ಲೂಡಿಂಗ್ ಮಿಲೆಟ್ಸ್ ನಮ್ಮ ಕಮಾಡಿಟಿ ಲಿಸ್ಟ್ ಅಲ್ಲೇ ಇಲ್ಲ ಇನ್ನು. ಸೊ ಅದು ಒಂದು ಏಜೆನ್ಸಿ ಇದೆ ಡೆಫ್ರಾ ಅಂತ, ಅವ್ರ ಹತ್ರ ಮಾತಾಡಿ ಅದನ್ನ ಹಾಕ್ಸಕ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ ಹಾಕಿದ ಕೂಡಲೇ ವಿ ಕ್ಯಾನ್ ಓಪನ್ಲಿ ಇಂಪೋರ್ಟ್ ಆರ್ಗ್ಯಾನಿಕ್ ಮಿಲೆಟ್ಸ್ ಅಂತ ಒಂದು ಟ್ಯಾಗ್ ಅಲ್ಲೇ ಇಂಪೋರ್ಟ್ ಮಾಡ್ಬೋದು. ಇವಾಗ ಸದ್ಯಕ್ಕೆ ಎಲ್ಲ ರೈಸ್ ಕ್ಯಾಟಗರಿಲಿ ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ದ ಕ್ವಾಲಿಟಿ ಲೆವೆಲ್ಸ್ ಆರ್ ವೆರಿ ಆಂಬಿಗ್ಯುಯಸ್. ಮಿಲೆಟ್ಸ್ ಸಪ್ಲೈ ಮಾಡಿ ದಿಸ್ ಇಸ್ ದ ಬೆಸ್ಟ್ ಮಿಲೆಟ್ಸ್ ಅಂತ. ಸರ್ ನಿಮ್ ಕಾಂಟ್ಯಾಕ್ಟ್ ಶೇರ್ ಮಾಡಿ, ವಿ ವಿಲ್ ಇನ್ಫಾರ್ಮ್ ದಿ ಫಾರ್ಮರ್ಸ್ ಆಲ್ಸೋ. This is a great crusade. Namdu land Dura Masti hatra ಸ್ವಲ್ಪ land ಇದೆ ನಮ್ದು. So maybe I'll hook up with you and do something. Sure. Thank you sir. I will share the contact details. Yes sir. ಇದೆ ನಮ್ಮ ಹತ್ರ. Sure. ಸುರೇಶ್ ಅವರ ಬೇರೆ ಏನಾದ್ರು ಕ್ವೆಶ್ಚನ್ಸ್ ಬಂದಿದ್ರೆ ಚೆಕ್ ಮಾಡಿ. ನಾನು ತುಂಬಾ ಕ್ವೆಶ್ಚನ್ಸ್ ಇದೆ, ನಾನು ಏನಾದ್ರು ಮಿಸ್ ಮಾಡಿರ್ಬೋದು. ಇಲ್ಲ ಅಂದ್ರೆ wrap up with Okay. Yeah. I'll just check. ಸರ್ ಕಾಣ್ತಾ ಇಲ್ವಾ ಸರ್? ಕ್ವಶನ್ಸ್ ಕಾಣ್ತಾ ಇಲ್ವಾ ಸರ್? ಅಲ್ಲ ಎಷ್ಟೊಂದಿದೆ. ಇಲ್ಲ ತೇಜಸ್ವಿ, ಸುರೇಶ್ ಕೇಳ್ತಾ ಇದ್ದೆ ನಾನು. ಸುರೇಶ್ ಸರ್ ಮ್ಯೂಟ್ ಆಗಿದ್ದೀರಾ ನೀವು? ಸುರೇಶ್ ಸರ್ ಕಾಣ್ತಾ ಇದೆ ಕುಮಾರ್, ಕಾಣ್ತಾ ಇದೆ. ಸರ್ ಒಂದು ಅವ್ರಿಗೆ ನೋಡೋ ತನಕ ಒಂದು ಕ್ವಶನ್ ಕೇಳ್ಬಿಡ್ತೀನಿ. ಏನಿಲ್ಲ, ಇದು ಈಗ ನಮ್ದು ಕೋಕೋನಟ್ ಫಾರ್ಮ್ ಅಲ್ಲಿ ನಮ್ಗೆ ಅಲ್ಲಿಗೆ ಬಂದು ತಗೊಂಡ್ ಹೋಗ್ತಾರೆ ಈ ಯಾರೋ ಇನ್ ಬಿಟ್ವೀನ್ ಪೀಪಲ್ ದೇ ಕಮ್ ಅಂಡ್ ಟೇಕ್ ಇಟ್. ಸೊ ಈ ಡೈರೆಕ್ಟ್ ಆಗಿ ಮಾರೋದು ಅಂತ ಹೇಳಿದ್ರೆ ಈ APMC ಯಾರ್ಡ್ ಅದೆಲ್ಲ ಇದೆಯಲ್ಲ, ವಾಟ್ ಆರ್ ದೇ ಮೆಂಟ್ ಫಾರ್ ಆಕ್ಚುಲಿ? ನನ್ಗೆ ಬೇಸಿಕ್ ಕ್ವಶನ್. ಐ ನೋ ಎವ್ರಿಬಡಿ ವಿಲ್ ನೋ ದಿಸ್ ಬಟ್ ಐ ಡೋಂಟ್ ನೋ. APMC ಅಂತ ನೀವೇನ್ ಹೇಳಿದ್ರಲ್ಲ, ಅವತ್ತು ದಟ್ ಇಸ್ ರೆಗ್ಯುಲೇಟೆಡ್ ಮಾರ್ಕೆಟ್. ಸಪೋಸ್ ಈಗ ನಿಮ್ಮಲ್ಲಿ ಅವರು APMC ಅಲ್ಲಿ ಸರ್ ನಂದು ತೆಂಗಿನಕಾಯಿ ತಗೊಂತಾರ ಅಂತ ಹೇಳಿ ಒಂದು ಪ್ರಶ್ನೆ ಬರ್ಬಹುದು. ಪ್ರಾಬ್ಲಿ ಐ ಥಿಂಕ್ ದಟ್ ಇಸ್ ಯುವರ್ ಕ್ವಶನ್. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಗೆ ಒಂದು ನೋಟಿಫೈಡ್ ಕ್ರಾಪ್ಸ್ ಅಂತ ಕೊಟ್ಟಿರ್ತೀವಿ. ಸಪೋಸ್ ಇಫ್ ಯು ನಮ್ದು ಗುಲ್ಬರ್ಗ ಬೀದರ್ ಇದ್ದಾಗ ಅಲ್ಲಿ ರೆಡ್ ಗ್ರಾಮ್ ಇಸ್ ದಿ ಮೇಜರ್ ಕ್ರಾಪ್. ಅಲ್ಲ ಅವಾಗ ಏನ್ ಮಾಡ್ತೀವಿ, ಯಾವ ಪರ್ಟಿಕ್ಯುಲರ್ APMC ಗೆ ರೆಡ್ ಗ್ರಾಮ್ ಇಸ್ ನೋಟಿಫೈಡ್ ಕಮಾಡಿಟಿ, ಅಲ್ಲಿ ಅದರ ಟ್ರೇಡಿಂಗ್ ನಡೆಯುತ್ತೆ. ಇವಾಗ ಟಿಪ್ಟೂರ್ ಹೋದಾಗ, ತುಮಕೂರಲ್ಲಿ ಟಿಪ್ಟೂರ್ ಹೋದಾಗ ಕೋಕೋನಟ್ ಇದೆ, ಅಲ್ಲಿ ಇಟ್ ಇಸ್ ನೋಟಿಫೈಡ್ ಕ್ರಾಪ್ ಫಾರ್ ದಿ ಕೋಕೋನಟ್. ಇಟ್ ಇಸ್ ಬೇಸ್ಡ್ ಆನ್ ದಿ ಏರಿಯಾ ಅಂಡರ್ ದಿ ಕಲ್ಟಿವೇಶನ್. ನಾವೇನ್ ಮಾಡೋದು ಈಗ? ಕೋಕೋನಟ್ ಅಲ್ಲಿರೋ ಮೈಸೂರು ಹತ್ರ ಕೋಕೋನಟ್ ಏನ್ ಮಾಡ್ಬೇಕು? ಅಲ್ಲ ನಿಮ್ಗೆ ಇವಾಗ ಸಪೋಸ್ ಇವಾಗ ಹೋಲ್ಸೇಲ್ ನೀವು ಹೋಗ್ಬಿಟ್ಟು ಮಿಡಲ್ ಮ್ಯಾನ್ ಗಿಂತ ಯು ಪ್ಲೀಸ್ ಕಾಂಟ್ಯಾಕ್ಟ್ ಸಮ್ ಹೋಲ್ಸೇಲರ್ಸ್ ತುಂಬಾ ಜನ ಇದ್ದಾರೆ. ಅವ್ರ ಡೇಟಾ ನೀವು ಹೋಲ್ಸೇಲರ್ಸ್ ಎಲ್ಲ ಟೈ ಅಪ್ ಆಗಿದ್ರೆ ಒಳ್ಳೇದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು 40 ವರ್ಷದ ಹಿಂದೆ ನಮ್ಮ ತೋಟದಲ್ಲಿ ನನಗೆ ಗೊತ್ತಿರಂಗೆ ಮೇ ಬಿ 35 years ಅನ್ಕೊಳ್ಳಿ, 4 ರೂಪಾಯಿಗೆ ಕಾಯಿ ಕೊಡ್ತಾ ಇದ್ ನಂಗೆ ನೆನಪಿದೆ. ಈಗ್ಲೂ 8 ರೂಪಾಯಿಗೆ ತಗೊಡ್ತಾ ಇರೋದು ನಾವು. 40 ವರ್ಷ ಕಾಯಿ. ಸೊ ವಿತಿನ್ 35 years we have gone only double. 4 ರೂಪಾಯಿ ಕೊಡ್ತಾ ಇದ್ವಿ ಅವಾಗ, ಈಗ 8 ರೂಪಾಯಿ 10 ರೂಪಾಯಿ ಕೊಡ್ತಾ ಇದೀವಿ. ಸೊ ಅದಕ್ಕೆ ಈ APMC ಯಾರ್ಡ್ಸ್ ಎಲ್ಲ ಇದೆಯಲ್ಲ, ಅದು ಗವರ್ಮೆಂಟ್ ರೆಗ್ಯುಲೇಟೆಡ್. ಅದು who will fix agriculture produce marketing cooperative anta. It is a cooperative established by the government itself. So ಅಲ್ಲಿ ನಾವು ಸರ್ ಅಲ್ಲಿ ಏನಂದ್ರೆ ಡೀಲರ್ಸ್ ಇರ್ತಾರೆ, ಹೋಲ್ಸೇಲರ್ಸ್ ಇರ್ತಾರೆ. ಅವರು ನೀವ್ ಹೇಳ್ತಾ ಇದೀರಲ್ಲ, ನಿಮ್ಮ ಹತ್ರ ಬಂದು ತಗೊಂಡ್ ಹೋಗೋರು ಒಬ್ರು ಇರ್ತಾರಲ್ವಾ, ಅವ್ರು ಇದನ್ನೆಲ್ಲ ತಗೊಂಡೋಗಿ ಆ ಹೋಲ್ಸೇಲರ್ಗೆ ಮಾರ್ತಾರೆ. ಅಂದ್ರೆ ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ವೇ. ಈಗ ಪ್ರಶಾಂತ್ ಅವ್ರ ಹತ್ರ ಕ್ಯಾರೆಟ್ ಪ್ರೊಡ್ಯೂಸ್ ಇತ್ತು, ಅವ್ರ ಫಾರ್ಮ್ಗೆ ನಾನು ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತೀನಿ. ಎಷ್ಟು ಅಂದ್ರೆ ಅವ್ರಿಗೆ ನಾನು 4 rupees ಕೊಡ್ತೀನಿ per kg. ನಾನು ಅದನ್ನ ಒಂದು ಕಂಪನಿಗೆ, ಸೇ ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ಕೆಟ್ ಅವ್ರಿಗೆ ನಾನು ಮಾರ್ತೀನಿ, ಅಥವಾ APMC ತಗೊಂಡ್ ಹೋಗ್ತೀನಿ. APMC ನಲ್ಲಿ ನಾನ್ ಬಿಡ್ ಮಾಡಕ್ಕೆ ತಗೊಂಡ್ ಹೋಗ್ತೀನಿ. ಪ್ರಶಾಂತ್ ಇಸ್ ಅ ಗ್ರೋಯರ್, ಅವರು ಪ್ರೊಡ್ಯೂಸ್ ಮಾಡಿದ್ರು, ಅವ್ರಿಗೆ ಮಾರ್ಕೆಟಿಗೆ ತಗೊಂಡ್ಬರೋಕೆ ನಾಲೆಜ್ ಇಲ್ಲ ಅಥವಾ ಅನುಕೂಲ ಇಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಐ ವಿಲ್ ಇಂಟರ್ವ್ಯೂನ್ ಹಿಯರ್. ನಾನು ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ನನ್ನ ಶ್ರಮ ಇನ್ವೆಸ್ಟ್ ಮಾಡಿಲ್ಲ, ನನ್ನ ಲ್ಯಾಂಡ್ ಇನ್ವೆಸ್ಟ್ ಮಾಡಿಲ್ಲ, ಆದ್ರೆ ನಾನು ಡೈರೆಕ್ಟ್ ಆಗಿ ಹೋಗಿ ಪ್ರಶಾಂತ್ ಹತ್ರ ಬರೀ 4 ರೂಪಾಯಿಗೆ ತಗೊಂಡ್ಬರ್ತೀನಿ.
ಅದನ್ನ APMC ತಗೊಂಡ್ಬಂದಾಗ ಅಲ್ಲಿ ಆಕ್ಷನ್ ಆಗುತ್ತೆ. ಆಕ್ಷನ್ ಆಗ್ಬೇಕಾದ್ರೆ ದೊಡ್ಡ ದೊಡ್ಡ ಡೀಲರ್ಸ್ ಇರ್ತಾರೆ, ಅವರು 5 ರೂಪಾಯಿ ಅಥವಾ 7 ರೂಪಾಯಿಗೆ ಕೂಗ್ತಾರೆ, ಆಕ್ಷನ್ ಅಲ್ಲಿ ಕೂಗ್ತಾರೆ. ಇಟ್ ಈಸ್ ಓಪನ್ ಬಿಡ್ಡಿಂಗ್. ಅಲ್ಲಿ ಅವರು 7 ರೂಪಾಯಿ ಕೊಟ್ಟು ನನ್ನ ಹತ್ರ ಇರೋ ಮೆಟೀರಿಯಲ್ ನ ಅವ್ರು ತಗೊಂತಾರೆ. ಅದನ್ನ ಅವರು ಈ ಚಿಕ್ಕ ಚಿಕ್ಕ ವೆಂಡರ್ಸ್ಗೆ ತಗೊಂಡೋಗ್ಬಿಟ್ಟು ಮಾರ್ತಾರೆ. ಆವಾಗ ಆ ವೆಂಡರು ನನ್ ಬೈಯರ್ಗೆ 30 ರೂಪಾಯಿಗೆ ಮಾರ್ತಾನೆ. ಸೊ ಯು ಕ್ಯಾನ್ ನೌ ಅಂಡರ್ಸ್ಟ್ಯಾಂಡ್ ದಿ ಕಾಸ್ಟ್ ಡಿಫರೆನ್ಸ್ ಬಿಟ್ವೀನ್ ದ ಪ್ರೊಡ್ಯೂಸರ್ ಅಂಡ್ ಫೈನಲ್ ಇವ್ರಿಗೆ ಕನ್ಸ್ಯೂಮರ್ಗೆ. ಸೊ ಇಷ್ಟು ಹ್ಯೂಜ್ ಗ್ಯಾಪ್ ನ ನೀವು ರೆಡ್ಯೂಸ್ ಮಾಡ್ಬೇಕಂದ್ರೆ ಫಾರ್ಮರ್ should understand the market system and he should at least put forth his minimum effort to reach the dealer, avoiding the middleman. Hope you got the point, sir. Sir, ನೀವು unmute ಮಾಡ್ಕೊಳ್ಳಿ ಸರ್. ಡಾಕ್ಟರ್ ಕುಮಾರ್. ಅಲ್ಲ ಸರಿ ಗೊತ್ತಾಯ್ತು. ಈಗ ತೇಜಸ್ವಿ ಅವರು ಟೈಮ್ ಇಲ್ಲ ಅಂತಿದ್ರು, ಅದಕ್ಕೆ ನಾನು ಮತ್ತೆ ಇಂಟರ್ವ್ಯೂ ಮಾಡೋದ್ ಬೇಡ ಅಂತ ಹೇಳಿ. ಸರ್ ನೀವು ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಬಹುದು ಪ್ರಶಾಂತ್ ಅವ್ರ ಜೊತೆ ಅಥವಾ ನಮ್ ಜೊತೆ. ವಿ ವಿಲ್ ಹೆಲ್ಪ್ ಯು ಇನ್ ದಿಸ್ ರಿಗಾರ್ಡ್. ನಂಬರ್ ಪ್ರಶಾಂತ್ ನಂಬರ್ more than 2 hours ನಿಮ್ ಪಾಪ ನಿಮ್ಮನ್ನ 2.5 hours ಕೂರ್ಸ್ಕೊಂಡಿದೀನಿ. ಐ ಥಿಂಕ್ ನನಗೆ ಬೇಜಾರಾಗ್ತಾ ಇದೆ. ಸೊ ಲೆಟ್ಸ್ ಡು ಏನಾದ್ರೂ ಫೈನಲ್ ಕ್ವೆಶ್ಚನ್ಸ್ ಇದ್ರೆ ಒನ್ ಲೈನರ್ ಕ್ವೆಶ್ಚನ್ಸ್ ತಗೊಳ್ಳೋಣ ಸಾಕು. ಬಟ್ ಡೆಡಿಕೇಟೆಡ್ ಸೆಷನ್ಸ್ ಅಟ್ಲೀಸ್ಟ್ ನಾನು ಲಿಸ್ಟ್ ಔಟ್ ಮಾಡ್ಕೊಂಡಿರೋದು ಇಷ್ಟರಲ್ಲಿ ಯುರೋಪಿಯನ್ ಅಂಡ್ ಇಂಡಿಯನ್ ಅಂಡ್ ಯುರೋಪಿಯನ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಶನ್, ಅದಕ್ಕೊಂದು ಸೆಷನ್ ಬೇಕಾಗ್ಬೋದು. ಅಂಡ್ ಸೆಷನ್ ಬೇಸ್ಡ್ ಆನ್ ಈಚ್ ಕ್ರಾಪ್ ಆರ್ ಬೇಸ್ಡ್ ಆನ್ ನ್ಯೂಟ್ರಿಯೆಂಟ್ಸ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಪೆಸ್ಟಿಸೈಡ್ಸ್, ಪರಂಪರಾಗತ ಕೃಷಿ ರಿಲೇಟೆಡ್ ಏನಾದ್ರು ಇದ್ರೆ. ಆಮೇಲೆ ಅನ್ಯೂಸ್ಡ್ ಲ್ಯಾಂಡ್ ನ ಆರ್ಗ್ಯಾನಿಕ್ ಫಾರ್ಮ್ ಕನ್ವರ್ಟ್ ಮಾಡಕ್ಕೆ ಏನಾದ್ರು ಡೀಟೇಲ್ಸ್ ಇದ್ರೆ. ಈ ತರ 4-5 ಸೆಷನ್ಸ್. ಆಮೇಲೆ ಇನ್ನೊಂದು ಹೇಳಿ ಸರ್. ಇನ್ನೊಂದು ಅದರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಜೂಮ್ ಕಾಲ್ ಇನ್ ಎಕ್ಸ್ಪರ್ಟ್ಸ್ ಇದ್ರೆ, ಸೊ ವಿ ಕ್ಯಾನ್ ಬ್ರಿಂಗ್ ದೆಮ್ ಆನ್ ಬೋರ್ಡ್ ಅಂಡ್ ವಿ ಕ್ಯಾನ್ ಅರೇಂಜ್. ಸೊ ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಕರ್ನಾಟಕದಲ್ಲಿ ಬೇರೆ ಬೆಳೆ ಬೆಳೀತಾರೆ. ಸೊ ಆ ಕಡೆ ರೈತರಿಗೆ ಹೆಲ್ಪ್ ಆಗೋ ತರ, ಅವ್ರ ಪ್ರಾಡಕ್ಟ್ಸ್ ಗೆ ಹೆಲ್ಪ್ ಆಗೋ ತರ ಒಂದು ಕಾಲ್ ಮಾಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅದರ್ ಪಾರ್ಟ್ಸ್ ಆಫ್ ದ ಕರ್ನಾಟಕ ಅಂತ. ಸೊ ಇನ್ನೊಂದು ಲಾಸ್ಟ್ ಕ್ವೆಶನ್ ಇತ್ತು, ಗ್ರೇಪ್ಸ್ ರಿಗಾರ್ಡಿಂಗ್ ಸ್ಪ್ರೇಯಿಂಗ್ ಟು ಬಿ ಡನ್ ಫಾರ್ ಗ್ರೇಪ್ಸ್. ಸೊ ಅದ್ರ ಬಗ್ಗೆ ಅವ್ರಿಗೆ ಒಂದು ಇದು ಬೇಕಂತೆ. ಅದನ್ನು ಗ್ರೇಪ್ ಸ್ಪೆಸಿಫಿಕ್ ಏನಾದ್ರು ಕವರ್ ಮಾಡ್ತೀರಾ ಅಥವಾ ಇವಾಗಲೇ ಒನ್ ಲೈನರ್ ಏನಾದ್ರು ಇದೆಯಾ ಅಂತ? ಇಲ್ಲ, ಇವಾಗ ಸ್ಪೆಸಿಫಿಕ್ ಮಾಡೋದಕ್ಕಿಂತ ಆ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಗ್ರೇಪ್ಸ್ ಇಟ್ ಈಸ್ ಎ ಕ್ರಾಪ್ ವಿಚ್ ರಿಕ್ವೈರ್ಸ್ ಯೂಸ್ ಸ್ಪ್ರೇಯಿಂಗ್. ಇವಾಗ ಎಲ್ಲ ಬೇರೆ ಕ್ರಾಪ್ಸ್ ಗೆ ನಾವು ಕೆಮಿಕಲ್ಸ್ ಸ್ಪ್ರೇ ಮಾಡ್ತೀವಿ, ಆದ್ರೆ ಗ್ರೇಪ್ಸ್ ಗೆ ಸ್ಪ್ರೇ ಮಾಡೋದಿಲ್ಲ, ಬಂಚ್ನೆ ಕೆಮಿಕಲ್ ಡಿಪ್ ಮಾಡ್ಬಿಡ್ತೀವಿ. ಆ ಸ್ಥಿತಿ ಬಂದಿದೆ. ಅದಕ್ಕೆ ಯಾಕಂತ ಹೇಳಿದ್ರೆ ಅದನ್ನ ನಾವು ನಮ್ಮ ಕೈಯಿಂದ ಮಾಡ್ಕೊಂಡಿರುವಂತದ್ದು. ಈ ಸ್ಥಿತಿ ಯಾಕೆ ಬಂತ ಹೇಳಿದ್ರೆ ಒಂದು ಜಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೇನೆ. ಸಪೋಸ್ ಯಾವ್ದೋ ಒಂದು ಪೆಸ್ಟ್ ಬಂದಾಗ ನಾವು ಸೈಂಟಿಸ್ಟ್ ಇಂದ ಒಂದು ರೆಕಮೆಂಡೇಶನ್ ಹೋಗುತ್ತೆ. ಸಪೋಸ್ ಎಕ್ಸಾಂಪಲ್ ABC ಸ್ಪ್ರೇನ 5 ml per ಲೀಟರ್ ಸ್ಪ್ರೇ ಮಾಡಿ ಅಂತ. ರೈತರು ಏನ್ ಮಾಡ್ತಾರೆ, ಸಾರ್ ಅವರು 5 ml ಹೇಳಿದ್ದಾರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ, 10 ml ಹೊಡೆದ್ರೆ ಇನ್ನೂ ಒಳ್ಳೆ ಸ್ಪ್ರೇ ಆಗುತ್ತೆ, 10 ml ಸ್ಪ್ರೇ ಮಾಡೋದು. ಇದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಒಂದು 10 ml ಶುರು ಮಾಡಿದ್ರು, ಆ ಪೆಸ್ಟ್ ಏನಾಯ್ತು, ಫಸ್ಟ್ ಒಂದ್ಸತಿ ಸ್ಪ್ರೇ ಮಾಡಿದಾಗ 80% ಆಫ್ ದ ಪೆಸ್ಟ್ ಗಾಟ್ ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟ್ ಸಲ ಸ್ಪ್ರೇ ಮಾಡಿದಾಗ 60% ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ, ಮತ್ತೆ ಮಾಡಿದಾಗ ಓನ್ಲಿ 20% ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಏನ್ ಪೆಸ್ಟ್ ಇದಾವಲ್ಲ, ಈ ಕೆಮಿಕಲ್ಗೆ ರೆಸಿಸ್ಟೆನ್ಸ್ ಪವರ್ ಡೆವಲಪ್ ಮಾಡ್ಕೊಂಡಿರುತ್ತೆ. ಅದ್ರ ಜೊತೆಗೆ ರೆಸಿಸ್ಟೆನ್ಸ್ ಪವರ್ ಡೆವಲಪ್ ಮಾಡ್ಕೊಂಡ ಜೊತೆಗೆ ರಿಸರ್ಜೆನ್ಸ್ ಆಗುತ್ತೆ. ಒಂದಿರೋದು 4 ಪೆಸ್ಟ್ ಆಗುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕು, ವಾಟ್ ಈಸ್ ದಿ ಸೊಲ್ಯೂಷನ್ ಫಾರ್ ದಟ್? ನಾವು ಒಂದೇ ಕೆಮಿಕಲ್ ನ ಮತ್ತೆ ಹೊಡಿಬಾರ್ದು. ಸಪೋಸ್ ಈ ಸತಿ ನಾವು ಯಾವ್ದನ್ನ ನಾವು ರೆಕಮೆಂಡ್ ಕೆಮಿಕಲ್ ಹೊಡೆದಾಗ ನೆಕ್ಸ್ಟ್ ಗೋ ಫಾರ್ ಸಮ್ ಬೊಟಾನಿಕಲ್ಸ್, ಗೋ ಫಾರ್ ನೀಮ್ ಆಯಿಲ್, ಅದಾದ್ಮೇಲೆ ಇನ್ನೊಂದು ಕೆಮಿಕಲ್ ಹೊಡೀರಿ, ಇದಾದ್ಮೇಲೆ ಅಗೇನ್ ಗೋ ಫಾರ್ ಸಮ್ ನೀಮ್ ಆಯಿಲ್. ಈ ತರ ಮಾಡಿದಾಗ ಡೆಫಿನೆಟ್ಲಿ ದಿ ಸಸೆಪ್ಟಬಿಲಿಟಿ ಕಡಿಮೆ ಆಗಿರುತ್ತೆ. ಅದನ್ನ ಇನ್ ಡೀಟೇಲ್ ಆಗಿ ಗ್ರೇಪ್ಸ್ ಅಲ್ಲಿ ಯಾವ ಬೆಸ್ಟ್ ಬರ್ತವೆ, ಅದಕ್ಕೆ ಏನೇನ್ ಮಾಡ್ಬೋದು ಅಂತ ಹೇಳಿ ಖಂಡಿತವಾಗಿ ಆ ಸ್ಪೆಸಿಫಿಕ್ ಸೆಷನ್ ಅಲ್ಲಿ ಕವರ್ ಮಾಡೋಣ. ಸರ್ ಥ್ಯಾಂಕ್ ಯು ಸರ್. ಲಾಸ್ಟ್ ಪ್ರತಿಮಾ ಅವ್ರದ್ದು ಒಂದು ಕ್ವೆಶನ್ ಇತ್ತು. ಸೊ can we ask if you can help this team to building any apps to help transfer the knowledge and integrate a lot of people? So ಅದೇ ಮೊಬೈಲ್ ಆಪ್ಸ್ ಅಥವಾ ಬೇರೆ ಏನಾದ್ರು ಮಾಡ್ಬೇಕಂತ ಹೆಲ್ಪ್ ಮಾಡೋದಕ್ಕೆ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ಸೊ ಡೆಫಿನೆಟ್ಲಿ there is a scope for the development of the mobile applications. at present ತುಂಬಾ ಇದಾವೆ. ಇನ್ನೊಂದು, ಇವಾಗ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಬಗ್ಗೆ ಮಾಹಿತಿ ಬೇಕಂತ ಹೇಳಿದ್ರೆ ಕರ್ನಾಟಕ ಅಗ್ರಿ ಪೋರ್ಟಲ್ ಅಲ್ಲಿ
ನಮ್ಮದಲ್ಲಿ ಒಂದು ನಮ್ಮ US ಬ್ಯಾಂಗ್ಳೂರಿಂದ ಡೆವಲಪ್ ಮಾಡಿರುವಂತಹ ಒಂದು ಪೋರ್ಟಲ್, ಅದರಲ್ಲಿ ವಿವಿಧವಾದಂತಹ ಬೆಳೆಗಳಿಗೆ ಫ್ರಮ್ ಸಿ ಟು ಸ್ಟೇಟ್ ಏನೇನು ಆಪರೇಷನ್ಸ್ ಮಾಡಬೇಕು ಅದರಲ್ಲಿದೆ. ಮತ್ತೆ ಅದರಲ್ಲಿ ಒಂದು ಆಪ್ಷನ್ ಇದೆ ಸಪ್ಲಿಮೆಂಟರಿ ಟಾಪಿಕ್ಸ್ ಅಂತ. ಸಪ್ಲಿಮೆಂಟರಿ ಟಾಪಿಕ್ಸ್ ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಸ್ ಒನ್ ಆಪ್ಷನ್. ಅದರಲ್ಲಿ ನಿಮಗೆ ಎಂಟೈರ್ ಮಾಹಿತಿ ಆಲ್ರೆಡಿ ಇದೆ. ಇನ್ನೂ ನಿಮ್ಗೆ ಮಾಹಿತಿ ಬೇಕಂತ ಹೇಳಿದ್ರೆ ಯು ಪ್ಲೀಸ್ ಸೆಂಡ್ ಮಿ ದಿ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಥ್ರೂ ಮೈ ವಾಟ್ಸ್ಆಪ್. ಐ ಕ್ಯಾನ್ ಶೇರ್ ಇಟ್ ಫಾರ್ ಯು. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಸುರೇಶ್ ಅವರೇ ಬೇರೆ ಏನಾದ್ರು ಇದೆಯಾ ಅಥವಾ? ಏನಿಲ್ಲ, ನನ್ನ ಕಡೆಯಿಂದ ಏನಿಲ್ಲ. ಅಟ್ಲೀಸ್ಟ್ ಐ ನೀಡ್ ಟು ಥ್ಯಾಂಕ್ everyone for their time and efforts. So ಪ್ರಶಾಂತ್ ಅವರೇ ಮತ್ತೆ ಎಲ್ಲರಿಗೂ ನಿಮ್ಮ ಟೀಮ್ಗೆ ಸೊ ಧನ್ಯವಾದಗಳು ಈಗ ಸೆಷನ್ ಅಟೆಂಡ್ ಮಾಡಿದ್ದಕ್ಕೆ. ಅಟ್ಲೀಸ್ಟ್ ಇಟ್ಸ್ ಐ ಓಪನರ್ ಫಾರ್ ಎವ್ರಿಬಡಿ. ಎಷ್ಟು ಸ್ಕೋಪ್ ಇದೆ ನಮ್ಮ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಅಂತೇಳಿ ಒಂದು ನಾವೆಲ್ಲರೂ ಸೇರಿ ಮಾಡ್ಬೋದು. ಶೈಲೇಂದ್ರ ನಮಸ್ಕಾರ ಮಾಡ್ತಾರೆ. ರಿಯಲಿ ಇಟ್ಸ್ ವಂಡರ್ಫುಲ್. ಆಮೇಲೆ ಶಿವಪ್ರಕಾಶ್ ಅವ್ರು ಹೇಳ್ತಿದ್ರೆ ಇನ್ನೊಂದು ಯುವಶಕ್ತಿ ಅವ್ರು ಏನ್ ಮಾಡ್ತಿದ್ದಾರೆ ಏನು ಅಂತ ಒಂದು ಬೇಕಾದ್ರೆ ವಿ ಕ್ಯಾನ್ ಸಪರೇಟ್ ಕಾಲ್. ಯಾಕಂದ್ರೆ ಎಸ್ಪೆಷಲಿ ಬಯಲ್ಸೀಮೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ವಾಟರ್ ಇಲ್ಲ ಅಂತ ಡಿಸ್ಟ್ರಿಕ್ಟ್ಸ್ಗೆ ಈ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇರ್ಬೋದು, ಅದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಯಾಕಂದ್ರೆ ನಾನು ಚಿಕ್ಕಬಳ್ಳಾಪುರ ತಾಲೂಕಿಂದ ಬಂದಿರೋದು. ಸೊ ಐ ನೋ ಹೌ ಹಾರ್ಡ್ ಇಟ್ ಈಸ್. ನಮ್ಮ ತಾಲೂಕುಗಳಲ್ಲಿ ನೀರಿಲ್ಲದೆ ತುಂಬಾ ಬರಡು ಭೂಮಿ ಆಗಿದೆ. ಹಂಗಂತ ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಪ್ರಾಬ್ಲಮ್ ಇಲ್ಲ ಅಂತಲ್ಲ, ಇದೆ. ಸೊ ನಾವೆಲ್ಲ ಸೇರಿ ಒಂದು ಡೆಫಿನೆಟ್ಲಿ ವಿ ಕ್ಯಾನ್ ವರ್ಕ್ ಆಸ್ ಎ ಟೀಮ್. ಬಟ್ ಏನಂದ್ರೆ ಇದನ್ನ ಲಾಜಿಕಲ್ ಎಂಡ್ ತಗೊಂಡು ಆ ತರ ಮಾಡೋಣ. ಬರೀ ಜಸ್ಟ್ ಝೂಮ್ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಂಡು ಬಿಡೋದ್ ಬೇಡ. ವಿ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ಸ್ಟೆಪ್. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ವಿ ವಿಲ್ ಕೀಪ್ ಇನ್ ಟಚ್. ಸೊ ಪಾಸಿಟಿವ್ ಆಗಿ ಹೆಲ್ಪ್ ಮಾಡೋಣ. ಯಾವ್ದು ಇದ್ ಮಾಡೋಬೇಕು ಉದ್ದೇಶ ಅಂತಲ್ಲ. ಇಟ್ ಈಸ್ ವೆರಿ ವೆರಿ ಪಾಸಿಟಿವ್. ವಿ ಹ್ಯಾವ್ ಟು ಹೆಲ್ಪ್ ಅವರ್ ಫಾರ್ಮರ್ಸ್ ವಿತ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಇಂದ ನಾವ್ ಏನ್ ಮಾಡ್ಬೋದು. ನಮ್ಗಿರೋ ಟೆಕ್ನಾಲಜಿಲಿ ಅಟ್ಲೀಸ್ಟ್ ಒಂದು ಮಂತ್ ಅಲ್ಲಿ ಒಂದು 3-4 hours ಇದಕ್ಕೆ ನಮ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಮೇಕ್ ಸಮ್ ಅದರ್ಸ್ ಲೈಫ್ ಈಸಿಯರ್. ಸೊ ಅದು ಮಾಡೋಣ. Sure sir, thank you sir. And also at the outside ಈ ಸೆಷನ್ಗೆ ಆಪರ್ಚುನಿಟಿ ಮಾಡಿಕೊಟ್ಟಂತ ಸುರೇಶ್ ಸಾರು, ತೇಜಸ್ವಿ ಅವರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಅವರ ಅಮೂಲ್ಯವಾದಂತಹ ಸಮಯವನ್ನು ನಮ್ಗೆ ಕೊಟ್ಟ ಡಾಕ್ಟರ್ ವಿನೋದ ಹಾಗೂ ಡಾಕ್ಟರ್ ತನ್ವೀರ್ ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಇಂಥ ಮತ್ತಷ್ಟು ಮಗದೊಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಇಲ್ಲಿರ್ತಕ್ಕಂಥ ರೈತರಿಗೂ ಹಾಗೂ ಕನ್ಸ್ಯೂಮರ್ಗೆ ಒಂದು ಹೆಲ್ತಿ ಫುಡ್ ನ ಹೋಗೋ ತರ ಮಾಡೋಣ ಅಂತ ನಿಮ್ಮೆಲ್ಲರಲ್ಲೂ ಸವಿನಯದ ವಿನಂತಿ ಮಾಡ್ಕೊಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಜಾಯ್ನ್ ಆದವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಯಾರಾದ್ರೂ ಮಿಸ್ ಮಾಡಿದ್ರೆ ದಯವಿಟ್ಟು ಸಾರಿ, ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಕವರ್ ಮಾಡೋಣ. ಆದಷ್ಟು ಗ್ರೂಪ್ ಮಾಡ್ಬಿಟ್ಟು ಟಾಪಿಕ್ಸ್ ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಿನೋದ್ ಅವರೇ, ಥ್ಯಾಂಕ್ ಯು ತನ್ವೀರ್ ಅಹಮದ್, ಥ್ಯಾಂಕ್ ಯು ಸುರೇಶ್, ಎಲ್ಲರಿಗೂ ಥ್ಯಾಂಕ್ಸ್. ಬೈ. ಓಕೆ, ಥ್ಯಾಂಕ್ ಯು. ಬೈ. ಎಂಜಾಯ್ ಮಾಡಿ. ಥ್ಯಾಂಕ್ ಯು.